ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಶ್ರೀ ವಿಜಯ ಟಿವಿ 24. ಇಲ್ಲಿವರೆಗೂ ನೀವು ನೋಡ್ತಾ ಇದ್ರಿ ಶ್ರೀ ವಿಜಯ ಟಿವಿ 24. ಆದರೆ ನೀವು ನೋಡ್ತಿದ್ದಂತಹ ಕಾರ್ಯಕ್ರಮ ಮುಗಿಲೆತ್ತರದ ಸಾಧಕರು, ನಮ್ಮೂರಿನ ಸಾಧಕರು, ನಮ್ಮೂರ ಸಮಾಜ ಸೇವಕರು. ಆದರೆ ಇವತ್ತು ನಾವು ಒಂದು ವಿಶೇಷವಾದ ಕಾರ್ಯಕ್ರಮದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀವಿ. ಅದು ಶ್ರೀ ವಿಜಯ ಟಿವಿ 24 ಜೊತೆ ತೃತೀಯ ಲಿಂಗಿಗಳ ಕತೆ. ಇದು ಬಹಳ ವಿಶೇಷವಾದ ಕಾರ್ಯಕ್ರಮ. ನಮ್ಮ ವಾಹಿನಿ ಕಡೆಯಿಂದ ನಾವು ನಡೆಸ್ಕೊಡ್ತಾ ಇದ್ದೀವಿ. ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಇದ್ದಾರೆ ಮೈಸೂರಿನ ತೃತೀಯ ಲಿಂಗಿಗಳಲ್ಲಿ ಒಬ್ಬರಾದಂತಹ ಪ್ರಣತಿ ಪ್ರಕಾಶ್ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಪ್ರಣತಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತೊಂದು ದಿನ ಮೊದಲಿಗೆ ನನ್ನ ಪರಿಚಯನ ನಾನು ಮಾಡ್ಕೋತೀನಿ. ನನ್ನ ಹೆಸರು ಪ್ರಣತಿ ಪ್ರಕಾಶ್ ಅಂತ, ಮತ್ತು ನಾನು ಆಶೋದಯ ಸಮಿತಿಯಲ್ಲಿ ತೃತೀಯ ಲಿಂಗಿಗಳಿಗೆ ಜಿಲ್ಲಾ ಸಂಚಾಲಕಿಗೆ ನಾನು ಅವ್ರ ಕೆಲಸಗಳನ್ನ ನಾನು ನಿರ್ವಹಿಸ್ಕೊಂಡು ಬರ್ತಿದ್ದೀನಿ ಇಲ್ಲಿ ತನಕ. ಇವತ್ತೊಂದು ದಿನ ಶ್ರೀ ವಿಜಯ ಟಿ ವಿಯವರು ನಮ್ಮೊಂದಿಗೆ ಸಂದರ್ಶನಕ್ಕೆ ಬಂದಿದ್ದರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ನನ್ನ ಮಾತನ್ನ ನಾನು ಮುಂದುವರಿಸ್ತೀನಿ. ಇವತ್ತು ಕಷ್ಟಗಳನ್ನ ನೀವು ನೋಡ್ತಾ ಇರ್ಬೋದು. ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ, ಇಡೀ ಪ್ರಪಂಚಕ್ಕೆ ಏನು ಒಂದು ಕೊರೋನಾ ರೋಗ ಅನ್ನುವಂಥದ್ದು ಬಂದು ಎಲ್ರಿಗೂ ಸಂಕಷ್ಟವನ್ನು ಕೊಟ್ಟಿರುವಂಥದ್ದು. ಇಂತಹ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಎಲ್ರಿಗೂ ಕೂಡ ಪ್ಯಾಕೇಜನ್ನು ಘೋಷಣೆ ಮಾಡಿದೆ. ಆದರೆ ನಿಮಗೆ ಯಾವುದೇ ರೀತಿಯ ರಿಯಾಯಿತಿಯನ್ನು ಇಟ್ಟಿಲ್ಲ. ಈ ವಿಚಾರವಾಗಿ ನೀವು ನಿಜಕ್ಕೂ ನಾನು ಹೇಳಬೇಕು ಅಂದರೆ ಸರ್ಕಾರ ನಮ್ಮನ್ನು ಪ್ಯಾಕೇಜ್ ಕೊಡೋದಿಂದಾಗಲಿ ಅಥವಾ ಬೇರೆದಿಂದಾಗಲಿ ನಮ್ಮನ್ನ ತೃಪ್ತಿಪಡಿಸೋಕ್ಕಾಗಲ್ಲ. ಆದರೆ ನಾವು ಕೆಲವು ವರ್ಷಗಳಿಂದನೇ ನಾವು ಫೈಟ್ ಮಾಡ್ತಾಯಿದ್ದೀವಿ. ನಮ್ಮನ್ನ ಜನಗಣತಿ ಮಾಡಿ ನಮ್ಮಲ್ಲೂ ಇಷ್ಟು ಜನ ಸಂಖ್ಯೆ ಇದ್ದಾರೆ ಅಂತ ಗುರುತಿಸಿ ಅಂತ ಹೇಳಿದ್ರೆ ಇವತ್ತಿನವರೆಗೂ ಈ ಸರ್ಕಾರ ನಮಗೆ ಯಾವುದೇ ರೀತಿಯಾದ ಸೌಲಭ್ಯನ ಅವ್ರು ಮಾಡಿಕೊಟ್ಟಿಲ್ಲ. ಈಗ ಆಧಾರ್ ಕಾರ್ಡ್ ಆಗಿರ್ಬೋದು, ವೋಟರ್ ಐ ಡಿ ಆಗಿರ್ಬೋದು, ರೇಷನ್ ಕಾರ್ಡ್ ಆಗಿರ್ಬೋದು, ಅದೆಲ್ಲ ಅದರ್ಸ್ ಅಂತ ಬಂದಿದೆ. ಆದರೆ ನಮ್ಮ ಜನಸಂಖ್ಯೆ ಸ್ಫೋಟ ಮಾಡಿ ಎಷ್ಟು ಜನಕ್ಕೆ ಈಗ ಗಂಡಸರಿಗೆ ಮಾಡ್ತಾರೆ, ಹೆಂಗಸ್ರಿಗೆ ಮಾಡ್ತಾರೆ, ಪ್ರಾಣಿ ಪಕ್ಷಿಗಳಿಗೆ ಮಾಡ್ತಾರೆ, ನಮ್ಗಳಿಗೆ ಯಾಕೆ ಮಾಡಿಲ್ಲ? ಇನ್ನು ಆಗ ಮಾಡಿದ್ರೆ ಹೋಟೆಲ್ ಪಿಕ್ಚರ್ ಎಷ್ಟು ನಮ್ಮ ಸಮುದಾಯದಿದ್ದಾರೆ ಅಂತ ಗೊತ್ತಾಗುತ್ತೆ. ಬಟ್ ಅವ್ರ ಕಷ್ಟ ಸುಖಗಳೇನು ಅನ್ನೋದು ಗೊತ್ತಾಗುತ್ತೆ. ಇವತ್ತಿನ ದಿನ ತುಂಬ ಕ್ರಿಟಿಕಲ್ ಆಗಿರುವಂಥ ಪರಿಸ್ಥಿತಿಲಿ ಸರ್ಕಾರದಿಂದ ಯಾವುದೇ ಸೇವಾ ಸೌಲಭ್ಯ ನಮಗೆ ಸಿಕ್ಕಿಲ್ಲ. ಲಾಸ್ಟ್ ಟೈಮ್ ಸರ್ಕಾರ ಕೊರೋನಾ ಬಂದಾಗ ನಮಗೆ 1,500 ರೂಪಾಯಿ ಅನುದಾನ ಕೊಡ್ತೀನಿ ಅಂತ ಎಲ್ಲರೂ ತಿಳಿಸಿದ್ರು. ನಮ್ದು ಹತ್ರ ಅಪ್ಲಿಕೇಶನು, ಆಧಾರ್ ಕಾರ್ಡ್, ವೋಟರ್ ಐ ಡಿ ಎಲ್ಲ ಸಬ್ಮಿಟ್ ಮಾಡಿದ್ರು. ಆದರೆ ಇವತ್ತರೆಗೂ ಅದು ಯಾವುದೇ ರೀತಿಯಾದ ಅನುದಾನ ನಮ್ಮ ಕೈಗೆ ಬಂದಿಲ್ಲ. ಅದೊಂದು ತುಂಬ ವಿಷಾದನೀಯ ಸಂಗತಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೈಸೂರಿನ ಜಿಲ್ಲಾಡಳಿತ ನಿಮ್ಮ ಕಡೆ ಗಮನ ವಹಿಸಿಲ್ವಾ ಅಂತ? ಇಲ್ಲ, ಜಿಲ್ಲಾಡಳಿತ ಅಂದರೆ ಅವ್ರಿಗೆ ಯಾರೂ ನಮಗೆ ಮುಂದಾಳತ್ವ ಕೊಟ್ಟಿಲ್ಲ. ನಮಗೆ ಕೆಲವರು ಡೋನರ್ಸ್ಗಳು ನನ್ನ ಫೋನ್ ಮುಖಾಂತರ ತೊಗೊಂಡು ಲಾಸ್ಟ್ ಟೈಮ್ ನಮಗೆ ಯಾರ್ಯಾರು ಜಗನ್ನಾಥ ಡಾಕ್ಟರ್ ಅಂತ ಇದ್ದಾರೆ, ಅನಘ ಹಾಸ್ಪಿಟಲ್ ಅವರು, ಮತ್ತು ಶ್ರುತಿ ಮತ್ತು ಮೈತ್ರಿ ಅವರು ಅಂತ ಇದ್ದಾರೆ ಅವರುಗಳು, ಮತ್ತು ಸ್ವಾಮಿ ಆಶಾಕಿರಣ ಹಾಸ್ಪಿಟ್ಲಿಂದ ಸ್ವಾಮಿ ವಿವೇಕಾನಂದ ಅವರುಗಳು ನಮಗೆ ಮಾಡಿದ್ದಾರೆ. ಸ್ವಾಮಿ ಡಾಕ್ಟರ್ ಆಗಿರ್ಬೋದು, ಮೋದಿ ಡಾಕ್ಟರ್ ಆಗಿರ್ಬೋದು, ಮತ್ತು ಈ ವರ್ಷದಿಂದ ನಮಗೆ HR ಅಸೋಸಿಯೇಟ್ಸ್ ಅಂತ ಇದ್ದಾರೆ, ಅವ್ರು ಮಾಡ್ತಾಯಿದ್ದಾರೆ. ಮತ್ತು ತುಂಬ ಜನ ಡೋನರ್ಸ್ಗಳು ನಮಗೆ, ಮತ್ತು ಇನ್ನೊಬ್ಬರು ಇನ್ಫೋಸಿಸಿಂದ ವಿಶ್ವಾಸ್ ಮತ್ತು ಮಂಜು ಅಂತ ಇದ್ದಾರೆ ಇನ್ಫೋಸಿಸ್ ಅವರು, ಅವರೆಲ್ಲ ನಮಗೆ ತುಂಬಾ ಸಹಾಯನ ಮಾಡಿದ್ದಾರೆ. ಕಷ್ಟ ಕಾಲದಲ್ಲಿ ಅವ್ರು ನಮಗೆ ಅವರು ಆಹಾರ ಧಾನ್ಯಗಳನ್ನ ಕೊಟ್ಟು ಒಂದು ತಿಂಗಳಿಗೆ ನಡೆಯುವಷ್ಟು ಅವರು ಸಾಮಗ್ರಿಗಳನ್ನ ಕೊಟ್ಟು ನಮಗೆ ಒಳ್ಳೆತನನ ಮಾಡಿದ್ದಾರೆ ಅವರು. ಈಗ ನೀವು ಸರ್ಕಾರಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಸರ್ಕಾರಕ್ಕೆ ಏನು ಹೇಳಬೇಕು ಅಂದರೆ, ನಾವಿರೋದು ನಿಜ, ನಾವೇನು ಭೂಮಿಯಿಂದ ಎದ್ದಿಲ್ಲ, ಆಕಾಶದಿಂದ ಉದ್ರಿಲ್ಲ. ಸರ್ಕಾರದಲ್ಲಿ ನಾವೊಬ್ಬರು ಮಾನವರು ಅಂತ ಕಾಣಬೇಕು, ನಮ್ಮನ್ನು ಗುರುತಿಸ್ಬೇಕು. ಯಾಕಂದರೆ ಇವತ್ತಿನ ದಿನ ನಮ್ಮ ತಂದೆ ತಾಯಿನ ನಾವು ಹೊರಗಡೆ ಬಿಟ್ಟು ಬಂದಿರ್ತೀವಿ, ಮನೆಯವ್ರನ್ನ ಬಿಟ್ಟಿರ್ತೀವಿ, ಸೊಸೈಟಿನ ಸಮಾಜನ ನಾವು ನಮ್ಮನ್ನ ತಿರಸ್ಕಾರ ಮಾಡಿದೆ ಅಂತ ಏನು ಅಂದ್ಕೊಳ್ಬಾರ್ದು. ಆದ್ರೂ ನಾವು ಸಮಾಜಕ್ಕೆ ಒಳ್ಳೊಳ್ಳೆ ಕೆಲಸಗಳನ್ನ ನಾವು ಮಾಡ್ತಾಯಿದ್ದೀವಿ. ಭಿಕ್ಷೆ ಬೇಡೋದು, ಸೆಕ್ಸ್ ವರ್ಕ್ ಮಾಡೋದು ನಮ್ಮ ಜೀವನ. ಆದ್ರೆ ಇನ್ನೂ ಕೆಲವು ಜನಗಳು ಒಳ್ಳೊಳ್ಳೆ ಕೆಲಸಗಳನ್ನ ಅವ್ರು ಗುರುತಿಸೋದನ್ನ ತೋರಿಸ್ಕೊತಾ ಇದ್ದಾರೆ. ಹಂಗಾಗಿ ಅಂಥವ್ರನ್ನ ಗುರುತಿಸಿ ಅವ್ರ ಮುಖಾಂತರ ಸಮುದಾಯದವ್ರಿಗೆ ಏನು ಮಾಡಬೇಕು ಅನ್ನೋದೇ ಮುಖ್ಯ ಉದ್ದೇಶ ಅಂತ ನಾನು ಸರ್ಕಾರಕ್ಕೆ ನಾನು ಕೇಳ್ಕೊತೀನಿ. ನಮ್ಮ ಏನು ಒಂದು ಸಮಾಜ, ಈ ಸಮಾಜದಲ್ಲಿ ಸ್ತ್ರೀಲಿಂಗ, ಪುಲ್ಲಿಂಗ ಹಾಗೂ ತೃತೀಯ ಲಿಂಗ ಅಂತ ಈಗಾಗಲೇ ಇದೆ. ಆದರೆ ನಮ್ಮ ಸಮಾಜ ನಿಮ್ಮನ್ನು ಶೋಷಿತ ವರ್ಗದಲ್ಲೇ ನೋಡ್ತಾ ಇದೆ. ಏನು ಅನ್ಸುತ್ತೆ ಮೇಡಮ್ ಈ ರೀತಿ? ಅದು ಯಾಕಂದರೆ ಇನ್ನು ಸಮಾಜಕ್ಕೆ ನಾವು ಯಾರು, ನಮ್ಮ ಕೆಲಸ ಏನು, ಸಮಾಜ ನೋಡೋದು ಒಂದೇ ದೃಷ್ಟಿಯಿಂದ. ಏನಪ್ಪ ಅಂದರೆ ಇವ್ರು ಭಿಕ್ಷೆ ಮಾಡ್ತಾರೆ, ಮತ್ತು ರ್ಯಾಬ್ರಿ ಮಾಡ್ತಾರೆ, ಮತ್ತು ಸೆಕ್ಸ್ ವರ್ಕ್ ಮಾಡ್ತಾರೆ, ಅದು ಬಿಟ್ಟರೆ ಇವ್ರ ಜೀವನನೇ ಇಲ್ಲ ಅಂತ ತಿಳ್ಕೊಂಡಿದೆ. ಆದರೆ ಈ ಸಮಾಜಕ್ಕೆ ನಾವು ತೋರ್ಪಡಲಿಕ್ಕೇ ನಾವು ಕೆಲವು ಜನ ಮೈಸೂರಿನಲ್ಲಿ ಎಷ್ಟೆಷ್ಟೋ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಜನ ಏನೇ ಮಾಡಲಿ ಕೆಟ್ಟದ್ದನ್ನು ಮಾತ್ರ ನಮ್ಮನ್ನ ಗುರುತಿಸ್ತಾರೆ ವಿನಃ ಒಳ್ಳೆಯದನ್ನು ಯಾರನ್ನೂ ಸಹ ಗುರುತಿಸಲ್ಲ. ಈಗ ನಿಮ್ಮಂಥವರಿಂದ ನಾವು ಮಾಧ್ಯಮಗಳಲ್ಲಿ ಬಂದು ಮಾತಾಡೋದ್ರಿಂದ ಸರ್ಕಾರಕ್ಕೆ ಇವರು ಒಂದು ಒಳ್ಳೆಯ ಸ್ಥಾನದಲ್ಲಿದ್ದಾರೆ, ಇವರು ಒಂದು ಒಳ್ಳೆಯ ಉತ್ತಮವಾದ ಬದುಕನ್ನ ನಡೆಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಮತ್ತು ಇಷ್ಟು ದಿನಗಳಲ್ಲಿ ನನ್ನ ಉದಾಹರಣೆಗೆ ನಾನೇ 20 ವರ್ಷಗಳ ಹಿಂದೆ ತೊಗೊಂಡ್ರೆ ನಾನು ಮೊದಲಿದ್ದ ರೀತಿ ಇವತ್ತಿನ ದಿನ ಆ ರೀತಿ ಇಲ್ಲ. ಯಾಕಂದರೆ ನನಗೂ ಸಮಾಜ ಅಂದ್ರೇನು, ಸಮಾಜದಲ್ಲಿರೋ ಸಾರ್ವಜನಿಕರಿಗೆ ನಾವು ಯಾವ ರೀತಿ ವರ್ತಿಸಬೇಕು. ಈಗ ನಾವು ಯಾವಾಗ ಆಶೋದಯ ಸಮಿತಿನ ನಾವು
ಪರಿಚಯ ಮಾಡ್ಕೊಳ್ತು ನಮಗೆ. ಆವತ್ತಿಂದ ಇವತ್ತವರೆಗೆ ನಾವು ಎಂಪವರ್ಮೆಂಟ್ ಆಗಿದ್ದೀವಿ. ನಾನು ಒಬ್ಬಳೇ ಅಂತಲ್ಲ, ಸಮುದಾಯದವ್ರು ಎಷ್ಟೋ ಜನ ಎಂಪವರ್ಮೆಂಟ್ ಆಗಿದ್ದಾರೆ. ನಮ್ಮಲ್ಲೂ ತುಂಬ ಎಜುಕೇಷನ್ ಮಾಡಿರೋರು ಇದ್ದಾರೆ, ಅವರು ಒಳ್ಳೊಳ್ಳೆ ಕಲೆಗಳನ್ನ ಕಲ್ತಿದ್ದಾರೆ, ಹಾಡು ಹೇಳೋರು ಇದ್ದಾರೆ, ಸಾಂಗಿಂಗ್ ಇದ್ದಾರೆ, ಡ್ಯಾನ್ಸಿಂಗ್ ಇದ್ದಾರೆ, ಒಳ್ಳೊಳ್ಳೆ ಕುಕಿಂಗ್ಸ್ಗಳೆಲ್ಲ ಇದ್ದಾರೆ, ಮತ್ತು ಪದಗಳನ್ನ ಕವಿತೆಗಳನ್ನ ಬರೆಯೋರಿದ್ದಾರೆ. ಅವರುಗಳೆಲ್ಲ ನಮ್ಮ ಮೈಸೂರಿನಲ್ಲೂ ತುಂಬ ಜನ ಇದ್ದಾರೆ. ಈಗಾಗಲೇ ನೀವು ಆಗಲೇ ನೋಡಿರಬೇಕು, ಬೆಂಗಳೂರಿನಲ್ಲಿ ಎಲ್ಲ ತುಂಬ ದೊಡ್ಡ ಅಕ್ಕಯ್ಯ ಪದ್ಮಶಾಲಿ, ಚಾಂದಿನಿ, ತುಂಬ ಜನಗಳು ಒಳ್ಳೊಳ್ಳೆ ಹೆಸರನ್ನ ಸಂಗೀತ ಸೋಮೇಲ ಒಳ್ಳೊಳ್ಳೆ ಹೆಸರು ಮಾಡಿದ್ದಾರೆ. ಆದರೆ ಮೈಸೂರಿನಲ್ಲಿ ಯಾರು ಮುಂದೆ ಬರಲ್ಲ. ಮೈಸೂರು ಅಂದರೆ ಯಾಕಂದರೆ ಇದೊಂಥರ ಚಿಕ್ಕದಾದೊಂದು ಕೆರೆ ಇದ್ದಾಗೆ. ಬಟ್ ಏನು ಮಾಡಿದ್ರು ನಮ್ಮ ಐಡೆಂಟಿಫೈ, ನಮ್ಮ ಗುರುತು ಆಗುತ್ತೆ ಅನ್ನೋದು ಭಯ ಅನ್ನೋದಕ್ಕಿಂತ ಹೆಚ್ಚದಾಗಿ ಜನ ನಮ್ಮನ್ನ ಗುರುತಿಸ್ಬಿಡ್ತಾರೇನೋ, ನಮಗೇನಾದ್ರು ಮುಂದಕ್ಕೆ ತೊಂದರೆ ಆಗುತ್ತೇನೋ ಅನ್ನೋ ಒಂದು ಅಂಜಿಕೆಯಿಂದ ಯಾರು ಸಹ ಮುಂದೆ ಬರ್ತಾಯಿಲ್ಲ. ನಾವು ಅಷ್ಟೇ, ಈಗ 20 ವರ್ಷದಿಂದ ನಾನು ಯಾವ ರೀತಿ ಇದ್ದೆ, ನಾನು ಹೇಗಿದ್ದೆ ಅನ್ನೋದು ನನಗೆ ಗೊತ್ತು. ಆದರೆ ಇವತ್ತು ನಾನು ಯಾವ ರೀತಿ ಇದ್ದೀನಿ, ನಾನು ಏನು ಕೆಲಸನ ಮಾಡ್ತಾಯಿದ್ದೀನಿ, ಸಮುದಾಯದವ್ರಿಗೆ ನನ್ನ ಜೀವನ ಯಾವಾಗ ಮೀಸಲಾಗ್ತಿದ್ದೀನಿ ಅಂದರೆ ನನ್ನ ಅಂತರಾಳದ ಮಾತುಗಳನ್ನ ಇನ್ನೊಬ್ಬರ ಹತ್ರ ಹೇಳ್ಕೊಂಡಾಗ ಗೊತ್ತಾಗುತ್ತೆ. ಪ್ರಣತಿ ಪ್ರಕಾಶ್ ಅಂದರೆ ಏನೋ ಇದ್ದರು, ಆಯಿತು ಹೋಯ್ತು ಅಷ್ಟೇ ಇಲ್ಲ. ನಮ್ಮದು ಒಂದು ಜೀವನ ಇದೆ, ನಮ್ಮದು ಒಂದು ಕಲೆ ಇದೆ ಅಂಥೇಳಿ ನಾವು ನಮ್ಮ ರೂಪನ ನಾವು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಅಂದರೆ ನಾವು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಬೇಕು. ಆವಾಗ ಪಬ್ಲಿಕ್ಕು ನಮ್ಮನ್ನ ಗುರುತಿಸ್ತಾರೆ, ಸರ್ಕಾರ ಗುರುತಿಸುತ್ತೆ. ಸರ್ಕಾರದಿಂದಾಗ ಸೇವಾ ಸೌಲಭ್ಯಗಳನ್ನ ನಾವು ಪಡೀಲಿಕ್ಕೆ ಅನುಕೂಲಗಳಾಗುತ್ತೆ. ಮತ್ತು ಈಗ ನಮ್ಮ ಜಿಲ್ಲೆಗಳಲ್ಲಿ ತೊಗೊಂಡ್ರೆ, ಈ ಬೆಂಗಳೂರಿನಲ್ಲಿ ತುಂಬ ಪ್ರೊಟೆಸ್ಟ್ ಸಂಘಗಳು ನಮ್ಮ ಸಮುದಾಯದವರು ಮುಂದೆ ಬರ್ತಾ ಇದ್ದಾರೆ. ಅವರೆಲ್ಲ ಕಾಂಗ್ರೆಸ್ ಲೀಡರ್ಗಳಾಗಿದ್ದಾರೆ, ಎಲ್ಲೆಲ್ಲ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿ ಅವ್ರ ಐಡೆಂಟಿಫೈನ ಮಾಡ್ಕೋತಾ ಇದ್ದಾರೆ. ನಾವು ಮೈಸೂರಿನಲ್ಲಿ ನಮ್ಮದು ಚಿಕ್ಕ ಜಿಲ್ಲೆ ಆಗಿದ್ದರಿಂದ ನಾವು ಒಂದು 10 ವರ್ಷದಿಂದ ಲಾಸ್ಟು ನಮ್ಮ ಜಿಲ್ಲಾಧಿಕಾರಿ ಶೀಖ್ ಅವರಿದ್ದರು, ಅವಾಗಿಂದ ನಾವು ಮನವಿ ಪತ್ರ ಕೊಟ್ಟಿದ್ದೀವಿ. ನಮ್ಮ ಸಮುದಾಯದವ್ರಿಗೆ ಮನೆಗಳಿಲ್ಲ, ವಸತಿ ಇಲ್ಲ, ತಂದೆ ತಾಯಿನ ಬಿಟ್ಟು ಬಂದಿರ್ತಾರೆ, ಸಮಾಜದಿಂದ ನಾವು ತಿರಸ್ಕೃತರಾಗಿದ್ದೀವಿ, ನಮಗೊಂದು ಪ್ಲಾಟ್ಫಾರ್ಮ್ ಬೇಕು, ನಮ್ಮದೇ ಆದೊಂದು ಮನೆ ಇದ್ದರೆ ನಾವು ಜೀವನ ಮಾಡ್ಬೋದು ಅಂತ. ಆದರೆ ಇವತ್ತಿನ ದಿನಗಳಲ್ಲಿ ನಾವು ಬೇರೆ ನಾರ್ಮಲ್ ಜನಗಳಿಗೆ ಹೋದರೆ 2,000 ರೂಪಾಯಿ ಬಾಡಿಗೆ ಇರುತ್ತೆ. ನಾವು ಕೇಳಿದ್ರೆ 5,000 ರೂಪಾಯಿ 4,000 ರೂಪಾಯಿ ಅಂತಾರೆ. ಯಾಕೆ ಅಂದರೆ ನಿಮಗೇನು ಕಮ್ಮಿ ಅನ್ನೋ ಒಂದು ಮನೋಭಾವನೆ ಜನಗಳಲ್ಲಿ ಮೂಡಿದೆ. ಆದರೆ ಅಡ್ವಾನ್ಸು 20,000 ಕೊಡೋಂಗಿದ್ರೆ ನಮಗೆ ಅಲ್ಲಿಗೆ 1 ಲಕ್ಷ ಕೇಳ್ತಾರೆ, 50,000 ರೂಪಾಯಿ ಕೇಳ್ತಾರೆ, ಆ ಥರ ಎಲ್ಲ ಮಾಡ್ತಾರೆ. ಅದು ತುಂಬ ಜಿಗುಪ್ಸೆನ್ಸ್. ಆಗೇನು ಅನಿಸುತ್ತೆ ಅಂದರೆ, ಸಮಾಜದಲ್ಲಿ ನಾವು ಎಷ್ಟು ಒಳ್ಳೆಯವರಾಗಿದ್ರೂ ಸಮಾಜ ನಮ್ಮನ್ನ ಗುರುತಿಸ್ತಾ ಇಲ್ಲ. ಹಂಗಾಗಿ ನಮ್ಮ ಸಮುದಾಯದವ್ರು ಏನು ಮಾಡ್ತಾರೆ ಅಂದರೆ, ಈ ಬೇರೆಗೆ ಏನೋ ಈ ಭಿಕ್ಷಾಟನೆ ಜಾಸ್ತಿ ಮಾಡ್ಬೋದು ಆ ಥರ. ಈಗೆಲ್ಲ ನೀವು ನೋಡಿರ್ಬೋದು, ಈಗ ಅಂಗಡಿಗಳಲ್ಲಿ ಕೇಳಿದ್ರೆ ಒಬ್ಬೊಬ್ರು ದುಡ್ಡು ಕೊಡ್ತಾರೆ, ಒಬ್ಬೊಬ್ರು ದುಡ್ಡು ಕೊಡಲ್ಲ. ಮಧ್ಯ ಮನೆ ಚೌಲ್ಟ್ರಿಗಳಲ್ಲಿ ಒಬ್ಬರು ಸ್ವಲ್ಪ ಕೊಡ್ತಾರೆ, ಒಬ್ಬರು ಜಾಸ್ತಿ ಕೊಡ್ತಾರೆ. ಯಾಕೆ ಅವ್ರು ಕೇಳ್ತಾರೆ ಅನ್ನೋದಕ್ಕಿಂತ ಮುಖ್ಯವಾಗಿ ಅವ್ರ ಹಿಂದಿನ ರಹಸ್ಯ ಏನು ಅನ್ನೋದನ್ನ ತಿಳ್ಕೊಬೇಕು ಸಮಾಜ. ಅದನ್ನು ಯಾರು ತಿಳ್ಕೊಳ್ಳಲ್ಲ. ಅವ್ರು ಬಂದ 2,000 ಕೊಡಿ, 5,000 ಕೊಡಿ, 1,000 ಕೊಡಿ. ಎಷ್ಟೋ ಕಂಪ್ಲೇಂಟ್ಸ್ಗಳು ನನ್ನ ಹತ್ರ ಬಂದಿದೆ. ನಾನು ಕಮಿಷನರ್ ಆಫೀಸಲ್ಲಿ ಮಾತಾಡಿದ್ದೀನಿ, ಒಳ್ಳೊಳ್ಳೆ ವ್ಯಕ್ತಿಗಳು ಸಿಕ್ತಾಗ ಹೇಳ್ತಾರೆ, ಅಮ್ಮ ನಿಮ್ಮ ಕಡೆಯವ್ರಿಗೆಲ್ರಿಗೂ ಸ್ವಲ್ಪ ಕಮ್ಮಿ ತೊಗೊಳಕ್ಕೆ ಹೇಳಿ ಅಂತ. ನಾವು ಯಾರವ್ರಿಗೆ ಕಮ್ಮಿ ತೊಗೊಳ್ಳಿ ಅಂತ ಹೇಳಲಿಕ್ಕೆ. ಹಂಗಾಗಿ ನಮಗೆ ಅದೊಂದು ಮನೆ ಕೊಟ್ಟರೆ ಯಾರಾದರೂ ಆ ಮನೇಲಿ ಜೀವನ ಮಾಡ್ಬೋದು. ಹೊಟ್ಟೆಗೆ ಎಷ್ಟು ಬೇಕಷ್ಟು ಜೀವನ ಮಾಡಿಕೊಂಡು ದಿನಚರಿನ ಅವ್ರು ಉಪಯೋಗಿಸ್ಕೊತಾರೆ. ಅದಕ್ಕಿಂತ ಮುಖ್ಯವಾಗಿ ನಾವು ಈ ಸರಿ ಹೊಸದಾಗಿ ನಾವು ಈಗ ಅಪ್ಲಿಕೇಶನ್ ಮಾಡಿದಾಗ ರೋಹಿಣಿ ಸಿಂಧಿರಿ ಅವರು ನಮಗೆ ಹೇಳ್ಕೊಡ್ತೀನಿ ಅಂತ ಮಹಿಳಾ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅವ್ರಿಗೆ ಹೇಳಿದ್ವಿ. ಅವರು ರೋಹಿಣಿ ಸಿಂಧೂರಿ ಇಲ್ಲ, ಅವ್ರು ಫ್ರಾಂಟ್ ಆಗಿದ್ರೆ ಕೊಡ್ತಾರೆ ಅಂತಿರೋದು. ಆದರೆ ಇವತ್ತಿನ ಸರ್ಕಾರ ಅವ್ರನ್ನೇ ವರ್ಗಾವಣೆ ಮಾಡ್ತಾರೆ. ನಾನು ಅದೇ ವಿಚಾರಕ್ಕೆ ಬರ್ತೀನಿ. ಈಗ ರೋಹಿಣಿ ಸಿಂಧೂರಿ ಅಂತ ನೀವು ಕೇಳಿದ್ರಿ, ರೋಹಿಣಿ ಸಿಂಧೂರಿ ಅವರು ಸರ್ಕಾರ ಈಗ ಅವ್ರನ್ನ ವರ್ಗಾವಣೆ ಮಾಡ್ತು. ಇದರಿಂದ ಏನಾದರೂ ನಿಮಗೆ ನಿಮ್ಮ ಒಂದು ಸಮುದಾಯಕ್ಕೆ ಪರಿಣಾಮ ಬೀರುತ್ತಾ ಅಂತ? ತುಂಬ ಬೀರುತ್ತೆ. ಯಾಕಂದರೆ ಈಗ ನಮ್ಮಲ್ಲಿ ಈಗ ಎಷ್ಟೋ ಜನ ನಾವು ಕೆಟ್ಟದಾಗಿ ಮಾತಾಡೋಂಥದ್ದೆಲ್ಲ ನಾವು ಮಾಡ್ತಾ ಇದ್ವಿ. ನಾವು ಮೋಟಿವೇಟ್ ಆಗಿದ್ದೀವಿ, ಎಷ್ಟೋ ಜನ ಮೋಟಿವೇಟ್ ಆಗಿದ್ರೆ. ಈಗ ನಾನೊಬ್ಳು ಗುರು ಅಂದರೆ ನನ್ನ ಕೆಳಗಡೆ 20 ಜನ ಇರ್ತಾರೆ. ಅವ್ರೇನಾದ್ರು ತಪ್ಪು ಮಾಡಿದ್ರೆ ಮೇನ್ ಯಾರು ಇರ್ತಾರೆ ಅವ್ರಿಗೆ ಇನ್ಫಾರ್ಮೇಷನ್ ಕೊಡ್ತಾರೆ, ಅವ್ರಿಗೆ ತಿದ್ದಿ ಬುದ್ಧಿವಾದನೆ ಹೇಳ್ತಾರೆ, ಈ ರೀತಿ ಮಾಡಬೇಡಿ, ಅವ್ರು ಎಷ್ಟು ಕೊಡ್ತಾರೆ ಅಷ್ಟು ಈಸ್ಕೊಳ್ಳಿ ಅಂತ ಚೇಂಜಸ್ ಆಗಿದೆ. ಈಗ ರೋಹಿಣಿ ಸಿಂಧಿರಿ ಅವ್ರು ಈ ಸರಿ ಮಾಡ್ಕೊಡ್ತೀವಿ ಅಂತ ಮಹಿಳಾ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅವ್ರು ಹೇಳಿದ್ರು, ನಿಮ್ಗೆಲ್ರಿಗೂ ಮನೆ ಆಗುತ್ತೆ ಒಂದು 150 ಜನಕ್ಕೆ ಅಂತ ಹೇಳಿದ್ರು. ಬಟ್ ಅದು ಆಗಲೇ ಇಲ್ಲ. ಅಷ್ಟೊತ್ತಿಗೆ ಪ್ರಾಸೆಸ್ ಆಗೋಷ್ಟೊತ್ತಿಗೆ ಅವ್ರು ವರ್ಗಾವಣೆ ಮಾಡಿಬಿಟ್ರು. ಅದರಲ್ಲಿ ಇನ್ನೊಂದು ನನಗೆ ಮುಖ್ಯವಾದ ವಿಷಯ ಏನು ಹೇಳಬೇಕು ಅಂದರೆ, ಅವರು ಇವರು ಉತ್ತಮ್ ಬಗಾದಿ ಅವರು ಚಿಕ್ಕಮಂಗ್ಳೂರಲ್ಲಿದ್ದರು. ನಾನು ಸ್ಟೇಟ್ ಕೋಆರ್ಡಿನೇಟರ್ ಆಗಿರೋದ್ರಿಂದ ನಾನು ಚಿಕ್ಕಮಂಗ್ಳೂರಿಗೆ ನಾನು ಆಫೀಸ್ ವರ್ಕ್ ಮೇಲೆ ಹೋಗಿದಾಗ DC ಅವ್ರನ್ನ ಮೀಟ್ ಮಾಡೋಂಥ ಸಂದರ್ಭ ಬಂತು. ಮೀಟ್ ಮಾಡೋಕ್ಕೆ ಹೋದಾಗ ಅವರು ನಾವು ಎಲ್ಲೋ ಹೋಗ್ತಾ ಇದ್ವಿ, ಅವರೇ ನಮ್ಮನ್ನ ಕರೆದ್ಬಿಟ್ಟು ಏನಕ್ಕೆ ಬಂದಿದ್ರ ನೀವು ಅಂದ್ರೆ, ನಮ್ದು ಏನೋ ಬೇರೆ ಪರ್ಸನಲ್ ಕೆಲಸಕ್ಕೆ ಹೋಗಿದ್ದಿದ್ದು ಆಫೀಸ್ ವರ್ಕ್ ಮೇಲೆ. ಅವ್ರು ಕರೆದ್ಬಿಟ್ಟು ನಿಮಗೆ ಮನೆ ಬೇಕಂದ್ರು. ನನಗೆ ಒಂಥರ ಗಾಬರಿ ಆಯಿತು. ಮನೆ ಬೇಕಂದರೆ ನಾನಿರೋದು ಮೈಸೂರು, ನನಗೆ ಇಲ್ಲೆಲ್ಲಿ ಮನೆ ಕೊಡ್ತಾರೆ? ಸದ್ಯ ನಾವು ಮನೆ ಹಾಕಿ ಅಪ್ಲಿಕೇಶನ್ ಕೊಟ್ಟಿರೋರೆ ನಮಗೆ ಕೊಡ್ತಾ ಇಲ್ಲ, ಇವ್ರು ಯಾರು ಕೊಡ್ತಾರೆ ಅಂತ ಅಂದ್ಬಿಟ್ಟು ನಾನು ಕೇಳಿದಾಗ ಆಮೇಲೆ ಅಷ್ಟೊತ್ತಿಗೆ ನನ್ನ ಜೊತೆ ಚಿಕ್ಕಮಂಗ್ಳೂರಲ್ಲಿ ನನ್ನ ಜೊತೆ ಕೆಲಸ ಮಾಡೋರು ಸಹಪಾಠಿ ನನ್ನ ಜೊತೆ ಬಂದಿದ್ದರು. ಅವ್ರು ಹೇಳಿದ್ರು, ಇಲ್ಲ ಮಮ್ಮಿ ನಮಗೂ ಮನೆ ಅಪ್ಲಿಕೇಶನ್ಗಳನ್ನ ಹಾಕಿದ್ದೀವಿ, ಮತ್ತು ಲೈಂಗಿಕ ಕಾರ್ಯಕರ್ತರಿಗೆ ಮತ್ತು ನಮ್ಮ ತೃತೀಯ ಲಿಂಗಿಗಳಿಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂತ. ಅವಾಗ ನಾನು ಅಲ್ಲೇ ಇದ್ದಂಗೆ ಅವರೆಲ್ರಿಗೂ ಅವ್ರ ಅಂಡರಲ್ಲಿರೋರಿಗೆ ಫೋನ್ ಮಾಡಿದ್ರು, ನೋಡಿ ಇದ್ರ ಒಂದು 20 ಜನ ಇದ್ದಾರೆ ಇಲ್ಲಿ ಚಿಕ್ಕಮಂಗ್ಳೂರು ಜಿಲ್ಲೆಯಲ್ಲಿ, ಅವರೆಲ್ರಿಗೂ ನೀವು ಮನೆ ಕೊಡೋಂಥ ಸೌಲಭ್ಯನ ಕೊಡಿ ಅಂತ ಹೇಳಿದ್ರು. ಅದು ಕೊಡ್ತಾರೋ ಬಿಡ್ತಾರೋ ಅದು ಸೆಕೆಂಡರಿ.
ಬಟ್ ಆ ಪೀರಿಯಡ್ನಲ್ಲಿ ಅವರು ಮಾಡಿದಂಥ ಒಳ್ಳೆ ಕೆಲಸ ನಾನು ಇವತ್ತು ನೆನೆಸ್ಕೊತಾ ಇದ್ದೀನಿ. ನನಗೆ ಅದಾಗ ಅನ್ನಿಸ್ತು, ಈಗ ಅವರು ಮೈಸೂರಿಗೆ ಈಗ ಬಗಾದಿ ಉತ್ತಮ್ ಬಗಾದಿಯವ್ರು ಬಂದಾಗ ನನಗೆ ಖುಷಿ ಆಯಿತು. ಪರವಾಗಿಲ್ಲ, ರೋಹಿಣಿ ಸಿಂಧ್ ಅವ್ರನ್ನ ನಾವು ಮೀಟ್ ಮಾಡೋಕ್ಕಾಗಿಲ್ಲ, ಕೊರೋನಾ ಟೈಮ್ಗೆಲ್ಲ ಕೊರೋನಾ ಬಂತು, ಬಟ್ ಅವರು ಏನೇನೋ ತುಂಬ ಬ್ಯುಸಿ ಇದ್ದರು. ಈ ಸತಿ ಅವ್ರನ್ನ ಹೋಗಿ ನಾವು ನಮ್ಮ ಕಷ್ಟ ನಾನು ಹೇಳ್ಕೊಳ್ಳೋಣ ಅನ್ನೋ ಅಷ್ಟರಲ್ಲಿ ಈಗ ಸಂಕಷ್ಟ ಬಂದಿದೆ, ಕೊರೋನಾ ಸಂಕಷ್ಟ ಬಂದಿದೆ. ಹಂಗಾಗಿ ಈಗ ನಾವು ಇದನ್ನೆಲ್ಲ ಮುಗಿದ ಮೇಲೆ ನಾವು ಉತ್ತಮ್ ಬಗಾದಿಯವ್ರ ಹತ್ರ ಡಿ ಸಿ ಅವ್ರ ಹತ್ರ ಹೋಗ್ತೀವಿ. ನಮ್ಮ ಮನವಿ ಪತ್ರ ಎಲ್ಲಿಗೆ ನಿಂತಿದೆ ಅದನ್ನು ನೋಡಿ ಮುಂದೆ ನಾವು ಅದನ್ನು ಚಾಲು ಮಾಡೋಂಥ ಪ್ರಯತ್ನ ನಾನು ಪಡ್ತೀನಿ. ನಮ್ಮ ಸಮಾಜದಲ್ಲಿ ನಿಮ್ಮ ಸಮುದಾಯದ ಬಗ್ಗೆ ಕೆಲವೊಂದು ರೀತಿಯ ಯೋಚನೆಗಳಿದೆ, ಬೇರೆ 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 ಥರ ಯೋಚನೆಗಳಿದೆ. ಹೇಗೆ ನಿಮ್ಮ ಲೈಫ್ ಸ್ಟೈಲ್ ಹೇಗೆ ಅಂತ, ನಿಮ್ಮ ಲೈಫ್ ಸ್ಟೈಲ್, ನಿಮ್ಮ ಬಾಲ್ಯ ಹೇಗಿತ್ತು? ನಾನು ಹುಟ್ಟೂರು ಮೈಸೂರು, ನಾನು ಬೆಳೆದಿದ್ದು ಮೈಸೂರು, ನನ್ನ ವಿದ್ಯಾಭ್ಯಾಸ ಎಲ್ಲ ಮೈಸೂರಿನಲ್ಲೇ. ಆದರೆ ನಮ್ಮದು ಒಂಥರ ಜೀವನ ಏನಪ್ಪ ಅಂದರೆ ತುಂಬಾ ಕಷ್ಟಕರವಾದ ಜೀವನ. ಯಾಕಪ್ಪ ಅಂದರೆ ನಮಗೆ ನಮ್ಮ ಐಡೆಂಟಿಟಿ ಗೊತ್ತಾಗೋಕ್ಕೂ ಮುಂಚೆನೇ ನಾವು ಕೆಲವರು ಇದಕ್ಕೆ ನಾವು ಒಳಗಾಗಿರ್ತೀವಿ. ಅಂಥ ಪರಿಸ್ಥಿತಿಯಲ್ಲಿ ನಾವು ಯಾರ ಹತ್ರನೂ ಹೇಳ್ಕೊಳ್ಳಿಕ್ಕಾಗಲ್ಲ. ಹೇಳ್ಕೊಳಕ್ಕಾಗಬೇಕಾಗಿರೋದು ಒಂದೇ, ಇಲ್ಲ ಅಕ್ಕನ ಹತ್ರ ಹೇಳಬೇಕು, ಇಲ್ಲ ಅಮ್ಮನ ಹತ್ರ ಹೇಳಬೇಕು. ತಂಗಿ ಹತ್ರ ಹೇಳಿದ್ರೆ ಅವ್ರು ಇನ್ನೂ ಚಿಕ್ಕರು ಇರ್ತಾರೆ, ಗೊತ್ತಾಗೋದಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಅಮ್ಮನ ಹತ್ರ ಹೇಳಿದ್ರೆ ಅಮ್ಮ ಯೋಚನೆ ಮಾಡ್ತಾರೆ, ಇಂಥ ಮಗನ ನಾನು ಎತ್ತನಲ್ಲ ಅಂತೇಳಿ. ಅಪ್ಪನ ಹತ್ರ ಹೇಳಿದ್ರೆ ಇಂಥ ಮಗ ಹುಟ್ಟಿದ್ನಲ್ಲ, ಯಾಕೆ ಹಿಂಗೆ ಮಾಡಿದ್ರು, ಯಾಕೆ ಹುಟ್ಟಬೇಕಿತ್ತು ಅಂತ ಹೊಡಿತಾರೆ. ಅಣ್ಣನ ಹತ್ರ ಹೇಳಿದ್ರೆ ದೂಷಣೆ ಮಾಡ್ತಾನೆ, ಈ ಥರ ಈಗೆಲ್ಲ ಯಾಕೆ ಮಾಡ್ತೀನಿ ಅಂತ ಹೇಳ್ತಾರೆ, ಅವ್ರದ್ದೊಂದು ಭಯ ಇರುತ್ತೆ. ಆದರೆ ಅಕ್ಕ ನಮಗೆ ಆ ಥರ ನಮ್ಮ ಒಂದು ಗುಂಪಲ್ಲಿ ಅಕ್ತಿರ ಹತ್ರ ನಾವು ಎಲ್ಲನೂ ಶೇರ್ ಮಾಡ್ಕೊಳ್ಳೋವಂಥದ್ದು ಜಾಸ್ತಿ ಇರುತ್ತೆ. ಅದೇ ಥರ ನನ್ನ ಜೀವನದಲ್ಲೂ ತುಂಬ ಕಷ್ಟಗಳು ಬಂದಿದೆ. ನಿಜಕ್ಕೂ ನಾನು ಹೇಳಬೇಕು ಅಂದರೆ ನನ್ನ ಅಮ್ಮನಿಗೆ ನನ್ನ ಆ್ಯಕ್ಟಿವಿಟೀಸ್ ಗೊತ್ತಿತ್ತು. ಬಟ್ ನಾನು ಬಾಲ್ಯದಲ್ಲೇ ವಿದ್ಯಾಭ್ಯಾಸ ನನ್ನ SSLC ಬರೋವರೆಗೇ ನನಗೆ ಈ ಥರ ಹವ್ಯಾಸಗಳೆಲ್ಲ ಶುರು ಆಗೋಗಿತ್ತು. ಬಟ್ ಎಲ್ಲ ಹೇಳೋರು ನನ್ನ ಕೆಟ್ಟ ಕೆಟ್ಟ ಪದಗಳಿಂದ ನನ್ನ ಕರೀತಾಯಿದ್ರು. ಬಟ್ ಆ ಪದಗಳನ್ನ ಹೋಗ್ಲಾಡ್ಸೋಕ್ಕೆ ನಾನು ಇಷ್ಟು ದಿನ ಕಷ್ಟಪಟ್ಟಿದ್ದೀನಿ. ಬಟ್ ಅದೇ ಪದಗಳನ್ನ ನನ್ನ ಬಾಯಲ್ಲಿ ನಾನು ಹೇಳಲಿಕ್ಕೆ ನನಗೆ ಇಷ್ಟ ಆಗೋದಿಲ್ಲ. ಬಟ್ ತುಂಬ ಜನ ಕೆಟ್ಟದಾಗಿ ನೋಡಿದ್ದಾರೆ. ಬರೀ ಪಬ್ಲಿಕ್ ಅಂತಲ್ಲ, ಅಕ್ಕಪಕ್ಕದವರಾಗಿರ್ಬೋದು, ಏರಿಯಾದಲ್ಲಾಗಿರ್ಬೋದು, ಸಮಾಜನೇ ನೋಡೋ ದೃಷ್ಟಿನೇ ಬೇರೆ ಇತ್ತು. ಒಂದು ಹೆಣ್ಣು ಒಂದು ಗಂಡು ನೋಡೋ ದೃಷ್ಟಿಗಿಂತ ನಮ್ಮದು ವಿಭಿನ್ನವಾಗಿತ್ತು ಆ ದೃಷ್ಟಿ. ಆ ದೃಷ್ಟಿನೆಲ್ಲ ನಾವು ಮೀರಿ ಯಾಕೆ ಈ ಥರ ನಮ್ಮನ್ನ ನೋಡ್ತಾರೆ, ಸಮುದಾಯದಲ್ಲಿ ನಾವು ಒಬ್ಬರೇನಾ, ನಾನು ಹುಟ್ಟಿರೋದೇ ತಪ್ಪ ಅನ್ನೋ ಒಂದು ಕೆಲವು ಸಮಸ್ಯೆಗಳು ಆ ದಿನ ನನ್ನನ್ನು ಕಾಡ್ತಾ ಇತ್ತು. ಇವತ್ತಿನ ದಿನಗಳಲ್ಲಿ ನೋಡಿದ್ರೆ ಇದು ನಾವು ಮಾಡ್ಕೊಂಡಿದ್ದಂತಲ್ಲ, ದೇವ್ರು ಕೊಟ್ಟಂಥ ವರನ ಅಥವಾ ನಮ್ಮದು ಏನೋ ದೇಹ ಸ್ಥಿತಿನ ಏನೋ ಆಗಿದೆ ಅಂತೇಳಿ ನಾವು ಈ ಒಂದು ರೂಪಕ್ಕೆ ಬರ್ತಾ ಇದ್ದಾರೆ ಅಂತ ಇವತ್ತಿನ ಜನ್ರೇಷನ್ಗೆ ನಾವು ತಿಳಿಸೋಕ್ಕಾಗುತ್ತೆ. ಬಟ್ ನಿಜಕ್ಕೂ ನಾನು SSLC ಓದಬೇಕಾದ್ರೆ ನನಗೆ ತುಂಬಾ ಕಷ್ಟ ಆಯ್ತಾಯಿತ್ತು. ನಾನು ಯಾವಾಗಲೂ ಬರೀ ಹೆಣ್ಮಕ್ಳ ಜೊತೆ ಸೇರ್ತಾ ಇದ್ದವರು ನಾನು ಕರ್ಕೊಂಡೋಗ್ಬಿಟ್ಟು ಬಾಯ್ಸ್ ಸ್ಕೂಲ್ಗೆ ಹಾಕ್ಬಿಟ್ರು. ಬಾಯ್ಸ್ ಸ್ಕೂಲ್ಗೆ ಏನಕ್ಕೆ ಹಾಕೋದ್ರೆ ಅವ್ರ ಮನಸ್ಸಲ್ಲಿ ಏನಿತ್ತೋ ಗೊತ್ತಿಲ್ಲ, ಇವನು ಈಗಲಾದ್ರೂ ಸ್ವಲ್ಪ ಚೇಂಜಸ್ ಆಗಲಿ, ಹುಡುಗರ ಜೊತೆ ಬೆರೀಲಿ ಅನ್ನೋ ಒಂದು ಉದ್ದೇಶ ಇತ್ತು. ಅಥವಾ ಅವ್ರ ಮನಸ್ಸಲ್ಲಿ ಏನಿತ್ತು ನನಗೆ ಗೊತ್ತಿಲ್ಲ, ನಮ್ಮನೆಯವ್ರ ಮನಸ್ಸಲ್ಲಿ. ಹಾಗಾಗ್ತಾಗ ನಂಗೆ ತುಂಬಾ ಜುಗುಪ್ಸ ಆಯ್ತಿತ್ತು. ನಾನು 10 ಗಂಟೆಯಿಂದ 5 ಗಂಟೆ ಗಂಟ ನಾನು ಕ್ಲಾಸ್ ಮುಗಿಯೋ ತನಕ ನಾನು ಯಾವ ರೀತಿ ಕಷ್ಟಪಡ್ತಿದ್ದೆ ಅನ್ನೋದು ನನ್ನ ಮನಸ್ಸಲ್ಲಿರೋ ನೋವು ನನಗೆ ಅರ್ಥ ಆಗ್ತಾಯಿತ್ತು. ಬಟ್ ಯಾರಿಗೂ ನಾನು ಹೇಳ್ಕೊಳಕ್ಕಾಗ್ತಿಲ್ಲ. ಬೆಳಗ್ಗೆಯಿಂದ ನಾನು ಎದ್ದ ತಕ್ಷಣ ಸ್ಕೂಲ್ಗೆ ಹೋಗೋವರೆಗೂ ಮನೆ ಕೆಲಸ ಮಾಡುವೆ, ಮತ್ತು ಮನೆ ಕೆಲಸ ಬಂದು ಮತ್ತೆ ನಾನು ಸಂಜೆ ಮೇಲೆ ಬಂದರೂ ನಾನು ಮನೆ ಕೆಲಸ ಮಾಡಿ ನಾನು ಏನೈತೆ ಓದು ಅದ್ರಗಳನ್ನ ನಿರ್ಭಾಯಿಸ್ತಾ ಇದ್ದೆ. ಹೀಗೆ ಕೆಲವು ದಿನ ಕಳೀತಾ ಎಷ್ಟು ದಿನ ಅಂತ ನಾನು ನೋವನ್ನ ಹೇಳ್ಕೊಳಕ್ಕಾಗಲಿ. ಹಂಗಾಗಿ ನನ್ನ ತಂದೆ ಮಧ್ಯದಲ್ಲಿ ಎಕ್ಸ್ಪೈರ್ಡ್ ಆದರು. ನಮ್ಮದು ಒಂದು ದೊಡ್ಡ ಫ್ಯಾಮಿಲಿ, ನಾವು ಒಕ್ಕಲಿಗೌಡ, ಸೊ ನಾವು ಒಳ್ಳೆ ಫ್ಯಾಮಿಲಿಯಲ್ಲೇ ಹುಟ್ಟಿದವನು. ಹುಟ್ಟಿದಾಗ ನನಗೆ ಈ ಥರ ಎಲ್ಲ ನನ್ನಿಂದ ಅವ್ರುಗಳಿಗೆ ತೊಂದರೆ ಆಗಬಾರ್ದು ಅಂತ 1 ಮಂತ್ಸ್ ಅನ್ನೋದು. ಬಟ್ ನಾನೇನು ಇವ್ರಿಗೆ ಜನ್ಮ ಕೇಳಿದ್ನ, ನಾನು ಇವ್ರ ಮನೇಲಿ ಹುಟ್ಟಿದ್ದೀನಿ, ಆದರೆ ನನ್ನ ತಪ್ಪೇನಿಲ್ಲ ಅಂತ ಹೇಳ್ಬಿಟ್ಟು ಅದು ಒಂದು ಕಡೆ ಮನ್ಸು ಅನ್ನೋದು, ಇದು ಒಂದು ಕಡೆ ಮನ್ಸು ಅನ್ನೋದು. ಆ್ಯಕ್ಚುಲಿ ನನಗೊಬ್ಳು ತಂಗಿ ಇದ್ದಾಳೆ, ಸ್ವಂತ ತಂಗಿ ಇದ್ದಾಳೆ, ಇನ್ನಿಬ್ಬರು ಚಿಕ್ಕಪ್ಪನ ಮಕ್ಕಳಿದ್ದಾರೆ. ಅವ್ರನ್ನ ನನ್ನನ್ನು ಇವ್ರು 3 ಜನನೂ ಒಂದೇ ದೃಷ್ಟಿಲಿ ನಾನು ನೋಡ್ತಾ ಇದ್ದೆ. ಅವ್ರು 3 ಜನನೂ ಒಂದೇ ದೃಷ್ಟಿಲಿ ನೋಡ್ತಿದ್ದೆ. 3 ಜನ ಗಂಡದ್ರಲ್ಲಿ ಇಬ್ಬರು ಬಾದ್ರು ನನ್ನ ತುಂಬಾ ರೆಸ್ಪೆಕ್ಟ್ ಕೊಡ್ತಾಯಿದ್ರು, ಮಾತಾಡ್ತಾಯಿದ್ರು. ಈ ಥರ ಅಂತ ಗೊತ್ತಿರಲಿಲ್ಲ ಅವ್ರಿಗೆ. ನಾನು ಎಲೆಮರೆಕಾಯಿ ಥರ ನಾನು ಅವ್ರಿಗೆ ಅಗಲು ವೇಷ ಅಂತ ಹೆಂಗಾಗ್ತಾರೆ ಆ ರೀತಿ ನಾನು ಪ್ಯಾಂಟ್ ಶರ್ಟ್ ಹಾಕೊಡೋದು. ಅವ್ರು ಯಾರೂ ಇಲ್ಲದಾಗ ನನ್ನ ಮನೆಯಲ್ಲಿ, ಈಗ ನಾನು ಅವನಲ್ಲ ಅವಳು ಫಿಲಮ್ ನೋಡಿದ್ದೀರಾ, ಆ ಥರ ಎಲ್ಲ ಜೀವನಗಳನ್ನ ನಾವು ನಡ್ಸ್ಕೊಂಡು ಬಂದು ಅದು ಎಲ್ಲಿಗಂಟ ಸಾಧ್ಯ ಆಯಿತು ಅಂದರೆ ಸ್ವಲ್ಪ ದಿನ ಮಾತ್ರ ಆ ಬಣ್ಣ ಹಾಕೋಕ್ಕೆ ಸಾಧ್ಯ ಆಯಿತು. ಮತ್ತೆ ಬಣ್ಣ ಅಳಿಸೋಯ್ತು. ಅದೇ ಟೈಮಲ್ಲಿ ನಾನು ತಂದೆ ತೀರಿದಾಗ ನನಗೆ ಜವಾಬ್ದಾರಿ ಬಿತ್ತು. ನನ್ನ ತಮ್ಮನೂ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ. ತಂಗಿ ಅವಳ ಮದುವೆಗೆ ಅವಳು ಹೋದ್ಲು. ಇನ್ನಿಬ್ಬರು ಚಿಕ್ಕಪ್ಪನ ಮಕ್ಳಿಗೂ ಮದುವೆ ಆಯಿತು. ಅವ್ರವ್ರ ಮನೆಗೆ ಹೋಗಿ ಸೆಟ್ಲ್ ಆದರು. ಈಗಿರೋರು ಯಾರು, ನನ್ನ ತಾಯಿ, ನಾನು ನನ್ನ ತಾಯಿ ಇಬ್ಬರೇ. ಬಟ್ ಆವಾಗ ಏನು ಮಾಡೋದು, ಆವಾಗ ನಾನು ಅಂದ್ಕೊಂಡೆ ನಮ್ಮ ಜೀವನ ಬರೀ ಇದಕ್ಕೆ ಮೀಸಲಾಗಿಲ್ಲ. ಆಗಲೇ ನಾನು ಸ್ವಲ್ಪ ಬುದ್ಧಿ ಇತ್ತು, ಆದರೆ ಎದುರಿಸೋ ಶಕ್ತಿ ಇರಲಿಲ್ಲ ನನಗೆ. ನಾನು ಯಾರೋ ನನಗೆ ಗೊತ್ತಿದ್ರೂ ಮುಂದೆ ಸಮಾಜಕ್ಕೆ ನಾನು ಯಾವ ರೀತಿ ಹೇಳ್ಬೇಕು ಅನ್ನೋದ್ರ ಬಗ್ಗೆ ನನಗೆ ಅರಿವಿರಲಿಲ್ಲ. ಆಗ ನಾನು ಇಲ್ಲೇ ಒಂದು ಮಾರ್ಸ್ ರೋಡಲ್ಲಿ ಒಂದು ಬಟ್ಟೆ ಅಂಗಡಿಗೆ ಕೆಲ್ಸಕ್ಕೆ ಸೇರ್ಕೊಂಡಾಗ ನಂತರೊಬ್ಬರು ಇದ್ದರು. ಅವ್ರು ನನಗೆ ಪರಿಚಯ ಇದ್ದರು. ನನಗೆ ಖುಷಿ ಆಯಿತು, ನನ್ನ ಜೊತೆ ಇವರೊಬ್ರು ಇದ್ದಾರೆ, ಹೆಂಗೋ ಖುಷಿ ಆಯಿತು ಅಂತೇಳಿ ನಾವು ದಿನ JNC ಲಕ್ಷ್ಮಿ JLB ರೋಡ್ ಇದೆ ಮೈಸೂರಿನಲ್ಲಿ. ಆ ರೋಡ್ಗೂ ನಮ್ಮ ಮನೆಗೂ ಹತ್ರ ಇತ್ತು. ಸೊ ನಾನು ಕೆಲಸ ಮುಗಿಸ್ಕೊಂಡು ಅಲ್ಲಿ ಬೇಕಾದ್ರೆ ನಾನು ದಿನ ನೋಡ್ತಾ ಇದ್ದೆ. ನಮ್ಮವರು ತುಂಬ ಜನ ಇರ್ತಾಯಿದ್ರು. ಆಗ ನನಗೆ ಗೊತ್ತಿಲ್ಲ ನಮ್ಮ ಐಡೆಂಟಿಟಿ ಏನು, ನಾನು ಅಂದ್ರೇನು, ಯಾರು ಅಂದ್ರೇನು. ಅಲ್ಲಿ MS ಇದ್ದರು, ಮೇಲ್ ಸೆಕ್ಸ್ ಇರೋ
ಟ್ರಾನ್ಸ್ಜೆಂಡರ್ ಎಲ್ಲ ನಿಂತ್ಕೋತಾ ಇದ್ರು ಡ್ರೆಸ್ಗಳನ್ನ ಹಾಕ್ಕೊಂಡು. ಬಟ್ ನನಗನ್ನಿಸ್ತು ಏನಕ್ಕೆ ಇವ್ರು ಈ ಥರ ಇದ್ದಾರೆ, ಇವರು ನನ್ನಂಗೆನಾ ಅಂತ. ಒಂದು ವಾರ 15 ದಿನ ನೋಡಿದೆ. ಮತ್ತೆ ನಂತರ ಅವ್ರನ್ನ ನಾನು ಮಾತಾಡಿಸ್ದೆ. ಅವರೇ ನಾನು ಮಾತಾಡ್ಸಿದ್ರು, ಏನಕ್ಕೆ ನೀವು ಡೈಲಿ ರೋಡಲ್ಲಿ ಬರ್ತೀರಾ ಅಂತ. ಆಗ ನಾನು ಹೇಳಿದೆ, ನನಗೂ ಈ ಥರ ಇಷ್ಟ, ನಿಮ್ಮ ಥರ ಸೀರೆ ಹಾಕ್ಕೋಬೇಕು ಅಂತ ಇಷ್ಟ ಅಂತ ಹೇಳಿದಾಗ ಅವರಂದರು, ಹೌದಾ ಏನಕ್ಕೆ ಅಂದರೆ ನಾನು ಈ ಥರ ಗೊತ್ತಿಲ್ಲ, ನನಗೆ ಆಸೆ ಅಷ್ಟೇ ಅಂದರು. ಅವ್ರು ಸ್ವಲ್ಪ ಜನ ಒಳ್ಳೇದು ಹೇಳಿದ್ರು, ಸ್ವಲ್ಪ ಜನ ಕೆಟ್ಟದಾಗೂ ಹೇಳಿದ್ರು. ಸರ್ ಇದೇ ರೀತಿ ನೋಡಿದಾಗ ನನಗೆ ಆ ದಿನ ಮಾತಾಡುವಾಗ ಅಲ್ಲಿ ಬಟ್ಟೆ ಅಂಗಡಿ ಕೆಲಸ ಮಾಡೋ ಓನರ್ ನನ್ನ ನೋಡ್ಬಿಟ್ಟು, ಯಾಕಪ್ಪ ನೀನು ಹುಡುಗ ಆಗಿದೆಯಾ, ನೀನು ಯಾಕೆ ಅವ್ರನ್ನೆಲ್ಲ ನೀನು ಮಾತಾಡಿಸ್ತಾ ಇದ್ದೆ ಆ ಗುಂಪಿನವ್ರ ಜೊತೆ ಅಂದರು. ನಾನು ಏನಿಲ್ಲ, ಆ ಥರ ಏನಿಲ್ಲ, ನಾನು ರೋಡಲ್ಲಿ ಹೋಗ್ತಾ ಇದ್ದೆ, ಬಟ್ ಅವ್ರನ್ನ ಮಾತಾಡಿಸ್ದೆ ಅಷ್ಟೇ ಅಂದರೆ ಆ ಯಪ್ಪ ಕೇಳಲಿಲ್ಲ. ಇಲ್ಲ ನೀನು ಕೆಲಸದಿಂದ ಬರಬೇಡ ನಾಳೆಯಿಂದ ಅಂತ ಹೇಳ್ಬಿಟ್ರು. ಆವಾಗ ನಾನೇನು ಮಾಡಲಿ, ಮನೆಗೆ ಹೋಗಿ ನಾನು ಈ ಥರ ಅಂತ ಹೇಳಿದ್ರು ಗೊತ್ತಿರ್ಬೋದೇನೋ, ಬಟ್ ನಾನು ಯಾವ ರೀತಿ ಅವ್ರಿಗೆ ಐಡೆಂಟಿಫೈ ಆಗಲಿ, ಮನೆಯವ್ರಿಗೆ ಗೊತ್ತಿದ್ರು ನಾನು ಈ ಥರ ಅಂತ ನಾನು ಹೆಂಗೆ ಹೇಳಿ, ಅಷ್ಟು ಧೈರ್ಯ ಇಲ್ಲ ನನಗೆ. ಆವತ್ತಿನ ದಿನಗಳಲ್ಲಿ ಧೈರ್ಯ ಆಗಲಿ ಇಷ್ಟೊಂದು ನಿಮ್ಮ ಎದುರು ಮಾತಾಡೋ ಪರಿಸ್ಥಿತಿ ನನಗಿರಲಿಲ್ಲ. ನಾನು ಸರಿ ಅಂದ್ಬಿಟ್ಟು ಮನೆಗೆ ಹೋಗಿ ಏನೋ ಸುಳ್ಳು ಹೇಳ್ದೆ, ಇಲ್ಲಮ್ಮ ನನಗೇನೋ ಅಲ್ಲಿ ಇಷ್ಟ ಇಲ್ಲ, ನಾನು ಬೇರೆ ಎಲ್ಲರೂ ಹೋಗಿ ಕೆಲಸ ಮಾಡ್ತೆ. ಅವಾಗ ನಮ್ಮ ಅಮ್ಮಂದರು, ನನಗೆ ಹ್ಯಾಂಡಿಕ್ಯಾಪ್ಟು, ಬೇಡ ನೀನು ಕಾಲು ಸರಿ ಇಲ್ಲ, ನೀನು ಇಲ್ಲಿ ಹೋಗ್ತೀಯ, ಇಲ್ಲ ನಾನು ಹೆಂಗಾರು ನಾನು ಮಾಡ್ತೀನಿ, ಸ್ವಲ್ಪ ದಿನ ಎಲ್ಲರೂ ಹೋಗ್ತೀನಿ ಅಂದ್ಬಿಟ್ಟು ಫಸ್ಟ್ ಬಾಂಬೆಗೆ ಹೋದೆ. ಬಾಂಬೆಲಿ ಸ್ವಲ್ಪ ದಿನ ಜೀವನ ಮಾಡಿದೆ. ಆ ಜೀವನನೂ ನನಗೆ ಯಾಕೋ ಬೇಸರ ಅನ್ನಿಸ್ತು. ಅಲ್ಲಿಂದ ಬಾಂಬೆಗೆ ಬಂದೆ. ಬಾಂಬೆಯಿಂದ ಬಂದು ಅಲ್ಲಿಂದ ಅಷ್ಟಲ್ಪ ಹತ್ರನೇ, ನಿಯರೆಸ್ಟು ಬಾಂಬೆ ಎಲ್ಲ. ಅಲ್ಲಿಂದ ಮಾತಾಡ್ಬಿಟ್ಟು ಮತ್ತೆ ನಾನು ಬೆಂಗಳೂರಿಗೆ ಬಂದೆ. ಬೆಂಗಳೂರು ಬಂದಾಗಲೂ ಸ್ವಲ್ಪ ಒಂದು 2-3 ತಿಂಗಳು ಅಲ್ಲೂ ಇದ್ದೆ. ಬೆಳಗ್ಗೆ ಹೊತ್ತು ಕಲೆಕ್ಷನ್ಗೆ ಹೋಗುವೆ, ಮತ್ತು ನಾನು ಕೆಲಸಗಳಲ್ಲಿ ದಿನಚರ್ಯದ ಮಾಡ್ತಾಯಿದ್ದೆ. ಅದು ನನಗೆ ಯಾಕೋ ಇಷ್ಟ ಆಗಲಿಲ್ಲ. ಮತ್ತು ನನಗೆ ಯಾವಾಗಲೂ ಜಾಸ್ತಿ ನನಗೆ ನಮ್ಮ ಅಮ್ಮನ ಅಟ್ಯಾಚ್ಮೆಂಟ್ ಜಾಸ್ತಿ. ನಮ್ಮ ಅಮ್ಮನ ಒಂದು ವಾರ ನೋಡಲಿಲ್ಲ ಅಂದರೆ ನನ್ನ ಮನಸ್ಸು ಎಳೀತಾ ಇತ್ತು. ಏನಕ್ಕೆ ಅಂತ ಗೊತ್ತಿಲ್ಲ, ಈಗಲೂ ಅದೇ ಥರ ಇದ್ದೀನಿ, ಬಟ್ ಅದನ್ನ ಹೇಳ್ಕೊಳ್ಳಿಕ್ಕಾಗಲ್ಲ. ಸೊ ಹಂಗಾಗಿ ನಾನು ಏನು ಮಾಡಿದೆ, ಅದನ್ನೆಲ್ಲನೂ ಬೇಡ ಅಂತ ಹೇಳ್ಬಿಟ್ಟು ಅಷ್ಟೊತ್ತಿಗೆ 1999ರಲ್ಲಿ ನಮ್ಮದೇ ಆದ ಒಂದು ಸಂಗಮ ಅಂತ ಒಂದು ಆಫೀಸ್, ಗೆಳೆಯ ಅಂತ ಒಂದು ಆಫೀಸ್ ಬಂತು. ಅಲ್ಲೇನಪ್ಪ ಅಂದರೆ ನಾನು ಅವಳ ಫಿಲಮ್ನಲ್ಲಿ ಹೆಂಗೆ ಸಂಚಾರಿ ಜೈ ಒಂದು ಮನೆಗೆ ಹೋಗ್ತಾರೆ, ಸೀರೆ ಹಾಕೊತಾರೆ, ವೇಷಭೂಷಣ ಚೇಂಜ್ ಮಾಡ್ತಾರೆ, ಅದೇ ರೀತಿ ನಾವು ಆ ಮನೆಗಳಲ್ಲಿ ಮಾಡ್ತಾಯಿದ್ವಿ. ಅದೊಂದು ಟ್ರಸ್ಟ್ ಅಂತ ಗೊತ್ತಾಯ್ತು. ಯಾರೋ ದುಡ್ಡು ಕೊಡ್ತಾರೆ, ಅವ್ರು ನಮ್ಗಳಿಗೋಸ್ಕರ ಕೆಲಸ ಮಾಡ್ತಾರೆ. ಅವಾಗ ನನ್ನ ಅವ್ರು ಬೈತಾಯಿದ್ರು, ಏನಂದರೆ ನೀವು ಬರುವಾಗ ಪ್ಯಾಂಟು ಶರ್ಟ್ ಹಾಕೊಬತ್ತೀರಾ, ಹೋಗೋಗ್ಲು ಪ್ಯಾಂಟು ಶರ್ಟ್ ಹಾಕೊಳ್ಳಿ, ತಾಳ ಹೊಡಿಬೇಡಿ, ಅಕ್ಕಪಕ್ಕದವ್ರಿಗೆ ತೊಂದರೆ ಆಯ್ತದೆ. ಅಲ್ಲಿ ಒಬ್ಬರು ಮೇನ್ ಇದ್ದರು, ಹೆಡ್ಡು, ಅವ್ರು ನಮ್ಗೆ ಅಂತ ಇದ್ರು. ನಾನು ಯಪ್ಪ ಏನು ನಮ್ಗೆ ಈ ಥರ ಎಲ್ಲ ಕನ್ಸ್ಟ್ರಕ್ಷನ್ ಆಗ್ತಾನೆ, ಈ ಥರ ಇನ್ಸ್ಟ್ರಕ್ಷನ್ ಕೊಡ್ತಾನೆ, ಅದು ನಮ್ಗೊಂಥರ ಮುಜುಗರ ಅನ್ನಿಸ್ತಾಯಿತ್ತು. ಆದರೆ ವಿಧಿ ಇಲ್ಲ, ಯಾಕಂದರೆ ಎಲ್ಲೂ ಹೋಗದೆ ನಾವು ಸಂಜೆ ಮೇಲೆ ನಮ್ಮದು ಕೆಲಸ ಸೆಕ್ಸ್ ವರ್ಕ್ ಶುರು ಆಗ್ತಾ ಇದ್ದಿದ್ದು. ವಿಧಿ ಇಲ್ಲದೇ ನನಗೂ ನಾವು ಒಂದು 2-3 ತಿಂಗಳು ಆ ಯಪ್ಪನ ಹತ್ರನೂ ಮಾಡಿದ್ವು, ಸುಮ್ಮನೆ ಇರ್ತದ್ದು. ಹಾಗೂ ದಿನೇ ಜಾಸ್ತಿ ಆಗೋಕ್ಕೆ ಶುರು ಆಯಿತು. ಆಮೇಲೆ ಅಕ್ಕಪಕ್ಕದವರೆಲ್ಲ ಇಲ್ಲ, ಇವ್ರನ್ನ ಇಲ್ಲಿ ಇರಿಸ್ಬೇಡಿ, ಮನೆ ಖಾಲಿ ಮಾಡಿ ಅಂತ ಹೇಳಿದ್ರು. ಆವಾಗ ನಮಗೆ 2004ರಲ್ಲಿ ಕರ್ನಾಟಕ ಹೆಲ್ತ್ ಪ್ರಿವೆನ್ಷನ್ ಸೊಸೈಟಿ ಬಂತು. HIV ಪ್ರಿವೆನ್ಷನ್ ಬಗ್ಗೆ ಕೆಲಸ ಮಾಡ್ತಾ ಇದ್ದಾರೆ ಫೀಮೇಲ್ ಸೆಕ್ಸ್ ವರ್ಕರ್ಗೆ ಅಂತ ಗೊತ್ತಾಯಿತು. ಆವಾಗ ಅದಕ್ಕೆ ಅವರು ಆಶೋದಯ ಸಮಿತಿ ಅಂದ್ಬಿಟ್ಟು 2005ರಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರು, ಬರೀ ಹೆಣ್ಮಕ್ಳು. ಅವರೊಟ್ಟಿಗೆ ನಾವು ಈಗ ಇಬ್ಬರು ಒಂದೇ, ಅವರು ಸೆಕ್ಸ್ ವರ್ಕ್ ಮಾಡ್ತಾರೆ, ನಾವು ಸೆಕ್ಸ್ ವರ್ಕ್ ಮಾಡ್ತೀವಿ, ಅವರು ದಂಧ ಅದೇ ಇದು ಮಾಡ್ತಾರೆ. ಅದೇ ರೀತಿ ನಾವು ಎರಡರಲ್ಲೂ ಪ್ಲ್ಯಾಟ್ಫಾರ್ಮಲ್ಲಿದ್ವಿ. ಒಂದು ರೈಲಲ್ಲಿ 2 ಹಳ್ಳಿಗಳಿಗಿದೆ, ಅವ್ರದ್ದೊಂದು ಪ್ಲ್ಯಾಟ್ಫಾರ್ಮ್, ನಾವು ಸೇಮ್ ಅವ್ರಿಗೆ HIV ಇನ್ಫೆಕ್ಷನ್ ಆಗುತ್ತೆ, ನಮಗೂ ನಮಗೂ HIV ಇನ್ಫೆಕ್ಷನ್ ಆಗುತ್ತೆ ಅನ್ನೋದು ಮನೋಭಾವನಲ್ಲಿದ್ದಾಗ ನಾವು ಹೋಗಿ ಕೇಳಿದ್ವಿ. ನಮ್ಮಲ್ಲಿ ಒಂದು 5-6 ಜನ ಗುಂಪುಗಳಿದ್ವಿ ದೊಡ್ಡ. ಈಗ ನನ್ನ ಹತ್ರ ನನ್ನ ಸಂಘದವ್ರು ಒಂದು 8 ಜನ ಹೋದ್ವಿ. ಆಗ ಕೇಳಿದ್ವಿ ಅವ್ರನ್ನ, ಈ ಥರ ನಮ್ಮನ್ನು ನಿಮ್ಮ ಜೊತೆಗೆ ಸೇರಿಸ್ಕೊಳ್ಳಿ ಅಂದಾಗ ಅವರು, ಇಲ್ಲಪ್ಪ ನಿಮ್ಮನ್ನೆಲ್ಲ ಸೇರಿಸ್ಕೊಳ್ಳಲ್ಲ, ನೀವು ತುಂಬ ರ್ಯಾಷಸ್ ಆಗಿದ್ದೀರಾ, ಹಂಗಿದ್ರು. ಇಲ್ಲ ನಾವು ಸೈಲೆಂಟಾಗಿರ್ತೀವಿ. ಆಗ ಕಾರ್ಪೊರೇಷನ್ ಇದೆಯಲ್ಲ, ಮೈಸೂರು ಕಾರ್ಪೊರೇಷನ್, ಅದ್ರ ಹಿಂಭಾಗದಲ್ಲಿ ಒಬ್ಬರು ಲಕ್ಷ್ಮೇಗೌಡರು ಅಂತ, ಅವ್ರು ಈಗ ತೀರೋದ್ರು ಕೊರೋನಾದಲ್ಲಿ. ಅವರು ಬಿಲ್ಡಿಂಗ್ ಕೊಟ್ಟಿದ್ರು, 3 ಫ್ಲೋರ್ ಬಿಲ್ಡಿಂಗಲ್ಲಿ ಫುಲ್ಲು ನಮ್ಮದೇ ಇತ್ತು. ಅಲ್ಲಿ ನಮ್ಮದು ಕ್ಲಿನಿಕ್ ಆಗ್ತಾಯಿತ್ತು, ಹೆಲ್ತ್ ಸರ್ವಿಸ್ ಆಗ್ತಾಯಿತ್ತು, ಮತ್ತು ನಾವು ರೆಸ್ಟ್ ರೂಮ್ ಎಲ್ಲ ಇತ್ತು. ಆವಾಗಿದ್ವಿ. ಆಗ ಡಾಕ್ಟರ್ ಸುಶೇನಾ ರಜೇಪಾಲ್ ಅಂದ್ಬಿಟ್ಟು ಮತ್ತು ಸುಂದರಾಮನ್ ಅಂದ್ಬಿಟ್ಟು ನಮ್ಮ ಜೊತೆ ಅವರು ಜಾಯ್ನ್ ಆಗಿ, ಅವರು ಇಲ್ಲ ನೀವು ಈ ಥರ ಇರಬೇಕು. ಅವ್ರ ಜೊತೆ ನಾವು ನಮ್ಮ ನಾನ್ ಕಮ್ಯುನಿಟಿ ಸ್ಟಾಫ್ ಅಂತಾರೆ, ಫಾತಿಮಾ ಮೇರಿ, KT ವೇಣು, ಸೈಯಸ್ ಅವ್ರುಗಳೆಲ್ಲ ನಮ್ಮ ಜೊತೆ ಇದ್ದರು, ಸೀಮಾ ಮೇಡಮ್ ಅಂತೆಲ್ಲ. ಅವರೆಲ್ಲ ನಮಗೆ ನಮ್ಮ ಜೀವನದ ಬದುಕನ್ನು ಹೇಳೋಕ್ಕೆ ಶುರು ಮಾಡಿದ್ರು. ನಿಮ್ಮದು ಬರೀ ಜೀವನ ಇಷ್ಟೇ ಇಲ್ಲ, ನೀವು ಇನ್ನೊಬ್ರಿಗೆ ಮಾದರಿ ಆಗಿರಬೇಕು, ಹೆಲ್ತ್ ಬಗ್ಗೆ ಆಗಿರ್ಬೋದು, ಕಾಂಡಮ್ ಇಶ್ಯೂಸ್ ಬಗ್ಗೆ ಇರ್ಬೋದು, ನಮ್ಮ ಜೀವನ ಮುಂದೆ ನಾವು ಯಾವ ರೀತಿ ಇರ್ತೀವಿ ಅನ್ನೋದ್ರ ಬಗ್ಗೆ ಆಗಿ ಅವ್ರು ಮಾಡಿದ್ರು. ಆವಾಗ ನಾವು ಯೋಚನೆ ಬಂತು ನಮಗೆ, ಇಲ್ಲ ನಿಜ ನಾವು ಬೇರೆ ಏನಾದ್ರು ಮಾಡಬೇಕು ಅಂತೇಳಿ ಅವತ್ತಿಂದ ನಾವು ಪಣ ತೊಟ್ವಿ. ಅದಾದ 2006ಕ್ಕೆ ನಾವು ಆದರ್ಶ ಅಂತ ಒಂದು ಗುಂಪನ್ನ ನಾವು ಮಾಡ್ಕೊಂಡ್ವಿ. ಆದರ್ಶನ ಗುಂಪಿಗೆ ನಮ್ಮ ಒಬ್ಬರು ನನ್ನ ಸಹಯೋಗಿ ಗಿರ್ಜಾ ಅಂತ ಇದ್ದಾಳೆ, ಅವರು ಪ್ರೆಸಿಡೆಂಟ್ ಆದರು, ನಾನು ಅಲ್ಲಿಗೆ ಸೆಕ್ರೆಟ್ರಿ ಆದೆ. ಆವತ್ತಿಂದ ಇವತ್ತಿನವರೆಗೂ ನಾನು ಅದೇ ಕೆಲಸದಲ್ಲಿ ಮುನ್ನಾಡಿ 16 ವರ್ಷಗಳ ಕಾಲ ನನ್ನ ಸಮಯದವರೆಗೆ ಕೆಲಸ ಮಾಡಿಕೊಂಡು ಬರ್ತಾಯಿದ್ದೀನಿ. ಆಗೋಗಳನ್ನ ಅದು ನನ್ನ
ಅಫಿಷಿಯಲ್ ಲೈಫು. ಬಟ್ ನನ್ನ ಲೈಫ್ ತಗೊಂತಂದರೆ ಈಗ ನಾನು ಬೆಂಗಳೂರು ಬಿಟ್ಟು ಮನೆಗೆ ಬಂದಾಗ ಈ ಕೆಲಸ ಆಯಿತು. ಈ ಕೆಲಸ ಆದಾಗ ನಾನು ಆವಾಗಲೂ ನಾನು ಪ್ಯಾಂಟು ಶರ್ಟಲ್ಲೇ ಇದ್ದೆ. ಪ್ಯಾಂಟು ಶರ್ಟಲ್ಲಿ ಇರಬೇಕಾದ್ರೆ ನಾನೊಂದು ಸಂಗಮ ಆಫೀಸ್ಗೆ ಜಾಯ್ನ್ ಆದೆ. ಅಲ್ಲಿ ಒಬ್ಬರು ರೇವತಿ ಅಂತ ನನಗೆ ಕೋಆರ್ಡಿನೇಟ್ರ್ ಇದ್ದರು. ಅವ್ರದ್ದು ಸ್ಟೋರಿ ಬೇಕು ಅಂತ ಹೇಳ್ಬಿಟ್ಟು ಪ್ರಜಾವಾಣಿ ಪೇಪರ್ ಅವರು ನಮ್ಮ ಮೈಸೂರು ಅಂತ ಬರುತ್ತೆ, ಅದರಲ್ಲಿ ಅವರು ಒಂದು ಸ್ಟೋರಿ ತೊಗೊಂಡ್ರು. ಅವ್ರ ಹೆಸರು ರೇವತಿ ಅವ್ರನ್ನ ಸ್ಟೋರಿಗೆ ನಂದನ್ನು ಜೊತೇಲಿ ಕೂತಿದ್ದೆ, ಫೋಟೋ ತೊಗೊಂಡ್ರು. ಬಟ್ ಆದರೆ ಅವ್ರೇನು ಮಾಡಿದ್ರು ಅಂದರೆ ರೇವತಿ ಫೋಟೋ ಹಾಕಲಿಲ್ಲ. ಸ್ವಲ್ಪ ದಿನಗಳ ನಂತರ ನಾನು ಹೀಗೆ ಆಶೋದಯದಲ್ಲಿ ಕೆಲಸ ಮಾಡಬೇಕಾದ್ರೆ ನಂದು ಮನೋರಂಜನಾ ಕಾರ್ಯಕ್ರಮಕ್ಕೆ ಅಂತ ನಾನು ಕಲ್ಕತ್ತಾಗೆ ಹೋದೆ. ಕಲ್ಕತ್ತಾಗೆ ಹೋದಾಗ ಬೆಳಗ್ಗೆಗೆ ಆ ಪೇಪರ್ಸ್ ಇದು ಲೀಕ್ಔಟ್ ಆದಾಗ ಏನಂತ ಬಂತು ಅಂದರೆ ಅಲ್ಲಿ ರೇವತಿಯೊಂದಿಗೆ 4 ಮಾತು ಅಂತ ಬಂದಿತ್ತು. ಆದರೆ ಸ್ಟೋರಿ ರೇವತಿದು, ಬಟ್ ಫೋಟೋ ನಂದಿತ್ತು. ಫೋಟೋ ಅಂದರೆ ತುಂಬ ದೊಡ್ಡ ಫೋಟೋ, ಒಂಥರ ಚೆನ್ನಾಗಿತ್ತು. ಆ ಫೋಟೋ ಬಂತು. ಬಟ್ ನಾನು ಕಲ್ಕತ್ತಾಗೆ ಹೋಗೋದ್ರಿಂದ ನನಗೆ ಅದು ನ್ಯೂಸ್ ಪೇಪರಲ್ಲಿ ಸಿಗದೇ ಇದ್ದಾಗ ನಾನು ಫೋನ್ ಮಾಡಿದೆ ಮನೇಲಿ. ದಿನ ಫೋನ್ ಇದ್ದರೆ ಅಲ್ಲಿವರೆಗೂ ಮನೆಯವರಿಗೆ ಗೊತ್ತಿರಲಿಲ್ಲ. ಇಲ್ಲ ಗೊತ್ತಿತ್ತು, ಸ್ವಲ್ಪ ಗೊತ್ತಿತ್ತು. ಬಟ್ ಡೌಟ್ ಬಂದಿತ್ತು. ಬಟ್ ನಾನು ಸೀರೆ ಹಾಕ್ಕೊಳ್ಳೋದು, ಬಟ್ ನಾನು ಡ್ರೆಸ್ ಹಾಕ್ಕೊಳ್ಳೋದು, ಬಟ್ ನಾನು ಇವ್ರ ಗುಂಪಲ್ಲಿ ಇದ್ದೀನಿ ಅನ್ನೋದು ಗೊತ್ತಿರಲಿಲ್ಲ. ಏನೋ ಒಂದು ಆಫೀಸ್ಗೆ ಹೋಗ್ತಾರೆ, ಕೆಲಸ ಮಾಡ್ತಾರೆ ಅನ್ನೋ ಒಂದು ಇತ್ತು ಅವ್ರಿಗೆ. ನಾನು ಅಷ್ಟೊಂದು ನಾನು ತೋರಿಸ್ಕೊಂಡಿಲ್ಲ. ಯಾಕಂದರೆ ನಾನೊಂದು ಹೆಣ್ಮಗುನ ತೊಗೊಂಡು ನಾನು ಸಾಕೋದ್ರಿಂದ ಅವಳು ಮುಂದಿನ ಭವಿಷ್ಯಕ್ಕೆ ಅವಳಿಗೆ ತೊಂದರೆ ಆಗುತ್ತೇನೋ, ಅವಳ ಲೈಫ್ ನಾನು ಚೆನ್ನಾಗಿ ಮಾಡಬೇಕು ಅಂದರೆ ಕಷ್ಟ ಏನಿದ್ರು ನನಗೆ ಇರಲಿ ಅಂದ್ಬಿಟ್ಟು ಈ ಥರ ಇದ್ದೆ. ಅಂಥ ಒಂದು ಸಂದರ್ಭದಲ್ಲಿ ಆಗ ಪೇಪರ್ನಲ್ಲಿ ಬಂದೈತೆ ಅಂತ ಗೊತ್ತಾಯ್ತು. ನಮ್ಮ ಮನೆಯವ್ರು ಫೋನ್ ರಿಸೀವ್ ಮಾಡ್ತಾ ಇರಲಿಲ್ಲ. ನನಗೆ ಭಯ ಆಯಿತು. ಆಮೇಲೆ ನಾನು ಫೋನ್ ಮಾಡಿ ಆಫೀಸ್ಗೆ, ಮೇಡಮ್ ನಾನು ಫೋನ್ನ ಯಾಕೆ ರಿಸೀವ್ ಮಾಡ್ತಾಯಿಲ್ಲ ಅಂತಾಗ ಆಗ ಫಾತಿಮಾ ಮೇಡಮ್ ಅಂತ ಇದ್ದರು ನಮ್ಮ ಜೊತೆ. ಅವರೀಗ ಸ್ವಾಮಿ ವಿವೇಕಾನಂದದಲ್ಲಿದ್ದಾರೆ. ಅವರಂದರು, ಇಲ್ಲ ನೀನು ಫೋಟೋ ನಿಂದು ಬಂದ್ಬಿಟ್ಟೈತೆ ಪೇಪರ್ನಲ್ಲಿ, ಅದಕ್ಕೆ ನಿಮ್ಮ ಮನೆಯವರು ನಿನ್ನ ಅಕ್ಸೆಪ್ಟ್ ಮಾಡ್ತಾಯಿಲ್ಲ ಫೋನ್ನ ಅಂದರು. ಮೇಡಮ್ ಏನು ಫೋಟೋ? ನಾನೇನು ಅಂದ್ಕೊಂಡೆ ನಾವಾಗೆಲ್ಲ ಪ್ರೊಟೆಸ್ಟ್ ಮಾಡ್ತಾಯಿದ್ವಿ, ಆ ಫೋಟೋ ಇರ್ಬೋದೇನೋ ಅಂತ ನಾನು ತಿಳ್ಕೊಂಡೆ. ಆದರೆ ಆ ಫೋಟೋ ಅದಾಗಿರಲಿಲ್ಲ. ಅದೇ ಇಲ್ಲ ಮೇಡಮ್ ನಾನು ಬಂದುಬಿಡ್ತೀನಿ, ನನಗೆ ಯಾಕೋ ಭಯ ಆಗ್ತಾಯಿತ್ತೆ, ನಾನು ಬಂದುಬಿಡ್ತೀನಿ ಅಂದೆ. ಆವಾಗ ಇಲ್ಲ ಬೇಡ ಆವಾಗ ನಾನು ಇನ್ನೂ ಪ್ರಣತಿ ಅನ್ನೋ ಹೆಸರು ಚೇಂಜ್ ಆಗಿಲ್ಲ. ಬೇಡ ಪ್ರಕಾಶಿ, ನೀನು ಅಲ್ಲಿ ಕೆಲಸನೆಲ್ಲ ಮುಗಿಸಿ ನೀನು ಬಾ, ಇದೊಂದು ನಿಂದು ಅಚೀವ್ಮೆಂಟು, ನೀನು ಇದರಿಂದ ಸಕ್ಸಸ್ ಆದರೆ ಮುಂದೆ ಇನ್ನೂ ಚೆನ್ನಾಗಾಗ್ತೀನಿ ನಿನ್ನ ಲೈಫಲ್ಲಿ ಅಂತ ಅವರೊಂದು ಮಾತು ಹೇಳಿದ್ರು. ಮತ್ತು ನಮ್ಮ ಕೋರ್ ಟೀಮ್ನವರು ಆಶೋದಯದಲ್ಲಿ ಯಾರ್ಯಾರು ನಾನ್ ಕಮ್ಯುನಿಟಿ ಸ್ಟಾಫ್ ಇದ್ರು ಅವರೆಲ್ಲ ಹೇಳಿದ್ರು, ನಾವಿದ್ದೀವಿ ನಿಮ್ಮ ಜೊತೆ, ನೀನು ಸಕ್ಸಸ್ ಮಾಡ್ಬಾ ಅಂದರು. ಸರಿ ಸಕ್ಸಸ್ ಮಾಡಿ ಬಂದೆ. ಮನೆಗೆ ಆಫೀಸಿಗೆ ಬಂದ್ವಿ. ನಮ್ದು ಅಲ್ಲೇ ಇತ್ತು ಬಳ್ಳಾರಿ ಸರ್ಕಲ್ ಆಫೀಸಲ್ಲಿ. ನಾನು ಆಫೀಸ್ನ ಕಿಟ್ ಬ್ಯಾಗೆಲ್ಲ ಎತ್ಕೊಂಡು ಬಟ್ಟೆ ಪ್ಯಾಂಟು ಶರ್ಟೆಲ್ಲ ಇಲ್ಲೇ ಇಟ್ಟಿದ್ದೆ. ಸೀರೆ ಹಾಕ್ಕೊಂಡೋಗಿದ್ದೆ. ಬಂದಮೇಲೆ ಸೀರೆಗಳನ್ನೆಲ್ಲ ಬಿಚ್ಚಿಟ್ಟು ಮನೆಗೆ ಹೋಗ್ಬೇಕಲ್ಲ, ಮತ್ತು ಪ್ಯಾಂಟು ಶರ್ಟ್ಗಳನ್ನೆಲ್ಲ ಕಿಟ್ ಬ್ಯಾಗ್ ತುಂಬಿಕೊಂಡು ಆಫೀಸಲ್ಲಿ ಬೋರ್ಡ್ ನೋಡಿದೆ, ನೋಟಿಸ್ ಬೋರ್ಡಲ್ಲಿ. ಆಗ ದೊಡ್ಡದಾಗಿ ನನ್ನ ಫೋಟೋ ಬಂದಿತ್ತು. ಆಗ ಅಂದ್ಕೊಂಡೆ, ನಾನು ಇವತ್ತು ನನ್ನ ಲೈಫ್ ಬರ್ನಾಯಿತು, ನಾನು ಇನ್ನು ಕದ್ದಿ ಮುಚ್ಚಿ ಮಾಡಿದ್ರಲ್ಲೂ ಅರ್ಥ ಇಲ್ಲ. ಒಂದು ನಮ್ಮ ಮನೆಯವರು ನನ್ನನ್ನು ಅಕ್ಸೆಪ್ಟ್ ಮಾಡಲ್ಲ. ನಮ್ಮಮ್ಮ ಮಾಡ್ಬೋದು, ಆದರೆ ನನ್ನ ರಿಲೇಷನ್ಗಳು ಯಾರು ನನ್ನ ಅಕ್ಸೆಪ್ಟ್ ಮಾಡಲ್ಲ. ನಮ್ಮದು ತುಂಬಿದ ಸಂಸಾರ ಆಗಿರೋದ್ರಿಂದ ಅಕ್ಸೆಪ್ಟ್ ಮಾಡಲ್ಲ ಅಂದ್ಕೊಂಡು ಎರಡು ಮನಸ್ಸು ಹಂಗೆ ನನ್ನ ಜೊತೆಲಿರೋರಿಗೆಲ್ಲ ನೀವು ಬನ್ನಿ ಮನೆಗೆ ಭಯ, ತುಂಬಾ ಭಯ. ನಾನು 20 ವರ್ಷದಲ್ಲಿ ಯಾರು ಈ ಟ್ರಾನ್ಸ್ಜೆಂಡರ್ಗಳು ನೋಡಿದ್ರೆ ನಾನು ಔಸ್ಕೊಂಡ್ಬಿಡ್ತಿದ್ದೆ, ತುಂಬ ಭಯ ಪಡ್ತಿದ್ದೆ. ಬಟ್ ನಂಗೆ ಅಷ್ಟೊಂದು ಭಯ ಭೀತಿಲಿ ನನ್ನನ್ನು ಬೆಳೆಸಿದ್ರು ಮನೇಲಿ. ನಂಗೆ ತುಂಬ ಜಾಸ್ತಿ ನನ್ನ ತಾಯಿ, ನನ್ನ ತಂಗಿ, ಅಕ್ಕನ ಜೊತೆ ಅಟ್ಯಾಚ್ಮೆಂಟ್ ಇತ್ತು. ಬಟ್ ಬೇರೆ ಇನ್ಯಾರ ಜೊತೆನೂ ಅಷ್ಟಿರಲಿಲ್ಲ. ಹಂಗಾಗಿ ಯಾರು ಕರೆದ್ರು ಯಾರು ಬರಲ್ಲಪ್ಪ, ಬೇಡಪ್ಪ ನಿಮ್ಮ ಮನೇಲಿರೋ ನಿಮ್ಮ ಮಾವನವರು. ನಮ್ಮ ಒಬ್ಬರು ರೌಡಿಸಮ್ ಮಾಡ್ತಾಯಿದ್ರು, ಅವರೆಲ್ಲ ರೌಡಿ ಇದ್ದರು, ನಿಮ್ಮ ಚಿಕ್ಕಪ್ಪಲಾಚಾರ ಹಂಗೆ ಅಂತ ಏನೇನಿದ್ರು. ಸರಿ ಗಟ್ಟಿ ಮನ್ಸು ಮಾಡಿ ನಾನು ಒಬ್ಬಳೇ ಬಂದೆ ಮನೆಗೆ ಬಂದಾಗ ನನಗಲ್ಲಿ ಆವಾಗ ನನಗೆ ಗೊತ್ತಾಯಿತು ನನ್ನ ಜೀವನ ಅಂದ್ರೇನು, ನನ್ನ ಲೈಫ್ ಅಂದ್ರೇನು, ನಾನು ಮುಂದಕ್ಕೆ ಏನಾಗಬೇಕು ಅಥವಾ ಏನಾಗಬಾರ್ದು ಇವತ್ತು ನನಗೆ ಡಿಸೈಡ್ ಆಗುತ್ತೆ ಅಂತೇಳಿ ಅಷ್ಟೊತ್ತಿಗೆ ನಾನೇನು ಮಾಡಿದೆ, ಮನೆಗೆ ಬಂದೆ. ನಮ್ಮಮ್ಮ ಮನೇಲಿ ಮನಗಿದ್ರು, ನನ್ನ ಮಗಳು ಓದ್ತಾಯಿದ್ಲು, ಟ್ಯೂಷನಿಂದ ಬಂದು ಓದ್ತಾಯಿದ್ಲು. ಸರಿ ಎಲ್ಲ ಬಂದರು. ಅಷ್ಟೊತ್ತಿಗೆ ಪೇಪರ್ ಆಗಲೇ ನಾನು ಇಡೀ ನಮ್ಮ ಏರಿಯಾಗೇ ಎಲ್ಲರೂ ತೊಗೊಂಡೋಗ್ಬಿಟ್ಟು, ಪ್ರಕಾಶ ಈ ಥರ ಆಗ್ಬಿಟ್ಟವನೇ, ಈ ಥರ ಆಗ್ಬಿಟ್ಟಿದ್ದಾನೆ, ಪ್ರಕಾಶ ಈ ಥರ ಆಗೋಯ್ತು ಇವ್ರ ಮನೆ ಲೈಫು, ಇನ್ನೂರ ಮನೆ ಹಾಳೋಯ್ತು, ಇವ್ರು ಯಾವತ್ತೂ ನಿಮ್ಮ ಸಂಬಂಧಿಕರು ನಿಮ್ಮ ಒಳ್ಳೆತನ ಒಳ್ಳೆ ಹೆಸರು ತರಲ್ಲ, ಈ ಥರ ಆಗ್ಬಿಟ್ಟ, ಇದ್ದೊಬ್ಬ ಮಗನೂ ಸತ್ತೋದ, ಅವರವ್ವ ಇವ್ರನ್ನ ಅಂದ್ಕೊಂಡ್ರು, ಇವನು ಕಡೆಗೆ ಅವ್ರಿಗೆ ನಾಮ ಹಚ್ಬಿಟ್ಟು ಹೊಂಟೋದ, ಹಂಗೆ ಅಂತ ಆಗಲೇ ADF ಫುಲ್ಲು ಪಬ್ಲಿಕ್ ಆಗಿಬಿಟ್ಟಿತ್ತು. ಮೈಸೂರಲ್ಲೂ ಕೆಲವು ಜನಕ್ಕೆ ಗೊತ್ತಾಗೋಗಿತ್ತು. ಹಂಗಾಗಿ ಸರಿ ನಾನೇನು ಮಾಡಿದೆ, ಮನೆಗೆ ಬಂದು ನಮ್ಮಮ್ಮ ಹೋಗಿ ಸ್ನಾನ ಮಾಡ್ಕೊಂಡು, ನಮ್ಮಲ್ಲಿ ಈಗಲೂ ಸ್ನಾನ ಮಾಡ್ಕೊಬರ್ಬೇಕು ಎಲ್ಲರೂ ಹೋಗ್ಬಿಟ್ಟು ದೇವ್ರಿಗೆ ದೀಪ ಹಚ್ಬಿಟ್ಟು ಬಂದಾಗ ಎಲ್ಲ ನಮ್ಮ ಫ್ಯಾಮಿಲಿಯವ್ರು ಬಂದರು. ನಾನು ಅಂದ್ಕೊಂಡೆ, ಇವತ್ತು ನನ್ನ ಲೈಫ್ ಬರ್ನೋ ಅಥವಾ ಇಲ್ಲ ಇರಬೇಕು, ಇಲ್ಲ ನಾನು ಹೋಗಬೇಕು, ಎರಡೇ ನನಗೆ ಇರೋದು ಆಪ್ಷನ್ಸ್ ಅಂತೇಳಿ ಬಂದಾಗ ನನಗೆ ಒಬ್ಬರು ನಮ್ಮ ಮಾವ ಸತ್ತೋದ್ರು. ಅವ್ರು ಬಂದು ನನಗೆ ಜಾಡಿಸ್ಬೋದ್ರು. ಹೋದ ತಕ್ಷಣ ನಾನು ಕೆಳಗಡೆಗೆ ಬಿದ್ದಾಗ ನನಗೆ ಅಳು ತಡೆಯೋಕ್ಕಾಗಿಲ್ಲ. ಯಾಕಂದರೆ ನಮ್ಮ ಅಮ್ಮಂಗೆ ಸ್ವಲ್ಪ ನನ್ನದು ಪರ್ಸನಲ್ ವಿಷಯ ಗೊತ್ತಿತ್ತು. ತಡೆಯೋಕ್ಕಾಗದಿದ್ದಾಗ ನನ್ನ ಮಗಳು ಕೂತಿದ್ದವಳು ಓಡಿ ಬಂದು ನನ್ನ ತಪ್ಪಿಕೊಂಡಾಗ ನಮ್ಮಮ್ಮ ಕೈ ಅಡ್ಡ ಇಟ್ಟರು, ಹೊಡಿಯೋಕ್ಕೆ ಹೋಗಬೇಡಿ, ಹೊಡಿಬೇಡಿ, ಬಡಿಬೇಡಿ, ಈ ಥರ ನಿಜಾನ ಕೇಳಿ ಅಂತ ಅಂದರು.
ಕೇಳಿ ಅಂತಂದಾಗ ಅದೇ ಟೈಮ್ಗೆ ನಾನು ಬೆಂಗಳೂರಲ್ಲಿ ಒಬ್ಬ ಅಕ್ಕ ಇದ್ದಾಳೆ, ಗೀತಾ ಅಂತೇಳಿ, ಅವಳದು ಫೋನ್ ಬಂತು. ಆಗ ನಂದು ರಿಲಯನ್ಸ್ ಫೋನು. ಅವಳು ಫೋನ್ ಮಾಡಿದಾಗ ನಮ್ಮ ಅಕ್ಕ ಮಾಡಿದಾಗ ಇವಳು ಅವಳು ಒಂದೇ. ನಮ್ಮ ಅಕ್ಕನ ಹತ್ರ ಪ್ರತಿಯೊಂದು ಶೇರ್ ಮಾಡ್ತೀನಿ. ಇವತ್ತಿಗೂ ನಾನು ಅವಳ ಹತ್ರ ತುಂಬಾ ಶೇರ್ ಮಾಡ್ಕೊತೀನಿ ನನ್ನ ಪರ್ಸನಲ್ ವಿಷಯನೆಲ್ಲ. ಅವರು ಬಿಡು ಆ ಕಡೆ ಕರ್ಕೊಬಂದ್ಬಿಡು, ಅವ್ರು ಇಲ್ಲೇ ಇದ್ಬಿಡ್ಲಿ, ನಮ್ಮ ಮನೇಲಿ ಅವರೊಬ್ರು ಇರಲಿಕ್ಕೆ ಎಲ್ಲರೂ ಕೆಲಸ ಮಾಡಿಸ್ಕೊಡೋಣ ಅಂತ ನಮ್ಮ ಭಾವನ ಅಂದ್ರಂತೆ. ಅದು ನನಗೆ ಗೊತ್ತಿಲ್ಲ, ನಮ್ಮ ಅಕ್ಕ ಅಂದ್ಲು. ಸರಿ ಅಂದ್ಬಿಟ್ಟು ಆ ಟೈಮ್ಗೆ ವಿಧಿವಶ ಅವಳು ನನ್ನ ಜೊತೆ ಬೆಂಗಳೂರಿಂದ ಅವಳು ಏನೋ ಕೆಲಸಕ್ಕೆ ಮೈಸೂರಿಗೆ ಬಂದಳು. ಆಗ ಇವಳ ಜೊತೆ ಸೇರ್ಕೊಂಡು ನೀನು ಇಷ್ಟೊಂದು ಹಾಳಾಗ್ತಾ ಇದ್ದಾನೆ. ನಾನು ಫಸ್ಟಿಂದ ಅವಳ ಜೊತೆ ತುಂಬ ಅಟ್ಯಾಚ್ಮೆಂಟ್ ಇತ್ತು ಅಂತ ಅಂದಾಗ ಸರಿ ಅಂದ್ಬಿಟ್ಟು ನಮ್ಮಮ್ಮ ಹೊಡೆಯೋಕ್ಕೆ ಬಂದವ್ರು ಎಲ್ಲರೂ ತಡೆದ್ರು. ಆಗ ಮನೆಯವರೆಲ್ಲಂದರು, ನಿಮ್ಮ ಜೀವನ ನಿಮಗೇನೆ ನೀವು ಎಷ್ಟು ಉಗಿದ್ರು ನೀವು ಅಷ್ಟೇ ನಿಮ್ಮ ಬಾಡು, ನೀವು ಸತ್ತರೆ ನಾವು ಬೇಡ, ನಾವು ಸತ್ತರೆ ನೀವು ಬೇಡ, ನೀವು ಸತ್ತರೆ ನಾವು ಯಾರೂ ಬರಲ್ಲ ಅಂತೇಳ್ಬಿಟ್ಟು ಒಬ್ಬೊಬ್ಬರಾಗಿ ಮನೆ ಖಾಲಿ ಮಾಡ್ಕೊಂಡು ಹೊಂಟೋದ್ರು. ಆಗ ಮನೇಲಿ ಇದ್ದಿದ್ದು ನಾನು, ನನ್ನ ಮಗಳು, ನಮ್ಮಮ್ಮ 3 ಜನ. ನಾನು ಅಂದ್ಕೊಂಡೆ ಇಲ್ಲ ನನಗೆ ಸಾಕು ಈ ಲೈಫ್ ಬೇಡ, ಈ ಲೈಫಿಂದ ಇನ್ನೊಬ್ರಿಗೆ ತೊಂದರೆ ಆಗೋದು ಬೇಡ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಅವತ್ತು ಸುಸೈಡ್ ಮಾಡ್ಕೊಳ್ಳೋಕ್ಕೆ ನಾನು ಸುಸೈಡ್ ಅಟೆಂಪ್ಟ್ ಮಾಡ್ಕೊಳಕ್ಕೆ ಹೋದೆ. ವಿಧಿವಶ ಏನಾಯಿತು, ನಾನು ಮಾಡ್ಕೊಳ್ಳೋದು ನಮ್ಮ ಅಮ್ಮನಿಗೂ ನನ್ನ ಮೊಮ್ಮಗಳಿಗೂ ಗೊತ್ತಾಗಿ ನಾನು ಅಗ್ಗಕಟ್ಟಾಗಿ ಕೆಳಗಡೆ ಬಿದ್ದಾಗ ನಮ್ಮ ಪಾಪು ನನ್ನ ಮಗಳೇ ನೀವು ಸಾಯಬೇಡಿ, ನೀವು ಬದುಕಬೇಕು ಅಂದರು. ಆಗ ನಮ್ಮಮ್ಮ ಅಂದರು, ನೀನು ಎಲ್ಲಾದರೂ ಇರು, ಹೇಗಾದರೂ ಇರೋ, ಆದರೆ ನಮ್ಮನ್ನ ಬಿಟ್ಟು ನೀನು ಹೋಗಬೇಡ, ಯಾರೇನೇ ಅನ್ನಲಿ ನೀನು ನನ್ನ ಜೊತೆ, ನಾನು ಸಾಯೋ ತನಕ ನೀನು ನನ್ನ ಜೊತೇಲಿರು, ನಾನು ನಿನ್ನ ಜೊತೇಲಿ ಇರ್ತೀನಿ ಅಂದರು. ಆಗ ಅಂದ್ಕೊಂಡೆ, ನಮ್ಮ ಅಮ್ಮನಿಗೋಸ್ಕರ ನಮ್ಮಮ್ಮ ನನಗೆ ಜನ್ಮ ಕೊಟ್ಟರೆ, ಜನ್ಮ ಯಾವ ಥರ ಕೊಟ್ಟರು ಗೊತ್ತಿಲ್ಲ, ಏನಂತ ಹೇಳ್ಕೊಟ್ರೋ ಗೊತ್ತಿಲ್ಲ, ಆದರೆ ಈ ಜನ್ಮದಲ್ಲಿ ಅವ್ರಿಗೊಂದು ಒಳ್ಳೇದು ಮಾಡಬೇಕು, ಅವ್ರಿಗೂ ಸದ್ಗತಿಗಳನ್ನ ಕಾಣಬೇಕು. ನನ್ನ ತಮ್ಮ ಇಲ್ಲ ಅಂತೇಳಿ ನಾನು ತುಂಬಾ ಯೋಚನೆ ಮಾಡಿದೆ. ಅವತ್ತೊಂದು ದಿನ ನಾನೇನಾದರೂ 5 ನಿಮಿಷ ನಾನು ಮನ್ಸು ಮಾಡಿ ನಾನು ಅವತ್ತು ನನ್ನ ಪ್ರಾಣನ ನಾನು ಕಳ್ಕೊಂಡಿದ್ರೆ, ಇವತ್ತು ನನ್ನ ಸಮುದಾಯದವರೆಲ್ಲ ನನ್ನ ಮಮ್ಮಿ ಅಮ್ಮ ಅಂತಾರೆ. ಸಾವಿರಾರು ಜನಕ್ಕೆ ನನ್ನ ಅಮ್ಮ ಆಗ ಭಾಗ್ಯನೂ ಸಿಗ್ತಿರ್ಲಿಲ್ಲ, ಈ ನನ್ನ ಮಮ್ಮಿ ಅನ್ನಿಸ್ಕೊಳ್ಳೋ ಸೌಭಾಗ್ಯನೂ ಸಿಗ್ತಿರಲಿಲ್ಲ, ನಿಮ್ಗಳೊಂದಿಗೆ ನಾನು ಮಾತಾಡೋಕ್ಕೆ ನಾನು ಆಗ್ತಾನೂ ಇರಲಿಲ್ಲ. ಬಟ್ ನಾನು ಅವತ್ತು ಅನ್ಕೊಂಡೆ, ಜೀವನ ಬರೀ ನಂದಲ್ಲ, ನನಗೋಸ್ಕರ ಎಷ್ಟೋ ನನ್ನ ಸಮುದಾಯದ ಹಿಂದುಳಿಗಿದ್ದಾರೆ, ಅವ್ರುಗಳಿಗೆಲ್ಲ ಮೋಟಿವೇಟ್ ಮಾಡಬೇಕು, ಸಮಾಜದಲ್ಲಿ ಅವ್ರಿಗೆ ಏನೇ ಸ್ಥಾನಮಾನ ಇದ್ದರೆ ಅವ್ರಿಗೆ ಗಳಿಸ್ಬೇಕು ಅಂತ ಅವತ್ತಿಂದ ಗಟ್ಟಿ ಮನಸ್ಸು ಮಾಡಿ ನಾನು ಇಡೀ ಫ್ಯಾಮಿಲಿ ದೂರ ಆದರು, ನಾನು ಯಾರಿಗೂ ದೂರ, ಅವ್ರು ನನ್ನನ್ನು ದೂರ ಮಾಡಿದ್ರು, ನಾನು ಅವ್ರನ್ನ ದೂರ ಮಾಡಲಿಲ್ಲ. ಯಾಕಂದರೆ ನನ್ನ ತಂಗಿರಿಬ್ಬರನ್ನ ತುಂಬ ಹಚ್ಕೊಬಿಟ್ಟಿದೆ. ಅವ್ರಿಗೆ ಅಂದಿರಂದ್ರಂತೆ, ನೀವು ಹೋಗಬೇಡಿ, ನೀವೇನಾದರೂ ಅವ್ರ ಮನೆಗೆ ಹೋದರೆ ನೀವು ಅವನ ಜೊತೆಲೇ ಇದ್ಬಿಡಿ ಅಂದ್ರಂತೆ. ಸೊ ಅವ್ರು ಬಾಯ್ಬಿಟ್ಟು ಹೇಳಿದರೆ ಚೆನ್ನಾಗಿತ್ತು, ಅದು ಯಾರೋ 3ನೇವ್ರ ಹತ್ರ ಹೇಳಿದ್ರು, ಹಿಂಗೆ ಆಗ್ಬಿಟ್ಟವನೇ, ನಾವು ಹಿಂಗೆ ಅನ್ಕೊಂಡಿದ್ದು, ಅದು ಹಿಂಗೆ ಮಾಡಿ ತೋರಿಸ್ಬಿಟ್ಟ, ಇವ್ನು ಹಿಂಗೆ ಆಗ್ಬಿಟ್ರೆ ನಮ್ಮ ಗಂಡದಿದ್ರೆ ನಮ್ಮನ್ನ ಬಿಟ್ಬಿಡ್ತಾರಂತೆ ಅಂದಾಗ ನಾನು ನನ್ನಿಂದ ಎಲ್ಲರೂ ಸಾಕೋ ಅಷ್ಟು ಕೆಪಾಸಿಟಿ ನನಗಿರಲಿಲ್ಲ. ಹಂಗಾಗಿ ನನಗೆ ಯಾರೂ ಬೇಡ, ಅವ್ರ ಪಾಡಿಗೆ ಅವ್ರಿರಲಿ, ನಂದು ಏನೈತೆ ನನ್ನ ಜೀವನ ನಾನು ಮಾಡಿಕೊಂಡು ನನ್ನ ಮಗುಗೆ ನಮ್ಮ ಅಮ್ಮನಿಗೋಸ್ಕರ ನಾನು ಮೀಸಲಾಗಿರ್ತೀನಿ ಅಂತೇಳಿ ಆವತ್ತಿಂದ ಇವತ್ತರೆಗೂ ನಾನು ಗಟ್ಟಿ ಮನಸ್ಸನ್ನ ಮಾಡಿದೆ. ಜನ ನನಗೇನೇ ಅನ್ನಲಿ, ಅವತ್ತು ನನಗೆ ಪ್ರೀತಿ ಬೇಕಿತ್ತು, ಆ ಪ್ರೀತಿ ಯಾವುದೂ ನನ್ನ ಫ್ಯಾಮಿಲಿಯಿಂದ ಸಿಗಲಿಲ್ಲ. ಇವತ್ತು ಚಿಕ್ಕಪ್ಪ ಆಗಿರ್ಬೋದು, ಚಿಕ್ಕಮ್ಮ ಆಗಿರ್ಬೋದು, ನನ್ನ ತಂಗಿರು ಆಗಿರ್ಬೋದು, ಎಲ್ಲರೂ ನನ್ನ ಆಸೆ ಪಡ್ತಾರೆ. ಬಟ್ ಇವತ್ತು ತೋರಿಸೋ ಪ್ರೀತಿ ನನಗೆ ಅವತ್ತು ತೋರಿಸಿದ್ರೆ ನಾನು ಇನ್ನೂ ಸಮಾಜದಲ್ಲಿ ಇನ್ನೂ ಮುಂದುವರಿತಾ ಇದ್ದೆ, ಇನ್ನೂ ಹೆಚ್ಚಿನ ಕೆಲಸಗಳನ್ನ ಮಾಡ್ತಾಯಿದ್ದೆ. ಯಾಕಂದರೆ ಅವತ್ತಿನ ದಿನ ತುಂಬ ಬೆಲೆ ಇತ್ತು, ನಮ್ಮ ತೃತೀಯ ಲಿಂಗಗಳಿಗೆ ಬೆಲೆ ಇತ್ತು. ತೃತೀಯ ಲಿಂಗ ಈಗಂತ ಆಗಂತಿದ್ರು, ಮಂಗಳಮುಖಿಗಳು ಅಂತ ಏನೇನೋ ಪದಗಳನ್ನ ಕರಿತಾಯಿದ್ರು, ಬೆಲೆ ಇತ್ತು. ಬಟ್ ಆವತ್ತಿನ ದಿನ ಆ ಪ್ರೀತಿ ಸಿಗಲಿಲ್ಲ ನನಗೆ. ಇವತ್ತೆಲ್ಲರೂ ನನ್ನ ಚೀತು ಅಂದವರೆಲ್ಲ ನನ್ನ ಇವತ್ತು ಕೈ ಮುಗಿತಾರೆ, ನಮಸ್ಕಾರ, ಬನ್ನಿ, ಹೋಗಿ ಮನೆಗೆ ಬನ್ನಿ ಅಂತಾರೆ. ಬಟ್ ನನಗೆ ಯಾವತ್ತೂ ಸಿಗದಿರೋ ಪ್ರೀತಿ ನನಗೆ ಇವತ್ತು ಬೇಡ ಅಂತ ನಾನು ಅವ್ರನ್ನೆಲ್ಲರೂ ದೂರ ಇಟ್ಟಿದ್ದೀನಿ. ನನ್ನ ಮನೆಯವರು ಏನು ಪ್ರೀತಿ ಕೊಡ್ತಿರೋ ಆ ಪ್ರೀತಿನ ನನ್ನ ಸಮುದಾಯದವ್ರು ಕೊಡ್ತಾಯಿದ್ರೆ, ನನ್ನಲ್ಲಿ ಅಕ್ಕ ತಂಗಿರು ಯಾವ ಥರ ಇದ್ರು, ಅದು ನನ್ನ ಗುಂಪಿನಲ್ಲೂ ನನಗೆ ಅಕ್ಕ ತಂಗಿ ತಾಯಿ ಗುರು ಅಂತ ಹೇಳಿದ್ರೆ ಅವ್ರುಗಳೆಲ್ಲ ನನಗೆ ಆ ಪ್ರೀತಿನ ತೋರಿಸ್ತಾರೆ. ಇವತ್ತು ಅನಿಸುತ್ತೆ ಆ ಪ್ರೀತಿಗಿಂತ ಈ ಪ್ರೀತಿನೇ ನನಗೆ ಎಷ್ಟು ಅನಿಸುತ್ತೆ. ಹಂಗಾಗಿ ನನ್ನ ಮಗಳನ್ನ ನಾನು ಒಂದು ಮಟ್ಟಕ್ಕೆ ಸೇರಿಸ್ಬೇಕಿತ್ತು, ಅವಳಿಗೊಂದು ದಡ ಸೇರಿಸ್ಬೇಕಿತ್ತು. ಅವಳಿಗೆ ಮದುವೆ ಮಾಡಿದೆ, ಅವಳಿಗೆ ಮದುವೆ ಆಯಿತು. ಈಗ ಅವಳು ಆರಾಮಾಗಿ ಅವ್ರ ಗಂಡನ ಮನೇಲಿದ್ದಾರೆ. ಅವಳು ಮದುವೆ ಮಾಡೋ ಟೈಮ್ನಲ್ಲೂ ನನಗೆ ಪುಷ್ಪ ಅಮರ್ನಾಥ್ ಆಗಿರ್ಬೋದು, ಲೋಲಾಕ್ಷಿ ಮೇಡಮ್ ಆಗಿರ್ಬೋದು, ರಾಮದಾಸ್ ಆಗಿರ್ಬೋದು, ತುಂಬ ಜನ ಸಿದ್ದರಾಮಯ್ಯನವ್ರು ಹ್ಯಾಡಲ್ ಬೆಲ್ಲ ನಾನು ಕೊಟ್ಟಿಲ್ಲ, ಅವರೆಲ್ಲರೂ ನನಗೆ ತುಂಬ ಹಣ ಸಹಾಯನ ಮಾಡಿದ್ರು. ಅಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಸಮುದಾಯದವರು ನನ್ನ ಬಿಟ್ಕೊಡ್ಲಿಲ್ಲ. ನನ್ನ ಸಮುದಾಯದವ್ರು ನಾವೆಲ್ಲ ನಿನ್ನ ಜೊತೆ ಇದ್ದೀವಿ. ಆವಾಗಲೂ ಮೀಡಿಯಾದಲ್ಲೆಲ್ಲ ಬಂತು, ಮಂಗಳಮುಖಿಯರ ಅಪರೂಪದ ಮದುವೆ ಅಂತ ಬಂತು. ಹಂಗಾಗಿ ನನಗೆ ತುಂಬ ಹೆಮ್ಮೆ ಅನ್ನಿಸ್ತು. ಆದರೆ ನನ್ನ ಗಂಡನ ಕಡೆಯವ್ರು ಅಂದರು, ಅವ್ರ ತಂಗಿ ಒಬ್ರು ಇದ್ದಾರೆ, ಅವ್ರಂದರು, ನೀವು ಗಾಡ್ ಗಿಫ್ಟು, ನೀವು ಯಾಕೆ ಹಿಂಜರಿತೀರಾ, ನೀವು ಬನ್ನಿ, ಮುಂದೆ ಬನ್ನಿ, ನೀವು ಮುಂದೆ ಓಡಾಡಿ, ನಮ್ಮ ಕಡೆಯವ್ರು ಏನಾದರೂ ಅಂದರೆ ನಾವು ಫೇಸ್ ಮಾಡ್ತೀವಿ ಅಂದ್ರೂ ನನಗೆ ಒಂಥರ ಮುಜುಗರ. ನನ್ನಿಂದ ನಾಳೆ ನನ್ನ ಮಗಳಿಗೆ ಏನಾದರೂ ಪ್ರಾಬ್ಲಮ್ ಆಗುತ್ತೇನೋ ಅನ್ನೋ ಒಂದು ಮುಂದಾಲೋಚನೆಯಲ್ಲಿ ನನ್ನೆಲ್ಲ ಆಸೆಗಳನ್ನ ತಡ್ಕೊಂಡು ಅವತ್ತಿನ ದಿನ ಮದುವೆ ಮಾಡಿದೆ. ತುಂಬ ಸಕ್ಸಸ್ ಆಗಾಯಿತು. ಸಮುದಾಯದವರು, ನನ್ನ ಕಮ್ಯುನಿಟಿಯವರು, ಆಶೀರ್ವಾದ ಎಲ್ಲರೂ ಬಂದು ಮಾಡಿದ್ರು. ಈ ಒಂದು ಮದುವೆನ ಸಕ್ಸಸ್ ಮಾಡಿದೆ. ಆದರೆ ಇನ್ನೂ ತುಂಬ ಕಷ್ಟ ನೋವುಗಳಿದೆ. ಅದೇ ನಾನು ಆ ಜರ್ನಿ, ಅದು ನಿಮ್ಮ ಮನೆಯಿಂದ ಆಚೆ ಬಂದಾಗ ಅದೊಂದು ನೋವು, ಬಂದ ಮೇಲೆ ನೀವೊಂದು ಈ ಫೀಲ್ಡ್ಗೆ ಎಂಟ್ರಿ ಆಗ್ತೀರಾ ನೋಡಿ, ಈ ಸಮುದಾಯಕ್ಕೆ ಎಂಟ್ರಿ ಆಗ್ತೀರಾ ನೋಡಿ, ಆಗ ನೀವು ಅನುಭವಿಸಿರುವಂತಹ ಇನ್ನೂ
ಆಗಲ್ಲ, ನಾನು ಇಲ್ಲ ಈಗಲೂ ನನ್ನ ಕೈಲಿ ಆಗಲ್ಲ. ಆಮೇಲೆ ನಾನು ಯಾಕೆ ಈ ರೀತಿ ಹುಟ್ಟಬೇಕಿತ್ತು, ಈ ರೀತಿ ಯಾಕೆ ಹುಟ್ಟಬೇಕಿತ್ತು, ನಾನು ಎಲ್ಲರ ಥರ ಅಥವಾ ಹುಡುಗ ಆಗಿನೋ ಅಥವಾ ಪೂರ್ತಿ ಹುಡುಗಿ ಆಗಿನೋ ಹುಟ್ಟಬೇಕಿತ್ತು ಅನ್ನೋ ಥರ ಅನ್ನಿಸ್ತು. ಆದರೆ ಏನು ಮಾಡೋಕ್ಕಾಗಲ್ಲ, ಈ ವಿಧಿ ಈ ರೀತಿಯಲ್ಲೇ ಬರೆದಿದೆ ಅಂತಂದಮೇಲೆ ನಾನು ಏನು ಮಾಡೋಕ್ಕಾಗ. ಆಗ ಅಂದ್ಕೊಂಡೆ ನನ್ನ ಜೀವನನೇ ಇಷ್ಟು, ನನ್ನ ಬದುಕೆ ಇಷ್ಟು, ನಾನು ಇದೇ ರೀತಿ ಇದ್ಬಿಡೋಣ, ನನ್ನಿಂದ 4 ಜನಕ್ಕೆ ನನ್ನ ಸಮುದಾಯದವ್ರಿಗೆ ಒಳ್ಳೆಯದರಾಗಲಿ ಅಂತ ಅವತ್ತಿಂದ ಇವತ್ತರೆಗೂ ನನ್ನ ಕೈಲಾದಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿದೆ. ಬಟ್ ನಾನು ಬಾಂಬೆ, ಪೂನಾ, ಹೈದರಾಬಾದೆಲ್ಲ ಹೋಗ್ಬೋದಿತ್ತು. ಆಮೇಲೆ ಎಲ್ಲೆಲ್ಲ ಜೀವನ ಮಾಡಿ ಕಲೆಕ್ಷನ್ ಮಾಡಿದ್ರೆ ನಮ್ಮ ಜೀವನ, ಸೆಕ್ಸ್ ವರ್ಕ್ ಮಾಡಿದ್ರೆ ನಮ್ಮ ಜೀವನ. ನಾನು ಹ್ಯಾಂಡಿಕ್ರಾಫ್ಟ್ ಜಾಸ್ತಿ ನಡೆಯೋಕ್ಕಾಗ್ತಾ ಇರಲಿಲ್ಲ. ಹಂಗಾಗಿ ಬೇಡ, ನಾನು ಇರೋಷ್ಟರಲ್ಲಿ ಹಾಸಿಗೆ ಇದ್ದಷ್ಟು ಚಾಪೆ ಇದ್ದಷ್ಟು ಕಾಲು ಚಾಚೋಣ ಅಂತೇಳಿ ನಾನು ಇಲ್ಲೇ ನಾನು ಬದುಕು ನಮ್ಮ ಮೈಸೂರಿನಲ್ಲೇ ನಾನು ಶುರು ಮಾಡ್ಕೊಂಡೆ. ಆಗ ನನ್ನ ಸಮುದಾಯದವರೆಲ್ಲ ನನಗೆ ಸಾಥ್ ಅಂದರೆ ನನಗೆ ಹೆಲ್ಪ್ ಮಾಡಿದ್ರು. ಅವ್ರು ತುಂಬಾ ಚೆನ್ನಾಗಿ ಜೊತೆ ಕೊಟ್ಟರು. ಆವತ್ತಿಂದ ಇವತ್ತರೆಗೆ ಯಾವುದೇ ಸೋಷಿಯಲ್ ಮೀಡಿಯಾಗಳಲ್ಲಿ ಮಾತಾಡಿದ್ರೆ ಪ್ರತಿಯೊಬ್ಬರು ನನ್ನ ಕರೀತಾರೆ, ಮಾತಾಡ್ತಾರೆ. ಮತ್ತು ಯೂನಿವರ್ಸಿಟಿ ಲೋಲಕ್ಷ್ಮಿ ಮೇಡಮ್ ಆಗಿರ್ಬೋದು, ಸಿದ್ದರಾಮಯ್ಯ ಅವರು ಆ್ಯಡ್ ಆಗಿರ್ಬೋದು, ಬೆಂಗಳೂರಲ್ಲಿ ನಾನು ಜ್ಞಾನ ಭಾರತ್ ಇಲ್ಲೆಲ್ಲ ಹೋಗಿ ಸಮುದಾಯ ಅಂದರೆ ತೃತೀಯ ಲಿಂಗಿಗಳಂದರೆ ಏನು, ಟ್ರಾನ್ಸ್ಜೆಂಡರ್ ಅಂದ್ರೇನು, ನಮ್ಮಲ್ಲಿ 3 ಕ್ಯಾಟಗರಿ MSM ಮೇಲ್ ಸೆಕ್ಸ್ ವರ್ಕರ್ ಅಂದ್ರೇನು, ಅದೆಲ್ಲ ಕ್ಯಾಟಗರಿ ಬಗ್ಗೆ ನಾನು ಕೆಲಸ ಮಾಡಿದೆ. ಇವತ್ತರೆಗೂ ನಾನು ಒಂದು ಉತ್ತಮವಾದ ಜೀವನನ ನಾನು ಪಡ್ಕೊಂಡಿದ್ದೆ ಅನಿಸುತ್ತೆ. ಅದಲ್ಲದೆ ನನಗೆ ಇನ್ನೂ ನನ್ನ ಜೀವನದಲ್ಲಿ ತುಂಬ ಖುಷಿಗಳಿದೆ. ನಮಗೆ ಮೇಲು ಫೀಮೇಲ್ ಮಾತ್ರ ಟಾಯ್ಲೆಟ್ಗಳಿತ್ತು, ಶೌಚಾಲಯ ಇತ್ತು. ಅದರಲ್ಲಿ ನಾನು ಈ ಒಂದು ಫೀಲ್ಡಿಗೆ ಬಂದಮೇಲೆ ಮಂಗಳಮುಖಿಯರಿಗೆ ಅಂದ್ಬಿಟ್ಟು ಪುಷ್ಪ ಅಮರ್ನಾಥ್ ಅವರು ಅವಾಗ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದರು. ಅವ್ರು ಹಿಂಗೆ ಒಂದು ಮೀಟಿಂಗ್ಗೆ ಕರೆದಾಗ ನಾನು ಆ ಮೀಟಿಂಗಲ್ಲಿ ಜಾಯ್ನ್ ಆಗಿದ್ದೆ. ಅದು ಬರೀ ಹೆಣ್ಮಕ್ಳು ಗಂಡು ಮಕ್ಕಳೇ ಮಾತಾಡ್ತಾಯಿದ್ರು. ಬಟ್ ನಾನು ಹ್ಯಾಂಡ್ ಮಾಡಿಬಿಟ್ಟು, ಮ್ಯಾಮ್ ಇದರಲ್ಲಿ ನಮ್ಮದು ಏನಿಲ್ಲ, ನಮ್ಮನ್ನೇ ಯಾಕೆ ನೀವು ಮೀಟಿಂಗ್ ಕರೆದ್ರಿ ಅಂದೆ. ನೀವು ಯಾರು? ನಾವು ಈ ಥರ ತೃತೀಯ ಲಿಂಗಿಗಳು ಅಂತಂದೆ. ಹೌದಾ, ಹಂಗಾರೆ ನೀವು ಅವ್ರನ್ನ ಕೇಳಿ ಏನು ಕಷ್ಟ ಸುಖ ಕೇಳಿ ಅಂದರು. ಆಗ ನಂದೆ, ಮೇಡಮ್ ನೀವು ಅವಾಗ ಹೆಣ್ಮಕ್ಳನ್ನ ಬಾಯರ್ದಸೆಗೆ ಹೋದರೆ ಎಷ್ಟೋ ರೇಪ್ಗಳ ಕೇಸಸ್ ಆಗಿತ್ತು ಆ ಟೈಮ್ನಲ್ಲಿ. ಆಗ ಅವರಂದರು, ಇವ್ರನ್ನ ಪಾಯಿಂಟ್ ಔಟ್ ಮಾಡಿದ್ರು, ಮೇಡಮ್ ಹೆಣ್ಮಕ್ಳಾದರೆ ಬಾತ್ರೂಮ್ಗೆ ಹೋಗ್ತಾರೆ, ಗಂಡು ಮಕ್ಕಳಾದರೆ ನಿಂತಲ್ಲಿ ಉಚ್ಚೆ ಹೋಗ್ತಾರೆ, ಬೇರೆ ಕಡೆ ಬರ್ತಾರೆ, ನಾವೆಲ್ಲಿ ಹೋಗೋದು? ಗಂಡು ಮಕ್ಕಳು ಟಾಯ್ಲೆಟ್ ಹೋದರೆ ಗಂಡಸರು ಟೀಸ್ ಮಾಡ್ತಾರೆ, ಹೆಣ್ಮಕ್ಳು ಹೇಳಿದ್ರೆ ಅವರು ಭಯ ಪಡ್ತಾರೆ, ನಾವೆಲ್ಲಿ ಹೋಗೋದು ಅಂದಾಗ ಅವರಂದರು ಇದು ಪಾಯಿಂಟ್ ಬೇಕು ಅಂತೇಳಿ ಆ ತಕ್ಷಣವೇ 1 ತಿಂಗಳು 2 ತಿಂಗಳಲ್ಲೇ ಮೈಸೂರು ಸಿಟಿ ಬಸ್ ಸ್ಟ್ಯಾಂಡ್ನಲ್ಲಿ ಒಂದು ಟಾಯ್ಲೆಟ್ನ ಕಟ್ಟಿಸಿ ಅದು ನನ್ನ ಕೈಲಿಂದ ಇನಾಗ್ರೇಷನ್ ಮಾಡಿಸಿದ್ರು. ಅದು ತುಂಬ ಖುಷಿ ಆದ. ಆದಮೇಲೆ ಸಬರ್ ಬಸ್ ಸ್ಟ್ಯಾಂಡಲ್ಲಿ ಮಾಡಿದ್ರು, ರೈಲ್ವೆ ಸ್ಟೇಷನಲ್ಲಿ ಮಾಡಬೇಕು ಅಂದರು, ಅಷ್ಟೊತ್ತಿಗೆ ಅವರು ವರ್ಗಾವಣೆ ಆಗೋದ್ರು. ಸೊ ಹಂಗಾಗಿ ಅದು ಅಷ್ಟರಲ್ಲೇ ನಿಲ್ತು. ಅದಾದಮೇಲೆ ನಾನು ಸ್ವಲ್ಪ ಕವಿತೆಗಳನ್ನ ಬರೀತಾ ಇದ್ದೆ. ಆಗ ಲೋಲಕ್ಷ್ಮಿ ಮೇಡಮ್ ಅವ್ರ ಪರಿಚಯ ಆಯಿತು, ಯೂನಿವರ್ಸಿಟಿಯವರು. ಆವಾಗ ಅವರು ಸಹ ನನ್ನ ಕರೆದು ನಂದು ದಸರಾ ಕವಿಗೋಷ್ಠಿ ಕಾರ್ಯಕ್ರಮದಲ್ಲಿ ದಸರಾ ಅವಾರ್ಡ್ನ ನನಗೆ ಕೊಡಿಸಿದ್ರು. ಮತ್ತು ಹೀಗೆ ಎಲ್ಲ ಕೆಲಸಗಳನ್ನು ಮಾಡ್ಕೊಂಡು ಬಂದಾಗ ತೃಪ್ತಿ ಅನ್ನಿಸ್ತು. ಈ ಜೀವನ ನಾನು ಇನ್ನೊಬ್ಬರಿಗೆ ಮಾದರಿಯಾಗಿರಬೇಕು ಅನ್ನಿಸ್ತು. ಜೀವನದಲ್ಲಿ ಬೇಡಕ್ಕೆ ಬೇಡ ಅಂದಿದ್ದು ಇನ್ನೊಂದು ಮುಖ್ಯವಾದ ನನ್ನ ಸಂಗತಿ ಏನಂದರೆ, ನಾನು ಸಮುದಾಯ ಅಂದರೆ ನನ್ನ ಸಮುದಾಯಕ್ಕೆ ನಾನು ಕೆಲಸ ಮಾಡಬೇಕು. ಹಂಗಾಗಿ ಇಲ್ಲೇ ಬೆಳಕೆರೆಯಲ್ಲಿ ಒಂದು ಒಂದು ಡಾಬಾ ಇತ್ತು. ಆ ಡಾಬಾ ಪಕ್ಕ ನಮ್ಮ ಕಮ್ಯುನಿಟಿಯವ್ರು ಮನೆ ಮಾಡ್ಕೊಂಡಿದ್ರು. ಆ ಕಮ್ಯುನಿಟಿಗೆ ಅವ್ರಿಗೆ ಏನೋ ಪ್ರಾಬ್ಲಮ್ ಆಗೈತೆ, ನನ್ನ ಕರೆದ್ರು. ಅಲ್ಲಿ ಏನಾಗಿದೆ ಹಿಂದೆ ನಡೆದಿದ್ದ ವಿಷಯ ನನಗೆ ಗೊತ್ತಿಲ್ಲ. ಕರೆದಾಗ ಹೋದೆ, ಏನು ಅಂತ ಕೇಳಿದಾಗ ಅವರವರಲ್ಲೇ ಮಾತು ನಡೀತು. ನಾನು ಅಲ್ಲಿಗೆ ಹೋಗಿ, ಇಲ್ಲಪ್ಪ ನಾವು ಮನೆ ಖಾಲಿ ಮಾಡ್ತೀವಿ ಬಿಡಿ ಅಂತ ಹೇಳಿ ಅಷ್ಟರಲ್ಲಿ ಆ ಯಪ್ಪ ಹಾರ್ಟ್ ಅಟ್ಯಾಕಾಗಿ ಸತ್ತೋದಾಗ ಪೇಪರಲ್ಲಿ ಮೀಡಿಯಾದಲ್ಲಿ ಏನು ಬಂತು, ಮಂಗಳಮುಖಿಯರು ಮರ್ಮಾಂಗಾಮಿಕಿ ಕೊಲೆ ಮಾಡಿದ್ದಾರೆ ಅಂತ ಪೇಪರ್ನಲ್ಲಿ ಬಂತು. ಆವಾಗ ನಂಗೆ ತುಂಬಾ ಗಾಬರಿ ಆಯಿತು. ಅಪ್ಪ ನಾವೇನು ನೋಡೇ ಇಲ್ಲ ಮನುಷ್ಯನ, ಹೆಂಗೆ? ನಾನು ಎಷ್ಟೋ ರಿಕ್ವೆಸ್ಟ್ ಮಾಡ್ಕೊಂಡ್ರು ಪೊಲೀಸವರಾಗಲಿ ಯಾರು ನಮಗೆ ಅವತ್ತಿನ ದಿನ ನಮಗೆ ಸಹಾಯ ಮಾಡಲಿಲ್ಲ. ಆಮೇಲೆ ಇಲ್ಲ ಸ್ವಲ್ಪ ಹೊತ್ತು ನೀವು ಒಳಗಡೆ ಇರಿ ಅಂದ್ಬಿಟ್ಟು ನನ್ನ 96 ದಿನಗಳ ಕಾಲ ನಾನು ಜೈಲನ್ನ ಅನುಭವಿಸ್ಬಿಟ್ಟು ಬಂದೆ. ನಾನು ಜೈಲಿಗೆ ಹೋಗಿದ್ದು ನನಗೆ ತೊಂದರೆ ಇಲ್ಲ, ಆದರೆ ನನ್ನ ಹೆಸರು ಹಾಳಾಯ್ತಲ್ಲ ಅಂದ್ಕೊಂಡೆ. ಆದರೆ ಜೈಲಿನ ಬಂದಮೇಲೆ ನನಗನ್ನಿಸ್ತು ಇದು ಒಂದು ಒಳ್ಳೆ ಕೋಟಿ ಇರೋರು ಜೈಲಿಗೆ ಹೋಗಲ್ಲ, ನಾವು ಭಿಕ್ಷೆ ಬೇಡವರು ಜೈಲಿಗೆ ಹೋಗಿ ಬಂದೆ. ಅಲ್ಲೇನಪ್ಪ ಅದರಲ್ಲಿ ಅಪರಾಧಿಗಳು ಯಾರು ಅನ್ನೋದನ್ನ ಗೊತ್ತಾಯಿತು. ಆಮೇಲೆ ಅಲ್ಲೂ ಸಹ ಜೈಲನ್ನು ಎಲ್ಲ ಮಮ್ಮಿ ಅನ್ನೋಕ್ಕೆ ಶುರು ಮಾಡಿದ್ರು. ಪರವಾಗಿಲ್ಲ, ಇಲ್ಲೂ ಒಂದು ಲೈಫು, ಇದು ಒಂದು ಲೈಫು ಅಂತೇಳಿ ಅಲ್ಲೂ ಚೆನ್ನಾಗಿ ಮಾಡಿ ದಿವ್ಯಶ್ರೀ ಮೇಡಮ್ ಅವರು ಇದ್ರಾಗ ಜೈಲರು, ಅವರು ತುಂಬ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ರು. ಅಲ್ಲಿಂದ ಜೈಲಿಂದ ಬಂದಮೇಲೆ ಇನ್ನೂ ನನ್ನ ಉತ್ಸಾಹ ಹೆಚ್ಚಾಯಿತು ನಿಜ ಅಂತ. ಈಗ ಯಾವ ರೌಡಿಸಮ್ಗಳಾಗಲಿ, ಯಾರೇ ಆಗಿರಾಗಲಿ, ಪೊಲೀಸರಾಗಲಿ ಕೆಟ್ಟದಾಗಿ ಮಾತಾಡ್ತಿದ್ದವರು ಒಂದು ಒಳ್ಳೆ ಉತ್ತಮವಾದ ರೀತಿಯಲ್ಲಿ ಮಾತಾಡೋಕ್ಕೆ ಶುರು ಮಾಡಿದ್ರು. ಆವತ್ತಿಂದ ಈ ನನ್ನ ಜರ್ನಿನ ನಾನು ಶುರು ಮಾಡ್ಕೊಂಡು ಬಂದಿದ್ದೆ. ಕೆಲವರಿಗೆ ನಮ್ಮ ಜನಗಳಿಗೆ ನೀವು ಬರ್ತಾ ಇದ್ದೀರಾ ಅಂದರೆ, ನೀವು ಭಿಕ್ಷಾಟನೆ ಮಾಡ್ತಾ ಇದ್ದೀರಾ ಅಂದರೆ, ಕೆಲವರಿಗೆ ನಿಮ್ಮನ್ನು ಕಂಡ್ರೆ ಭಯ ಇರುತ್ತೆ, ಇನ್ನು ಕೆಲವರಿಗೆ ಗೌರವ ಇರುತ್ತೆ, ಇನ್ನು ಕೆಲವರು ಬೇರೆ ರೀತಿಯೇ ನೋಡ್ತಾರೆ, ಕೀಳರಿಮೆಯಿಂದ ನೋಡ್ತಾರೆ. ಇಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ಏನಪ್ಪ ಅಂದರೆ, ಈಗ ನಿಮ್ಮಲ್ಲಿ ನಾರ್ಮಲ್ ಜನಗಳಲ್ಲೂ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ, ದರೋಡೆಕೋರು ಇದ್ದಾರೆ, ಸುಳ್ಳು ಎಲ್ಲ ಥರದವರು ಇದ್ದಾರೆ. ಹಾಗೆ ನಮ್ಮಲ್ಲಿ ದರೋಡೆ ಸುಳ್ಳುಗಾರರು ಅಂತೂ ಯಾರೂ ಇಲ್ಲ. ನಮ್ಮವರು ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಒಳ್ಳೆ ದೃಷ್ಟಿಯಿಂದ ನೋಡಿದ್ರೆ ನಾವು ಅವ್ರನ್ನ ಒಳ್ಳೆ ದೃಷ್ಟಿಯಿಂದ ನೋಡ್ತೀವಿ. ನಮ್ಮನ್ನ ಯಾವಾಗ ಅವರು
ತೂಚಿ ಅಂತ ಹೀಯಾಳಿಸ್ತಾರೋ ಅಥವಾ ಟೀಸ್ ಮಾಡ್ತಾರೋ ಆಗ ನಾವು ರೋಷ ಬರುತ್ತೆ. ಯಾಕಂದರೆ ನಾವು ಮನೆಯೆಲ್ಲ ಬಿಟ್ಟು ಬಂದು ನಮ್ಮ ಜೀವನ ನಾವು ಮಾಡಬೇಕಾದ್ರೆ ಒಬ್ಬ ವ್ಯಕ್ತಿ ನಮ್ಮನ್ನ ನೋಡಿ ನಗ್ತಾನೆ ಅಂದರೆ ನಾವೇನು ಬೇರೆ ಥರ ಏನಿರಲ್ಲ, ಎಲ್ಲರೂ ಹಾಕೋ ಡ್ರೆಸ್ಸಸ್ಸೇ ನಾವು ಹಾಕ್ತೀವಿ. ನಾವು ಸ್ವಲ್ಪ ವಿಭಿನ್ನವಾಗಿ ಹಾಕ್ಬೋದು. ಯಾಕಪ್ಪ ಅಂದರೆ ನಮಗೆ ತೃಪ್ತಿ ಪಡಿಸ್ಬೇಕು ಅಂದರೆ ಮನೆಯವ್ರ ಕೈಲೂ ಆಗಲ್ಲ, ಯಾರ ಕೈಲೂ ಆಗಲ್ಲ. ಹಂಗಾಗಿ ನಾವು ವೇಷಭೂಷಣ ಆಗಿರ್ಬೋದು, ಬೇರೆ ಡ್ರೆಸ್ಸಸ್ಗಳು ಹೆಂಗಾದ್ರೆ ಆಗೋದು ನಾವು ಹಾಕ್ಕೊಂಡು ಖುಷಿ ಪಡ್ತೀವಿ. ಅದನ್ನು ನೋಡಿ ಅವ್ರಿಗೆ ಟೀಸ್ ಅನ್ನಿಸ್ಬೋದು. ಅದಕ್ಕೆ ಇನ್ನು ಕೆಲವರು ಮೊದಲು ತುಂಬಾ ಇತ್ತು ಆ ಥರ, ಆ ಸಿಗ್ಮಾ ಡಿಸ್ಕ್ರಿಮಿನೇಷನ್ ತುಂಬ ಇತ್ತು. ಬಟ್ ಈಗ ಎಲ್ಲೂ ಬದಲಾವಣೆಗಳು ಬಂದಿದೆ. ಯಾಕಂದರೆ ಈಗ ನಮ್ಮ ಎಲ್ಲರೂ ಪೇಪರ್ ಮೀಡಿಯಾದಲ್ಲಿ ಮಾಡ್ತಾರೆ, ಮತ್ತು ಈಗ ಎಲ್ಲ ಸರ್ಕಾರದಲ್ಲಿ ತೃತೀಯ ಲಿಂಗಿಗಳಂತಲೇ ಕನ್ಸಲ್ಟ್ ಮಾಡಿದ್ದಾರೆ. ಅದರಿಂದ ಯಾವ ರೀತಿ ಈಗ ಅಷ್ಟೊಂದು ಸಮಾಜ ನಮ್ಮನ್ನ ಕೆಟ್ಟದಾಗಿ ನೋಡಲ್ಲ. ಇನ್ನೂ ಕೆಲವರು ಇದ್ದಾರೆ. ಈಗ ಕೆಲವರಿಗೆ ನಮ್ಮನೆ ಕಡೆ ನನ್ನ ಫ್ಯಾಮಿಲಿ ಅಂದರೆ ನನ್ನ ಫ್ಯಾಮಿಲಿಯಲ್ಲಿ ನನ್ನ ಅಣ್ಣನ ಮಕ್ಕಳು, ತಮ್ಮನ ಮಕ್ಕಳು, ತಂಗಿ ಮಕ್ಕಳು ಅವ್ರು ಹೇಳ್ತಾರೆ. ಅವ್ರ ಎದುರಿಗೆ ನನ್ನ ಚುಡಾಯಿಸಾಗ ಅವ್ರ ಹತ್ರ ಯಾಕೆ ಅವ್ರಿಗೆ ಚುಡಾಯಿಸ್ತಾರ, ಅವ್ರು ನಮ್ಮ ಫ್ಯಾಮಿಲಿಲಿ ಒಬ್ಬರು ಅಂತ ಹೇಳ್ತಾರೆ. ಹಂಗಾಗಿ ಈಗ ಬದಲಾವಣೆ ಆಯ್ತದೆ. ನಮ್ಮಲ್ಲೂ ಅಷ್ಟೇ. ಈಗ ಯಾರೊಬ್ಬರು ಕೊಟ್ಟರೆ, ಈಗ ಒಬ್ಬೊಬ್ರು ಒಳ್ಳೆಯವರಾಗಿ 10 ರೂಪಾಯಿಗೆ ಒಂದು ರೂಪಾಯಿ ಇಸ್ಕೊಂಡು 10 ರೂಪಾಯಿ ಕೊಡ್ತಾರೆ. ನಮ್ಮ ಪಾಡಿಗೆ ನಾವು ಹೋಗ್ತಾ ಇರ್ತೀವಿ, ಅವ್ರ ಪಾಡಿಗೆ ಅವ್ರು ಬಂದಿರ್ತಾರೆ, ನಾವು ಹೋಗ್ತಾ ಇದ್ದವ್ರು ಕರೆದು ಕೊಡ್ತಾರೆ. ಇನ್ನೊಬ್ಬೊಬ್ರು ಕೀಟ್ಲೆ ಮಾಡ್ತಾರೆ, ರೇಗ್ಸೋದು. ಆಗ ನಾವೇನು ಮಾಡ್ತೀವಿ, ಕೆಟ್ಟದಾಗಿ ಅವ್ರಿಗೆ ಬೈಯ ಅಂಥದ್ದು ಹಿಂಗೆಲ್ಲ ಮಾಡ್ತೀವಿ. ಹಿಂಗೆಲ್ಲ ಮಾಡಿದಾಗ ಅದು ಕೆಟ್ಟದ್ದು ಅನ್ಸ್ಕೊಳುತ್ತೆ. ಆವಾಗ ಅವ್ರಿಗೆ ಅಲ್ಲಿರೋ ಈಗ ಎಷ್ಟೋ ಜನ ಹೇಳ್ತಾರೆ, 10 ಜನದಲ್ಲಿ ಯಾರು ಎಲ್ಲರೂ ಕೆಟ್ಟವ್ರು ಇರಲ್ಲ. ಅವ್ರು ಹೇಳ್ತಾರೆ ಅವ್ರ ಪಾಡ್ಗೆ ಅವ್ರ ಜನ ಬಿಟ್ಬಿಡಿ ಅನ್ನೋ ಜನಗಳು ತುಂಬ ಜನ ಇದ್ದಾರೆ. ಆದರೆ ಈಗ ಎಷ್ಟೋ ಜನ ಈ ಮದುವೆ ಮನೆಗಳು ಹೋಗ್ತೀವಿ, ನಾವು ಇಷ್ಟೇ ದುಡ್ಡು ಕೊಡಿ ಅಷ್ಟೇ ದುಡ್ಡು ಕೊಡಿ ಅಂತ ಒಬ್ಬರು ಬೈಯೋರು ಇರ್ತಾರೆ, ಇನ್ನೊಂದು ಸ್ವಲ್ಪ ಕೊಟ್ಟಷ್ಟು ಇಸ್ಕೊಂಡು ಬರೋರು ಇರ್ತಾರೆ. ಆಗ ಕೆಲವರು ಮದುವೆ ಮನೆಗಳಿಗೆ ನಮಗೆ ಇನ್ವೈಟ್ ಮಾಡ್ತಾರೆ. ಮಗು ಹುಟ್ಟಿದ್ರೆ ಏನಾದ್ರು ಅವ್ರ ಮನೆಗಳ ಒಳ್ಳೆ ಕಾರ್ಯಗಳಾದರೆ ನಮ್ಮನ್ನ ಇನ್ವೈಟ್ ಮಾಡ್ತಾರೆ, ಬನ್ನಿ ಈ ಥರ ಕುಂಕುಮ ತೊಗೊಂಡೋಗಿ, ತಾಂಬೂಲ ತೊಗೊಂಡೋಗಿ ಅಂತ ಹೇಳ್ಬಿಟ್ಟು. ಹಂಗಾಗಿ ನನಗೆ ಒಬ್ಬರು ಇಂಡಿಯನ್ ಪೇಪರ್ ಕಾರ್ತಿಕ್ ಅಂತ ಇದ್ದಾರೆ, ಅವ್ರ ಮನೇಲಿ ಪ್ರತಿ ವರ್ಷವೂ ಅವರೇ ಮನೆಗೆ ಬಂದು ಅವ್ರ ಹೆಂಡ್ತಿನೂ ಮತ್ತು ಕಾರ್ತಿಕ್ ಅವ್ರಿಗೆ ಬಂದ್ಬಿಟ್ಟು ನಮಗೆ ಇದು ಸೀರೆ ಬಟ್ಟೆ ಎಲ್ಲ ಕೊಟ್ಬಿಟ್ಟು ಹೋಗ್ತಾರೆ. ಅದು ಅವ್ರು ಒಳ್ಳೆತನ. ಹಂಗಾಗಿ ಎಲ್ಲ ಥರ ಜನಾಂಗದಲ್ಲೂ ಎಲ್ಲರೂ ಒಳ್ಳೆಯವ್ರು ಕೆಟ್ಟವ್ರು ಇರ್ತಾರೆ. ಅದೇ ಥರ ನಮ್ಮಲ್ಲೂ ಒಳ್ಳೆಯವರು ಕೆಟ್ಟವ್ರು ಇರ್ತಾರೆ. ಆದರೆ ಕೆಲವರು ನಮ್ಮನ್ನ ದೈವ ಸ್ವರೂಪಿ ಅಂತಾರೆ, ನಾವು ಅರ್ಧನಾರೇಶ್ವರಿ ಅಂತ ಹೇಳ್ತಾರೆ. ನಿಜ. ಅದರಲ್ಲೆಲ್ಲ ಈ ಫಿಲಮ್ಗಳನ್ನ ನೋಡಿ, ಈಗ ಕಾಂಚನ ನೋಡಿದ್ರು, ಕಲ್ಪನಾ ನೋಡಿದ್ರು, ಮತ್ತು ನಾನು ಅವನೆಲ್ಲ ನೋಡಿದ್ರು, ಅದರಲ್ಲೆಲ್ಲ ನೋಡಿದಾಗ ಎಲ್ರಿಗೊಂದು ಒಳ್ಳೆ ಮನೋಭಿಪ್ರಾಯ ಬಂದಿದೆ. ಹಂಗಾಗಿ ಈ ಥರದಲ್ಲಿ ಈ ದಿನಗಳಲ್ಲಿ ಅವೆಲ್ಲ ನಡೀತಾ ಇಲ್ಲ, ಒಳ್ಳೇದಾಗ್ತದೆ. ಅಂದರೆ ಸಿನಿಮಾ ಬೇರೆ, ಬಟ್ ರಿಯಾಲಿಟಿ ಅನ್ನೋದು ಬೇರೆ ಆದಾಗ, ಯಾಕಂದರೆ ನಾನು ವೈಯಕ್ತಿಕವಾಗಿ ನಾನೇ ಕೇಳ್ಪಟ್ಟಿರೋ ಮಟ್ಟಿಗೆ ಸಮಾಜ ಯಾವ ಥರ ಮಾತಾಡುತ್ತೆ ಅಂದರೆ, ಓ ನಮ್ಮನ್ನು ಎತ್ತಾಕೊಂಡು ಹೋಗಿ ಅವರು ಎಳ್ಕೊಂಡು ಹೋಗಿ ಮರ್ಮಾಂಗವನ್ನು ಕತ್ತರಿಸಿ ನಮ್ಮನ್ನು ಅವ್ರ ಥರನೇ ಕನ್ವರ್ಟ್ ಮಾಡಿಬಿಡ್ತಾರೆ ಅನ್ನುವಂತಹ ಕೀಳರಿಮೆ ಇದೆ. ಇದ್ರ ಬಗ್ಗೆ ನಿಜ. ಅದು ಈಗ 7-8 ವರ್ಷಗಳಲ್ಲಿ ಇತ್ತು. ಈಗ ಬೆಂಗಳೂರಲ್ಲಿ 1-2 ಕೇಸ್ ಆಯಿತು, ಮೈಸೂರಲ್ಲಿ 1 ಕೇಸ್ ಆಗಿತ್ತು. ಅದಾದ ನಂತರ ಎಲ್ಲ ಬದಲಾವಣೆಗೆ ಬಂದಿದೆ. ಅದಾದ ನಂತರ ಏನು ಬದಲಾವಣೆ ಅಂದರೆ, ಈಗ 18 ವರ್ಷ ಮೇಲ್ಪಟ್ಟವ್ರನ್ನೇ ಮಾತ್ರ ನಾವು ಈ ಒಂದು ಅವ್ರಿಗೆ ಇಷ್ಟಪಡ್ಬೇಕು. ಈಗ ನನಗೆ 18 ವರ್ಷ, ಈಗ ನಿಮ್ಗೆ 18 ವರ್ಷ ಅಂದರೆ ನಿಮಗೆ ನಿಮ್ಗೆ ಇಷ್ಟಪಟ್ಟು ನಿಮ್ಮ ಅಪ್ಪ ಅಮ್ಮನ ಬ್ಯಾಕ್ಗ್ರೌಂಡ್ ತಿಳ್ಕೊಂಡು ಮಾತ್ರ ನಾವು ನಿಮ್ಮನ್ನ ಮರ್ಮಾಂಗನ ಕತ್ತರಿಸಿ ಆಪ್ರೇಷನ್ ಮಾಡಲಿಕ್ಕೆ ನಾವು ರೆಡಿ ಆಗ್ತೀವಿ. ಮೊದಲು ಆ ಥರ ಇರಲಿಲ್ಲ. ಈಗ ನಾನು ಇಷ್ಟ ಅಂತ ನೀನು ಬಂದರೆ, ನನ್ನ ಚೇಲ ನೀನು ಬಾ, ನೀನು ಕರ್ಕೊಂಡು ಹೋಗ್ತೀನಿ ಅನ್ನೋದು ಒಂದು ಇತ್ತು. ಬಟ್ ಈಗಿನ ಜನ್ರೇಷನ್ ಅದೆಲ್ಲ ಚೇಂಜಸ್ ಆಗಿದೆ. ಯಾಕಂದರೆ ಈಗ ಸರ್ಕಾರನೇ ನಮಗೆ SRS ಸರ್ಟಿಫಿಕೇಟ್ ಕೊಡುತ್ತೆ. SRS ಅಂದರೆ ಈಗ ನಮಗೆ ಫ್ಯಾಮಿಲಿ, ಈಗ ನಾನು 18 ವರ್ಷ ಮೇಲ್ಪಟ್ಟ ಮೇಲೆ ನನ್ನ ಆಧಾರ್ ಕಾರ್ಡ್, ವೋಟರ್ ಐಡಿ ಎಲ್ಲ ಸಬ್ಮಿಟ್ ಮಾಡಬೇಕು. ನನ್ನ ಫ್ಯಾಮಿಲಿಯವ್ರು ಕರ್ಕೊಂಡು ಕೌನ್ಸಿಲಿಂಗ್ ಮಾಡ್ತಾರೆ, ಅವ್ರು ಒಪ್ಕೋಬೇಕು. ಅವ್ರು ಒಪ್ಕೊಂಡ್ಮೇಲೆ ಈಗ ಪೆನ್ನಿಸ ಜನರೇಷನ್ ಮಾಡಿಸೋ ಅಂಥದ್ದು ಈಗ ಬಂದಿದೆ. ಮೊದಲು ಆ ಥರ ಇರಲಿಲ್ಲ, ಮೊದಲು ಆ ಥರ ಇತ್ತು. ಬಟ್ ಈ ದಿನಗಳಲ್ಲಿ ಅದೆಲ್ಲ ಸುಳ್ಳು, ಭಾಳ ಸ್ಟ್ರಿಕ್ಟ್ ಆಗಿದೆ. ಮತ್ತು ಬೈ ಚಾನ್ಸ್ ಅವ್ರು ಏನಾದರೂ ನಾನು ಬಲವಂತವಾಗಿ ನಾನೇನಾದ್ರು ಕರ್ಕೊಂಡೋಗಿ ನಿಮಗೆ ಮಾಡಿಸ್ತೀನಿ ಅಂದರೆ ನೀವು ಅದ್ರ ನಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ಬೋದು. ಸರ್ಕಾರ ಆದರೆ ನಮಗೆ ಆದಂಥ ಪನಿಷ್ಮೆಂಟ್ಗಳಿದೆ. ಅದೇ ರೀತಿ ಆಗಿದೆ ಕೆಲವ್ರಿಗಿಲ್ಲ. ಯಾಕಂದರೆ ಅವರು ಇಷ್ಟಪಟ್ಟಾಗಿರ್ತಾರೆ. ಈಗ ನಾವು 18 ವರ್ಷ ಮೇಲ್ಪಟ್ಟಿರೋರು ನಮ್ಮ ಮಕ್ಕಳೇ ನಮ್ಮ ಮಾತು ಕೇಳಲ್ಲ. ಹಂಗಾಗಿ ಬೇರೆ ಮಕ್ಳು ಹೆಂಗೆ ಕೇಳ್ತಾರೆ? ಹಂಗಾಗಿ ನಾವು ನಮ್ಮದು ಒಂದು ಆಶೋದಯ ಸಮಿತಿಲಿ SRB ಬೋರ್ಡ್ ಅಂತ ಇದೆ, ಸೆಲ್ಫ್ ರೆಗ್ಯುಲೇಟರಿ ಬೋರ್ಡ್ ಅಂತೇಳಿ. ಅದರಲ್ಲಿ ಡಾಕ್ಟರ್, ಲಾಯರ್ಸ್ಗಳೆಲ್ಲ ಇದ್ದಾರೆ. ಅವ್ರುಗಳು ನಾವು ಫೀಲ್ಡ್ ಡೈಲಿ ಹೋಗೋದ್ರಿಂದ ನಾವು ಅವ್ರನ್ನ ಕರ್ಕೊಬರ್ತೀವಿ. ಏನಕ್ಕಪ್ಪ ಇಲ್ಲಿದ್ದೆ ಅಂದಾಗ 1 ದಿನ 2 ದಿನ 3 ದಿನ ಆದಮೇಲೆ ನಾವು ಕೇಳ್ತೀವಿ, ಏನಕ್ಕೆ ಇಲ್ಲಿ ನೀನು ಓಡಾಡ್ತಾ ಇದ್ದ ಅಂದಾಗ ಅವ್ರು ಹೇಳ್ತಾರೆ, ನನಗೆ ಈ ಥರ ನಿಮ್ಮ ಥರ ಆಗಬೇಕು ಇಷ್ಟ, ನಮ್ಮ ಥರ ಏನಕ್ಕೆ ಆಗಬೇಕು. ಅವ್ರನ್ನ ಆಫೀಸಿಗೆ ಕರ್ಕೊಬರ್ತೀವಿ, ಅವ್ರಿಗೆ ಫ್ಯಾಮಿಲಿ ಕೌನ್ಸಿಲಿಂಗ್ ಮಾಡ್ತೀವಿ, ವೈಯಕ್ತಿಕವಾಗಿ ಅವ್ರನ್ನ ಕೇಳ್ತೀವಿ. ಅವಾಗ ಅವ್ರು ಕೇಳಿದಾಗ ಅವ್ರು ಬರೀ ಸುಳ್ಳು ಹೇಳೋದು ಫಸ್ಟು. ಇಲ್ಲ ನನಗೆ ಯಾರು ಇಲ್ಲ, ಅಮ್ಮ ಇಲ್ಲ, ಅಪ್ಪ ಇಲ್ಲ ಅಂದಾಗ ನಾವು ಅವ್ರಿಗೆ ನಮ್ಮಲ್ಲಿ ಕೆಲವು ಲ್ಯಾಂಗ್ವೇಜ್ಗಳನ್ನ ಯೂಸ್ ಮಾಡಿ ನಾವು ಈ ಥರ ಇದ್ದೋ, ನಾವು ಹಿಂಗಾದೋ, ನಮ್ಮ ಬದುಕಿ ರೀತಿ ಆಯ್ತು ಅಂದಾಗ ಅವ್ರು ಮನ್ಸು ಬಿಚ್ಚಿ ಹೇಳ್ತಾರೆ. ಹಂಗೆ ಎಷ್ಟೋ 3 ಹುಡುಗರುಗಳನ್ನ ನಾನೇ ಮೈಸೂರಲ್ಲಿ ಏರ್ಫೋರ್ಸಲ್ಲಿ ಒಬ್ಬ ಕೆಲಸಕ್ಕಿದ್ದಾನೆ, ಇನ್ನೊಬ್ಬ ಯೂನಿವರ್ಸಿಟಿಲಿದ್ದಾನೆ, ಕಳಿಸ್ಕೊಟ್ಟಿದ್ದೀವಿ. ಅದೆಲ್ಲ ಸ್ವತಃ ಸುಳ್ಳು. ಸರ್ಕಾರ ಯಾವುದೇ ಕಾರಣಕ್ಕೂ ಮಾಡಲ್ಲ, ಯಾವತ್ತೂ ಮಾಡಲ್ಲ. ಅದೇ ಹೇಳ್ತಾ ಇಲ್ವ ನಾವು ಮಾಡೋ ಕೆಟ್ಟ ಕೆಲಸ ಒಂದಾದ್ರೆ ಅಥವಾ 10 ರೀತಿ ಬರೀತಾರೆ. ನಾವು ಮಾಡೋ 10 ರೀತಿ ಕೆಲಸ ಮಾಡಿದ್ರೆ 1 ರೀತಿ ಒಳ್ಳೆ ಕೆಲಸನ ಅವ್ರು ಬರೀಲಿಕ್ಕೆ ಹೋಗಲ್ಲ. ಅದೇ ನಾನು ಈ ಸಮಾಜಕ್ಕೆ ತಿಳಿಸ್ಕೊಡೋ ಅಂಥದ್ದು. ಆಮೇಲೆ ನಿಮ್ಮ ಜೀವನ, ವ್ಯಾವಹಾರಿಕ ಜೀವನ ಬರೀ ಸೆಕ್ಸ್ ಮತ್ತೆ ಭಿಕ್ಷಾಟನೆ ಮಾತ್ರನಾ? ಬೇರೆ ಏನಾದರೂ ಪ್ಲಾನ್ ಇದೆಯಾ? ಪ್ಲಾನ್ ಇದೆ. ಪ್ಲಾನ್ ಬೇಕು ಅಂದರೆ ನಮ್ಗೆ ಯಾರು ಕೊಡ್ತಾರೆ ಕೆಲಸ?
ಈಗ ಎಕ್ಸಾಂಪಲ್ ನಾನೇನೆ, ಈಗ ನಾನು ಕೆಲಸ ಬಿಟ್ಬಿಟ್ಟು ಹೋಯ್ತೀನಿ ಅಂದ್ರೆ ನನ್ಗೆ ಯಾರು ಕೆಲಸ ಕೊಡ್ತಾರೆ? ಕೆಲಸ ಕೊಟ್ಟರು ಹಿಂದ್ಗಡೆ ಫೀಲ್ಡ್ ನೋಡ್ತಾರೆ ಅವರು, ಇವ್ರು ಎಲ್ಲಿದ್ರು, ಹೆಂಗ್ ಬಂದ್ರು, ಏನಾದ್ರು ಅನ್ನೋದಿದೆ. ಅಂದ್ರೆ ಇನ್ನು ನಮ್ಮ ಜನಗಳಿಗೆ ಕೀಳರಿಮೆ ಹೋಗಿಲ್ಲ. ಅಂದ್ರೆ ಸ್ತ್ರೀಲಿಂಗ ಪುಲ್ಲಿಂಗದಂತೆ ತೃತೀಯ ಲಿಂಗನ ನೋಡ್ತಾ ಇಲ್ಲ. ಮೇಲೆ ಕೆಳಗೆ ನೋಡ್ತಾರೆ, ಇವ್ರು ಯಾರು, ಯಾಕಿದ್ದಾರೆ ಅಂತೇಳಿ. ಬಟ್ ನಾವು ವೈಯಕ್ತಿಕವಾಗಿ ನಾನು ಬೇರೆ ಕೆಲಸ ಮಾಡ್ತೀನಿ, ನನಗೆ ಸಮಾಜ ಕೊಡ್ತಾ ಇಲ್ಲ. ಈಗ ತಮಿಳ್ನಾಡಲ್ಲಿ ಒಬ್ರು IAS ಆಗಿದ್ದಾರೆ ಅಂತ ಮೊನ್ನೆ ಪೇಪರ್ನಲ್ಲಿ ಬಂತು, ಮೀಡಿಯಾದಲ್ಲೆಲ್ಲ ಬಂತು, ಮೊಬೈಲಲ್ಲಿ ಬಂತು. ಮೈಸೂರಿನಲ್ಲಿ ಕೆಲಸ ಮಾಡಿದ್ರೆ ಯಾರು ಅವ್ರನ್ನ ಗುರುತಿಸಲ್ಲ. ಹಾಗಾಗಿ ನಮ್ಮಲ್ಲೂ ತುಂಬಾ ಜನ ಇದ್ದಾರೆ, MCOM ಮಾಡಿದ್ರೆ, ಕನ್ನಡಿ MA ಮಾಡಿದ್ರೆ ಎಲ್ಲ ಇದ್ದಾರೆ. ಬಟ್ ಅವ್ರಿಗೆ ಕೆಲಸ ಕೊಟ್ಟರೆ ಅವ್ರು ಯಾಕೆ ವರ್ಕ್ನ ಮಾಡ್ತಾರೆ? ಹಂಗಾಗಿ ಅವರು ತುಂಬಾನೇ ವಿಭಿನ್ನವಾಗಿದೆ ಮೈಸೂರು. ಅದಕ್ಕೆ ನಾನು ಹೇಳಿದೆ, ಜನಗಣತಿ ಮಾಡಿದ್ರೆ ಈಗ ಅಪ್ಡೇಟ್ ಎಲ್ಲ ಸಿಗುತ್ತೆ, ಅವ್ರ ಕ್ವಾಲಿಫಿಕೇಶನ್, ಅವ್ರ ಬ್ಯಾಕ್ಗ್ರೌಂಡ್ ಎಲ್ಲ ಸಿಕ್ತಾಗ ನಮಗೂ ಒಂದು ಸೊಸೈಟಿಲಿ ನಮಗೂ ಒಂದು ರೆಸ್ಪೆಕ್ಟ್ ಅನ್ನ ಸಿಗುತ್ತೆ. ಅದು ಇನ್ನೂ ಸಿಗ್ತಾ ಇಲ್ಲ. ಈಗ ನಾನು ಅದೇ ಹೇಳಿದೆ, ವ್ಯವಹಾರಿಕ ಜೀವನವಾಗಿ ಅದರಲ್ಲಿ ಭಿಕ್ಷಾಟನೆ ಅಂತ ಹೇಳಿದೆ. ನೀವು ಭಿಕ್ಷಾಟನೆಯನ್ನು ಮಾಡುವಾಗ ನಿಮ್ದೊಂದು ಕೋಡ್ ವರ್ಡ್ ಇದೆ, ಅದೊಂದು ರೀತಿಯಲ್ಲಿ ಕ್ಲಾಪ್ಸ್ ಮಾಡ್ತಾರೆ. ನೀವು ನಾರ್ಮಲ್ ಆಗಿ ಎಲ್ಲರೂ ಈ ರೀತಿ ಕ್ಲಾಪ್ಸ್ ಹೊಡಿತಾರೆ, ಆದ್ರೆ ನೀವು ಡಿಫ್ರೆಂಟ್ ಆಗಿ ನಿಮ್ಮದೇ ಆದ ರೀತಿಯಲ್ಲಿ ಕ್ಲಾಸ್ ಮಾಡ್ತಾರೆ. ಹೇಗೆ ಅದು ಏನು ಅಂತ? ಈಗ ಜನರಲ್ ಆಗಿ ನಾವು ಈಗ ಅಂಗಡಿಗೆ ಹೋಗ್ತೀವಿ ಅಂದ್ರೆ ಸುಮ್ಮನೆ ಕೊಡಪ್ಪ ಅಂದ್ರೆ ಕೊಡಲ್ಲ. ಒಬ್ಬೊಬ್ರು ಕೊಡ್ತಾರೆ, ಒಂದು 10 ವರ್ಷ 15 ವರ್ಷ ನನ್ನ ನೋಡಿ ಐಡೆಂಟಿಫೈ ಮಾಡೋರು ಕೊಡ್ತಾರೆ. ಇಲ್ಲ ಯಾರೋ ಇಬ್ರು ಹೋಗ್ತಿರ್ತಾರೆ, ಕೊಡಪ್ಪ ಅಂತ ಹಿಂಗೆ ಹೊಡೆದ್ರೆ ಅವ್ರು ಕೊಡೋದು, ಇಲ್ಲಾಂದ್ರೆ ಕೊಡಲ್ಲ. ಯಾರೋ ಗಂಡಸು ಸೀರೆ ಉಟ್ಕೊಂಡ್ ಬಂದವ್ರೆ. ಈಗ ನಮ್ ಲಾಸ್ಟ್ ಟೈಮ್ ಪೇಪರ್ ಎಲ್ಲ ಬಂದಿತ್ತು, ಬಳ್ಳಾರಿ ಬೆಳಗಾಮು ಮತ್ತೆ ಸೀರೆ ಉಟ್ಕೊಂಡ್ ಬಂದು ಈ ತರದ ಭಿಕ್ಷಾಟನೆ ಮಾಡಿ ಕೆಲವರು ಜನ ಸಿಗಾಕೊಂಡು ರೈಲ್ವೆ ಸ್ಟೇಷನ್ ಆತರ. ಅದಕ್ಕೆ ಈಗ ನಮ್ದು ಕೂಡ ಏನಾದ್ರು ಇದು ಹೊಡಿತೀವಿ. ಇದು ಮುಖ್ಯವಾಗಿ ಏನಪ್ಪಾ ಅಂದ್ರೆ ಇದು ನಮ್ಗೆ ಒಳ್ಳೇದಕ್ಕೂ ಆಗುತ್ತೆ, ಕೆಟ್ಟದಕ್ಕೂ ಆಗುತ್ತೆ. ಈಗ ನಾನು ಎಲ್ಲೋ ಒಂದ್ ಕಡೆ ಹೋಗ್ತಾ ಇದ್ದೆ, ನನ್ಗೆಲ್ಲೋ ದುಡ್ಡು ಕೊಡ್ಲಿಲ್ಲ, ನನ್ಗೆ ಯಾರೋ ಅಟ್ಯಾಕ್ ಮಾಡೋರು. ಅವಾಗ ನಾವ್ ಇಲ್ಲಿ ನೋಡಿದ್ರೆ ಎಲ್ಲ ಬರ್ತಾರೆ, ಏನೋ ಆಗೈತೆ ಪ್ರಾಬ್ಲಮ್ ಅಂತ ಹೇಳಿ ಬರ್ತಾರೆ. ಆಮೇಲೆ ಅಥವಾ ಏನಾದ್ರು ಪೊಲೀಸ್ ಪ್ರಾಬ್ಲಮ್ ಅಥವಾ ಏನಾದ್ರು ಆದ್ರೆ ಸುಮ್ನೆ ಹೊಡೆದ್ರೆ ಏನಾಗಿಲ್ಲ, ನಾವು ಜೊತೆಗೆ ಅಂತ ಹೊಡೆದಾಗ ಎಲ್ಲ ಬಂದ್ಬಿಡ್ತಾರೆ. ಸೊ ಆ ತರದಲ್ಲೆಲ್ಲ ನಮ್ದು ಆ ಕೋಡ್ ನಾವು ಅದು ಈ ಕೋಡ್ ಇವತ್ತಿಂದ ಬಂದಿರಂತಲ್ಲ, ತಲಾತಲಾರದಿಂದನೂ ಬಂದಿರೋಂಥದ್ದು ನಮ್ಮ ಇದು ಕೂಡ ಒಂದು ಸಂಪ್ರದಾಯ. ಇದು ಹೊಡೆದ್ರೆ ನಾವು ಕೋತಿ ಅಂತ ಐಡೆಂಟಿಫೈ ಮಾಡೋದು. ಈಗ ನೀವು ಹೊಡೆದ್ರೆ ನೀವು ಬರಲ್ಲ, ಅದೊಂದು ನಮ್ದು ಇದು. ಮತ್ತೆ ನಮ್ಮಲ್ಲಿ ಕೆಲವು ಪದ್ಧತಿಗಳಿದೆ, ನಮ್ದು ಬೆಂಗಾಲಿ ಮತ್ತೆ ಹಿಂದಿ ಎರಡು ಮಿಕ್ಸ್ ಮಾಡೋದು. ಅಂದ್ರೆ ನಿಮ್ಮ ಕೆಲವೊಂದು ಸಂಪ್ರದಾಯಗಳಲ್ಲಿ ಇನ್ನೊಂದು ಕೇಳೋಣ ಅಂತ ಹೇಳಿ. ಯಾರಾದ್ರೂ ಹೊಸಬ್ರು ಎಂಟರ್ ಆದಾಗ, ಈಗ ನೀವು ಉದಾಹರಣೆಗೆ ನೀವು ಎಲ್ಲರಿಗೂ ಅಮ್ಮ ಅಂತ ನೀವು ಹೇಳಿದ್ರಿ, ಯಾರಾದ್ರೂ ಹೊಸಬ್ರು ಎಂಟರ್ ಆದಾಗ ಪಾವು ಪಡ್ತೀನಿ ನಾನಿ ಅಂತ ಒಂದು ಪದನ ಬಳಸ್ತಾರೆ. ಸರಿ, ಈಗ ನೀವು ನಿಮ್ ದೊಡ್ಡಪ್ಪ ನಿಮ್ ಚಿಕ್ಕಪ್ಪ ಬಂದ್ರೆ ನೀವು ಹಿಂಗ ಅಡ್ಡ ಬೀಳಲ್ವಾ? ಆಗ ನಮ್ಮಲ್ಲಿ ಪಾವು ಪಡ್ತಿ ಅಂತೀವಿ ದೊಡ್ಡವ್ರಿಗೆ. ಅಂದ್ರೆ ಕಾಲಿಗೆ ಬೀಳದ ನಾವು ಪದ ಚೇಂಜ್ ಮಾಡಿ ಪಾವು ಪಡ್ತಿ ಅಂತೀವಿ. ಆಗ ನಾವು ಜೀತ ಒಳ್ಳೇದಾಗ್ಲಿ. ಈಗ ನಿಮ್ ಚಿಕ್ಕಪ್ಪ ನೀವು ಕಾಲಿಗೆ ಬಿದ್ರಿ ಅಂದ್ರೆ ಒಳ್ಳೇದಾಗ್ಲಿ ಬಿಡಪ್ಪ ಅಂತಲ್ಲ, ಹಾಗೆ ಪಾವು ಪಡ್ತೀವಿ ನಾವು ಜೀವ ಮಗ ಅಂತ ಹೇಳ್ತೀವಿ ಅಷ್ಟೇ. ಅದ್ ಬಿಟ್ರೆ ಸೇಮ್ ಯಾವ ಜನಾಂಗದಲ್ಲಿ ಏನಿದೋ ಅದೇ ರೀತಿ ನಮ್ದಿದೆ. ಬಟ್ ಕೆಲವು ಪದ್ಧತಿಗಳು ನಮ್ಮಲ್ಲಿ ಚೇಂಜ್ ಇದೆ, ಪದಗಳು ಬಳಕೆ ಚೇಂಜ್ ಆಗಿದೆ ಅಷ್ಟೇ. ಆಮೇಲೆ ನಮ್ಮ ಜನ ಇನ್ನೊಂದು ಅನ್ಕೊಂಡ್ಬಿಟ್ಟಿದ್ದಾರೆ, ಅದರಲ್ಲಿ ನಾನು ಕೂಡ ಇನ್ಕ್ಲೂಡ್ ಆಗ್ತೀನಿ. ಏನಪ್ಪ ಅಂದರೆ, ಈಗ ನೀವು ಭಿಕ್ಷಾಟನೆ ಮಾಡುವಂಥ ಸಂದರ್ಭ ದುಡ್ಡು ಕೊಡಲಿಲ್ಲ ಅಂದರೆ, ಅಥವಾ ಬೇರೆ ಏನಾದರೂ ನಿಮ್ಮನ್ನು ಕೀಳರಿಮೆಯಿಂದ ಮಾತಾಡಿದ್ರೆ, ಅಥವಾ ಇನ್ನೊಂದು ಹಿಂದೆ ಮುಂದೆ ತಿರುಗಿ ಅಂದರೆ, ನೀವು ಶಾಪ ಹಾಕಿದ್ರೆ ಆ ಶಾಪ ಅವರಿಗೆಲ್ಲ ತಟ್ಟಿ ಅವರು ಧ್ವಂಸ ಆಗೋಗ್ತಾರೆ, ಅಥವಾ ಅವ್ರ ಜೀವನನೇ ಸರ್ವ ನಾಶ ಆಗೋಗುತ್ತೆ ಅನ್ನೋ ಅರಿಮೆನ ತಲೆಯಲ್ಲಿ ಇಟ್ಕೊಂಡಿಲ್ಲ. ಇದ್ರ ಬಗ್ಗೆ ನೀವು ಸ್ವಲ್ಪ ಹೇಳಿಲ್ಲಪ್ಪ. ನಿಜ, ನಾವು ಏನು ದೇವ್ರುಗಳೆಲ್ಲ ದೇವರ ಸ್ವರೂಪ ಅಂತಾರೆ ಕೆಲವ್ರು ಜನರು ತಿಳಿದಿರೋರು. ಬಟ್ ನಾವು ಶಾಪ ಹಾಕಿದ್ದು ಯಾರಿಗೂ ತಟ್ಟೋದಿಲ್ಲ. ನಾವ್ ಹೇಳೋದೇನಂದ್ರೆ ನಮ್ಮ ಮನಸ್ಸಿಂದ ನೊಂದ್ರೆ ಮಾತ್ರ ಅವ್ರಿಗೆ ಕೆಟ್ಟದಾಗತ್ತೆ. ನೀವು ಒಳ್ಳೆ ರೀತಿಲಿ ನೋಡಿದ್ರೆ ನಾವು ಒಳ್ಳೆ ರೀತಿಲಿ ನೋಡ್ತೀವಿ. ಬಟ್ ಅದೆಲ್ಲ ಏನೂ ಆಗಲ್ಲ. ಅದು ಸುಳ್ಳು ಆಶ್ವಾಸನೆ, ಸುಳ್ಳು ಕಲ್ಪನೆಗಳು. ಅದನ್ನ ದಯವಿಟ್ಟು ಬದಿಗಿಟ್ಟು ನಿಮ್ಮಲ್ಲಿ ನಾವೊಬ್ಬರು ಅನ್ನೋದು ನೋಡಿದ್ರೆ ಸಮಾಜ ಆಗ್ಲಿ ಸೊಸೈಟಿ ಆಗ್ಲಿ ನಮ್ಮನ್ನ ಒಳ್ಳೆ ರೀತಿಲಿ ಕಾಣುತ್ತೆ ಅಷ್ಟೇ. ಇನ್ನು ಸಂಪ್ರದಾಯ ವಿಚಾರಕ್ಕೆ ಬಂದಾಗ ನಿಮ್ಮಲ್ಲೊಂದು ರೀತ ಸಂಪ್ರದಾಯ ಅಂತ ಒಂದಿದೆ, ಅದ್ರ ಬಗ್ಗೆ ಸ್ವಲ್ಪ ರೀತ್ ಅಂತ ಅಂದ್ರೆ ಏನಿಲ್ಲ. ಈಗ ನಾನು ಗುರು ಅಂತ ಅನ್ಕೊಳ್ರಿ. ಈಗ ಯಾರಾದ್ರೂ ಒಬ್ರು ಬತ್ತು ಅಂದ್ರೆ ನಾವು ರೀತ್ ಹಾಕೋತೀವಿ. ರೀತ್ ಅಂದ್ರೆ ಈಗ ನಾನು ನನ್ನ ಮಗಳನ್ನ ಅಡಾಪ್ಟ್ ಮಾಡ್ಕೊಂಡಾಗಿ. ಈಗ ನಿಮ್ಮಲ್ಲಿ ಹೆಂಗೆ ನಿಮ್ ಚಿಕ್ಕಪ್ಪನಿಗೆ ಗಂಡ್ ಮಕ್ಳಿರಲ್ಲ, ದತ್ತು ತಗೋತಾಳ, ಹಂಗೆ ನನ್ನ ಮನೆಗೆ ನಮ್ದು 7 ಮನೆ ಅಂತ ಇದೆ. ಚಕ್ಲ ಮನೆ, ಬೇಡಿ ಬಜಾರ್ ಮನೆ, ಲಾಲ ಮನೆ, ಈ ತರ 7 ಮನೆಗಳಿದೆ. ಆ 7 ಮನೆಗಳಲ್ಲಿ ಯಾರು ಅಲ್ಲಲ್ಲಿ ಒಬ್ಬೊಬ್ರು ಗುರು, ದಾದ್ಗುರು, ನಾನು ಅಜ್ಜಿ, ತಾತ ಹೆಂಗೆ ನಿಮ್ಮಲ್ಲಿ ಇರ್ತಾರೆ, ಹಂಗೆ ನಮ್ಮಲ್ಲಿಗಳಿರ್ತಾರೆ. ಅವ್ರು ಹೊಸ್ದಾಗಿ ಬಂದಾಗ ನಾವು ಅವ್ರನ್ನ ರೀತ್ ಹಾಕೋತೀವಿ. ಯಾಕಂದ್ರೆ ಈಗ ನಾನು ಇವಳನ್ನ ರೀತ್ ಹಾಕೋತೀನಿ ಅಂದ್ರೆ ಇವಳು ನನ್ನ ಮಗಳಾಯ್ತಾಳೆ, ಇವಳು ನನ್ನ ಬಿಟ್ಟು ಎಲ್ಲೂ ಹೋಗಂಗಿಲ್ಲ. ಬಟ್ ಅವಳು ಕಷ್ಟ ಸುಖನ ಅವಳು ನನಗೆ ನೋಡ್ಬೇಕು, ನನ್ನ ಕಷ್ಟ ಸುಖನ ಅವಳು ನೋಡ್ಬೇಕು. ಹಂಗಾಗಿ ನಾವು ರೀತ್ ಅಂತ ಮಾಡ್ಕೊಂತೀವಿ. ಅದ್ ಬಿಟ್ರೆ ಅದರಿಂದ ಬೇರೆ ಕೆಟ್ಟ ಉದ್ದೇಶ ಆಗ್ಲಿ ದುರುದ್ದೇಶ ಆಗ್ಲಿ ಯಾವುದೂ ಇಲ್ಲ ಅಲ್ಲಿ. ಆಮೇಲೆ ನಮ್ಮ ಜನ ಒಂದ್ 4 ಸಿನಿಮಾ ನೋಡ್ಬಿಡ್ತಾರೆ. ನೋಡ್ಬಿಟ್ಟು ಈಗ ಸಿನಿಮಾ ಬೇರೆ, ರಿಯಾಲಿಟಿ ಬೇರೆ. ಅದಕ್ಕೆ ನೋಡಿದ್ರೆ ಅದಕ್ಕೆ ಕನ್ವರ್ಟ್ ಆಗ್ತಾರೆ. ಈಗ ರಿಯಾಲಿಟಿ ಏನು ಅನ್ನೋದು ಅವ್ರಿಗೆ ಗೊತ್ತಾಗಬೇಕು. ಏನಪ್ಪ ಅಂದ್ರೆ ವಿಷಯ, ನೀವು ನಿಮ್ಮ ಸಮುದಾಯದಲ್ಲಿ ಯಾರಾದರೂ ಮರಣವನ್ನಪ್ಪಿದಾಗ, ಸಾವನ್ನಪ್ಪಿದಾಗ, ನಿಮ್ಮ ದೇಹವನ್ನ ಯಾರಿಗೂ ಶೋ ಮಾಡಲ್ವಂತೆ, ಯಾರಿಗೂ ತೋರಿಸಲ್ವಂತೆ. ನೀವು ಮಾತ್ರ ಸಪ್ರೇಟ್ ಆಗಿ ಯಾರಿಗೂ ಗೊತ್ತಿಲ್ಲದ ಹಾಗೆ ನೈಟ್ ಅಂದ್ರೆ ರಾತ್ರಿ ಹೋಗ್ಬಿಟ್ಟು ಅದನ್ನ ಏನು ಅಂತ್ಯ ಸಂಸ್ಕಾರ ಮಾಡಬೇಕು, ಅದೇನು ಅಂತ್ಯಕ್ರಿಯೆ ಮಾಡಬೇಕು ಅದನ್ನ ಮಾಡ್ತೀರಾ. ಯಾರಿಗೂ ಶೋ ಅಪ್ ಮಾಡಂಗಿಲ್ಲ. ಅದು ನಿಜಾನ?
ಇಲ್ಲ ಇಲ್ಲ, ಅದಂತೂ ಸುಳ್ಳು. ನೀವು ರಥವರ ಪಿಕ್ಚರಲ್ಲಿ ಒಬ್ಬ ಮಂಗಳಮುಖಿನ ಕೊಲೆ ಮಾಡಿ ಸುಟ್ಟಾಕ್ತಾರೆ ಅಂದ್ರಲ್ಲ, ಆ ಪದ್ಧತಿಗಳಲ್ಲಿ ಜನ ಅಂದ್ಕೊಂಡಿದ್ರೆ ಎಲ್ಲರೂ ನನ್ನ ಕೇಳಿದರೆ ನೀವು ಸತ್ತೋದ್ರೆ ನಮಗೆ ಮುಖ ತೋರಿಸಲ್ವಾ ಅಮ್ಮ ಮಮ್ಮಿ ಅಂತ. ಇಲ್ಲಪ್ಪ, ಅದೆಲ್ಲ ಹಿಂದ್ಗಡೆ ಇತ್ತೇನೋ ನಮಗೆ ಗೊತ್ತಿಲ್ಲ. ಬೇಕಂದರೆ ಈಗಿನ ಜನ್ರೇಷನಲ್ಲಿ ಯಾರೂ ಆ ರೀತಿ ಮಾಡಲ್ಲ. ಮಾಡ್ತಾರೆ ಯಾವಾಗ ಅಂದರೆ ಕಟ್ಟೆ ಕಡೆದಾಗ ನಾನು ಪ್ರಾಣ ಹೋದರೆ ಈಗ ನಾನು ನನ್ನ ಸಂಪ್ರದಾಯನ ನಾನು ಮಾಡ್ತಾರೆ ಮಣ್ಣಿಗೋ ಅಥವಾ ಬೆಂಕಿಗೋ ಅಲ್ಲಿ ನಮ್ಮದು ಕೆಲವು ಪದ್ಧತಿಗಳಿರುತ್ತೆ. ಆ ಪದ್ಧತಿಗಳನ್ನ ಮಾಡಿಬಿಟ್ಟು ಅವರು ಮುಖನ ಮುಚ್ತಾರೆ. ಆಮೇಲೆ ನೀನು ಬೆಂಕಿನಾದರೂ ಹಾಕ್ಬೋದು, ಮಣ್ಣಾದರೂ ಹಾಕಿ ಸುಡ್ಬೋದು, ಅಥವಾ ಬೆಂಕಿ ಉಳ್ಬೋದು. ಆ ಥರ ಪದ್ಧತಿಗಳಿದೆ. ಅದೆಲ್ಲ ಕಟ್ಟು ಸುಳ್ಳೋದು ಹಿಂದೆ ಇತ್ತೇನೋ, ಅದು ನನಗಂತೂ ಅಷ್ಟು ಗೊತ್ತಿಲ್ಲ. ಬಟ್ ನಮ್ಮ ಈಗಿನ ಜನ್ರೇಷನಲ್ಲಿ ನಾನು ನೋಡಿದ ಮಟ್ಟಿಗೆ, ನಾನು ಎಷ್ಟೋ ನಮ್ಮ ಸಮುದಾಯದವ್ರುಗಳಿಗೆ ಹೋಗಿದ್ದೀವಿ, ಅವ್ರ ಮನೆಯವ್ರು ಇಷ್ಟಪಟ್ಟರೆ ಬರ್ತಾರೆ. ಇಲ್ಲ ಕೆಲವೊಬ್ಬರು ಬರೋಣ ಮನೆಯವರು, ಕೆಲವರೊಬ್ಬರು ತಂದೆ ತಾಯಿಗಳೇ ನಮ್ಗಳು ಸತ್ತಾಗ ನಾವು ಬೇರೆ ಜನಗಳು ನೋಡಿದ್ರು ನಮ್ಮ ತಂದೆ ತಾಯಿಗಳು ಬರಲ್ಲ ಅಂತ ಎಷ್ಟೋ ಕೇಸಸ್ಗಳನ್ನ ನಾವು ಹ್ಯಾಂಡ್ಲ್ ಮಾಡಿದ್ದೀವಿ. ಆಮೇಲೆ ಅಷ್ಟೇ ಅಲ್ಲದೆ ಕಾಯಿನ್ಗಳನ್ನ ಸುರಿದು ಜೋಡಿಸ್ತಾರೆ. ಒಂದು ಹೆಣ ಏನಿರ್ತದೆ ಬಾಡಿ ಜೋಡಿಸ್ತಾರೆ, ಪ್ಲಸ್ ಜೊತೆಗೆ 2 ಕಾಲನ್ನ ಸೇರಿಸ್ಬಿಟ್ಟು ಏನು ಹೇಳೋದು ತಂತಿ ಇದರಿಂದ ಕಟ್ಬಿಟ್ಟು. ಇಲ್ಲಪ್ಪ ಆ ಥರ ಏನಿಲ್ಲ. ಇಲ್ಲ, ಅದೆಲ್ಲ ಸುಳ್ಳು. ಅದೆಲ್ಲ ನಿಮ್ಗೆ ಯಾರೋ ಸುಳ್ಳು ಆಶ್ವಾಸನೆ ಕೊಟ್ಟಿದ್ದಾರೆ. ಅದೆಲ್ಲ ಏನಾಗಲ್ಲ. ಮಾಮೂಲಿ ನೀವು ಯಾಕೆ ಸುಡ್ತಿರೋ ಅದೇ ಥರ ನಮ್ಮಲ್ಲೂ ಸುಡ್ತಾರೆ. ನಿಮ್ಮನ್ನೇ ಹಾಗೆ ಉಳ್ತಾರೋ ಅದನ್ನೇ ನಮ್ಮನ್ನೂ ಹಾಗೆ ಉಳ್ತಾರೆ. ಕೆಲವು ಪದ್ಧತಿಗಳು ಚೇಂಜಸ್ ಇರುತ್ತೆ, ಅದನ್ನ ಬಾಯ್ಬಿಟ್ಟು ಹೇಳಲಿಕ್ಕಾಗಲ್ಲ, ಚೇಂಜಸ್ ಇರುತ್ತೆ. ಬಟ್ ಅಷ್ಟೇ, ಅದು ಬಿಟ್ಟರೆ ಬೇರೆ ಇನ್ಯಾವುದೇ ರೀತಿ ಇಲ್ಲ. ಕಾಲು ಕಟ್ಟೋದು ಅದೆಲ್ಲ ಏನಿಲ್ಲ. ಲಾಸ್ಟಲ್ಲಿ ನಮ್ಮ ಕಡೆಯವರೆಲ್ಲ ಅಳ್ತಾರೆ, ಜೋರಾಗಿ ಅಳ್ತಾರೆ. ಯಾಕಂದರೆ ಈ ಜೀವನ ಸಾಕು, ಮುಂದಕ್ಕೆ ಈ ಜೀವನ ನಮಗೆ ಬೇಡ, ಒಳ್ಳೆ ಜೀವನ ಕೊಡಪ್ಪ ದೇವರೇ ಅಂತ ಬೇಡ್ಕೋತಾರೆ ಅಂತ ಜೋರಾಗಿ ಅಳ್ತಾರೆ ವಿನಃ ಅದು ಬಿಟ್ಟರೆ ಬೇರೆ ಇನ್ಯಾವ ರೀತಿಯಾದ ನಮ್ಮಲ್ಲಿ ಪದ್ಧತಿಗಳಿಲ್ಲ. ಅದಂತೂ ಸುಳ್ಳು, ಅದಕ್ಕೆ ನಾನು ಒಪ್ಪೋದು ಇಲ್ಲ. ಆಮೇಲೆ ನಿಮ್ಮಲ್ಲಿ ಯಾವ ಏಜ್ಗೆ ನಾನು ಈ ರೀತಿ ಬದಲಾಗಿದ್ದೀನಿ, ನಾನು ಈ ರೂಪ ತಾಳ್ತಾ ಇದ್ದೀನಿ ಅನ್ನುವಂಥದ್ದು ಗೊತ್ತಾಗುತ್ತೆ. ಮತ್ತು ಆ ಏಜಲ್ಲಿ ಇರಬೇಕಾದ್ರೆ ಏನಂತ ಕರೀತಾರೆ, ನಂತರ 18 ವರ್ಷ ಮೇಲ್ಪಟ್ಟವ್ರನ್ನ ಏನಂತ ಕರೀತಾರೆ, ಪ್ಲಸ್ 60 ವರ್ಷ ಮೇಲ್ಪಟ್ಟವ್ರನ್ನ ಏನಂತ ಕರೀತಾರೆ. ಇಲ್ಲಿ ಏಜಿನ ವ್ಯತ್ಯಾಸ ಏನೂ ಬರೋದಿಲ್ಲ. ಕೆಲವು ಈಗ ಮೊನ್ನೆ ಒಂದು ಮಹಾರಾಷ್ಟ್ರದ ಮಗೋಗಿದೆ, ಅದು ಮಾಪೇಟ್ ಕಿಜ್ಡ ಅಂತ. ಅದು ಹುಟ್ಟುವಾಗಲೇ ಗಂಡು ಹೆಣ್ಣು 2 ರೀತಿಯೂ ಹುಟ್ಟಿದೆ. ನೀವೆಲ್ಲೆಲ್ಲ ಮೊಬೈಲಲ್ಲಿ ನೋಡಬೇಕು, ವೈರಲ್ ಲೋಡ್ ಆಗಿದೆ, ಅದಾಗಿದೆ. ಬಟ್ ನಮ್ಮಲ್ಲಿ ಅದನ್ನ ಮಾಪೇಟ್ ಕಿಜ್ಡ ಅಂತಾರೆ. ಅವ್ರು ಹುಟ್ಟುವಾಗಲೇ. ಅದಕ್ಕೆ ಮೈಸೂರಿನಲ್ಲಿ ಒಬ್ಬರು ಇಬ್ಬರು ಇದ್ದಾರೆ ಅಷ್ಟೇ. ಅದು ಬಿಟ್ಟರೆ ದಕ್ಷಿಣ ಕನ್ನಡದಲ್ಲಿ ಒಬ್ಬರು ಇದ್ದಾರೆ, ಬಳ್ಳಾರಿ ಬೆಳಗಾಂ ಕಡೆ ಆ ಸೈಡ್. ಮೈಸೂರಲ್ಲಿ ಯಾರು ಅಂಥದ್ದಿಲ್ಲ. ನಮ್ಮಲ್ಲಿಲ್ಲ. ನಮ್ಮಲ್ಲಿ ಈಗ ನಮ್ಮನ್ನ ಫಸ್ಟ್ ಈಗ ನಾವು MSM, ಮೇಲ್ ಸೆಕ್ಸ್ ವರ್ಕರು, ಟ್ರಾನ್ಸ್ಜೆಂಡರು, ಮಂಗಳಮುಖಿ, ತೃತೀಯಲಿಂಗ ಈಗ ಬಂದಿರೋದು. ಫಸ್ಟ್ ನಮಗೆ ಪುರಾತನ ಕಾಲದಿಂದ ನಮ್ಮನ್ನ ಕೋತಿ ಅಂತಲೇ ಕರೆಯೋದು. ಯಾಕಂದರೆ ಕೋತಿ ಮರದಿಂದ ಮರಕ್ಕಾರುತ್ತೆ, ಅದ್ರ ಮನಸ್ಸು ಚಂಚಲ ಅಂತ ಹೇಳ್ತಾರಲ್ಲ, ಹಂಗೆ ನಮ್ಮದು ಒಂಥರ ಇರಲ್ಲ, ಚಂಚಲ ಇರುತ್ತೆ. ಹಂಗಾಗಿ ನಮ್ಮನ್ನ ಕೋತಿ ಅಂತಾರೆ. ನಾವು ಈಗ ಕೆಲವರು ಈಗ ನನ್ನ ವ್ಯಾಸ ನಾನು ಹುಟ್ಟಾಗಿದ್ದನು ಇದೇ ರೀತಿ ಬಂದಿದ್ದೀನಿ. ಆಗ ನನಗೆ ನಮ್ಮ ಮನೇಲಿ ನೀನು ಕೋತಿ ಯಾರು ಪಂಥಿ ಯಾರು ಗೊತ್ತಾಗಿಲ್ಲ. ನಾನು ಈ ಫೀಲ್ಡ್ಗೆ ಬಂದಾಗ 18 ವರ್ಷ ಒಳಗಡೆ ಬಂದಾಗ ಇದು ಕೋತಿ, ನಯ ಕೋತಿ, ಅಕ್ವಾ ಕೋತಿ, ಸ್ಯಾಟ್ಲ, ಹಿಂಗೆ ಪದಗಳನ್ನ ಚೇಂಜ್ ಮಾಡ್ತಾರೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಇನ್ಯಾವ ರೀತಿ ಆಗ್ತಿಲ್ಲ. ನಮ್ಮಿಂದ ಮೇಲ್ಪಟ್ಟವ್ರಿಗೆ 60 ವರ್ಷ ಆದಾಗ ನಿಮ್ಮಲ್ಲಿ ಹೆಂಗೆ ಚಿಕ್ಕಪ್ಪ, ದೊಡ್ಡಪ್ಪ, ತಾತ, ಮುತ್ತಾತ, ಮುತ್ತಜ್ಜಿ, ಆ ಥರ ನಮ್ಮಲ್ಲೂ ಆ ಥರ ಪದಗಳನ್ನ ನಾವು ಯೂಸ್ ಮಾಡ್ತೀವಿ. ಅದು ಬಿಟ್ಟರೆ ಬೇರೆ ಇನ್ಯಾವ ರೀತಿಯಾದ ವಿಭಂಗನೆ ನಾವು ಮಾಡಲ್ಲ. ಈಗ ನಾನು ಮುಖ್ಯವಾದ ವಿಚಾರಕ್ಕೆ ಬರ್ತೀನಿ, ಅದನ್ನು ನೀವು ನಮ್ಮ ಜನಗಳಿಗೆ ತಿಳಿಸ್ಕೊಡ್ಬೇಕು. ನಿಮ್ಮ ಸಂಪ್ರದಾಯದಲ್ಲಿ, ನಿಮ್ಮ ಸಮುದಾಯದಲ್ಲಿ ನಿರ್ವಹಣಾ ಅಂತ ಒಂದು ಕಾರ್ಯ ಇದೆ. ಏನಪ್ಪ ಅಂದರೆ ಮೇಲ್ ಟು ಫೀಮೇಲ್, ಫೀಮೇಲ್ ಟು ಮೇಲ್ನ ಏನು ಮರ್ಮಾಂಗವನ್ನು ಆಪರೇಷನ್ ಮಾಡಿ ಬದಲಾಯಿಸ್ತಾರೆ. ಇದು ಪ್ರೋಸೆಸ್ ಹೇಗೆ ಅಂತ? ಇದು ಪ್ರೋಸೆಸ್ ಅಂತ ಹೇಳಿ ನಾನು ನಿಮ್ಗೆ ಆಗಲೇ ಹೇಳಿದ್ನಲ್ಲ, ನಾನು ಮೊದಲು ಕಡಪದಲ್ಲಿತ್ತು, ಆಂಧ್ರದಲ್ಲಿತ್ತು, ಅಲ್ಲಿ ಬಿಟ್ಟರೆ ಬಾಂಬೆ, ಪೂನೆ ಇಲ್ಲೆಲ್ಲ ಕರ್ಕೊಂಡು ಹೋಗ್ತಾಯಿದ್ರು. ಈಗ SRS ಸರ್ಟಿಫಿಕೇಟ್ ಬಂದಮೇಲೆ ನಮ್ಮ ಮೈಸೂರಲ್ಲೂ ಸಹ ಮಾಡ್ತಾಯಿದ್ದಾರೆ. ಹಾಸ್ಪಿಟ್ಲುಗಳ ಹೆಸರು ಬೇಡ ಅನ್ಕೊತೀನಿ, ಮೈಸೂರಲ್ಲೂ ಮಾಡ್ತಾಯಿದ್ದಾರೆ. ಅಂದರೆ ಮೈಸೂರು ಮತ್ತು ಬೆಂಗಳೂರು ನಮ್ಮ ಕರ್ನಾಟಕದಲ್ಲಿ ನಡೀತಾ ಇದೆ. ಜಾಸ್ತಿ ಇಲ್ಲ. ಇಲ್ಲಿಗಲ್ಲಾಗ ಏನಾದರೂ ನಡೀತಿದೆಯಾ ಅಂತ? ಇಲ್ಲ ಆ ಥರ ಏನಿಲ್ಲ. ಅದು ಇದ್ರಲ್ಲಿ ಮಾಡ್ತಾರೆ ಅವರು. ಪರಿಚಯ ಈಗ ನಾನು ಪರಿಚಯ ಅಂದರೆ ನಂಗೆ ಡಾಕ್ಟರ್ ಒಬ್ಬರು ಕ್ಲೋಸ್ ಆದರೆ ಅವ್ರು ಮಾಡ್ತಾಯಿದ್ದಾರೆ, ಏನು ತೊಂದರೆ ಇಲ್ಲ. ಹಂಗಾಗಿ ಅವ್ರು ಸರ್ಟಿಫೈ ಮಾಡ್ತಾಯಿದ್ದಾರೆ. ಬಟ್ ಇಲ್ಲಿ ಯಾರದೇ ರೀತಿ ಅದಿಲ್ಲ. ಮೊದಲು ನಾವು ಕಡಪಾಗೆ ಹೋಗಬೇಕಿತ್ತು, ಆಂಧ್ರಗೆ ಹೋಗಬೇಕಿತ್ತು, ಅದು ಸೀಸ್ ಆಯಿತು. ಈಗ 4 ಇಯರ್ಸಲ್ಲಿ ಏನೋ ಒಂದು ಕೇಸ್ ಆಗಿ ಅದನ್ನು ಸೀಸ್ ಮಾಡಿಬಿಟ್ರು, ಆ ಥರ ಮಾಡೋಂಗಿಲ್ಲ ಅಂತೇಳಿ. ಹಂಗಾಗಿ ಆ ಥರದ್ದೇನಿಲ್ಲ. ಈಗ ಯಾರೋ ನಾವು ಪೆನ್ನಿಸ್ನ ಆಪ್ರೇಷನ್ ಮಾಡಿಸ್ತೀವಿ ಅಂಥವ್ರಿಗೆ ಮೆಡಿಕಲ್ ಸರ್ಟಿಫಿಕೇಟೇ ಬರ್ತಾಯಿದೆ. ಯಾಕಂದರೆ ಮುಂದಿನ ಫ್ಯೂಚರ್ಗೆ ಇದು ಒಳ್ಳೇದಾಗುತ್ತೆ. ಏನಪ್ಪ ಅಂತಂದರೆ ಅವ್ರಿಗೆ ಮುಂದೆ ಕೆಲಸಕ್ಕಾಗಿರ್ಬೋದು, ಓದಿದರೆ ಜಾಬ್ಗಾಗಿರ್ಬೋದು. ಬಟ್ ಬೇರೆ ಇನ್ನೇನು, ಈಗ ಆಧಾರ್ ಕಾರ್ಡ್ ಚೇಂಜ್ ಮಾಡಿಸ್ಬೇಕಾದ್ರೆ ಮೊದಲು ಬೇರೆ ಹೆಸರು, ಹುಡುಗನ ಹೆಸರು ಇರುತ್ತೆ, ಈಗ ಬೇರೆ ಹೆಸರು ತೊಗೋತೀವಿ, ಆ ಹೆಸರು ಮಾಡಬೇಕಾದ್ರೆ ಇದೆಲ್ಲ ಬೇಕು. ಆ ಥರದ್ದೆಲ್ಲ ಏನೂ ಇಲ್ಲ. ಆ ಥರ ಸುಳ್ಳು ಅಪರಾಧನೇ ಆಗಲಿ ಬೇರೆ ಯಾವ ರೀತಿಯೂ ನಡೀತಾ ಇಲ್ಲ. ಈಗ ಸರ್ಕಾರ ನಮ್ಮನ್ನು ಒಂದು ಉತ್ತಮವಾದ ರೀತಿ ನೋಡ್ತಿದೆ, ಆದರೆ ಇನ್ನೂ ನಮಗೆ ಒಳ್ಳೆ ಸಮಾಜ ಬೇಕು ಅಂತ ನಮ್ಗೆ ಅನ್ನಿಸ್ತಾ ಇದೆ ಅಷ್ಟೇ. ಅಂದರೆ ಸ್ತ್ರೀಲಿಂಗ ಆಗಲಿ, ಪುಲ್ಲಿಂಗ ಆಗಲಿ, ಇನ್ನು ತೃತೀಯಲಿಂಗ ಆಗಲಿ,
ತೃತೀಯ ಲಿಂಗನ ಈ ಒಂದು ಇನ್ನೆರಡು ಸಮುದಾಯಗಳು ನೋಡಿ ಭಯಪಡುವಂತ ಅಗತ್ಯ ಇಲ್ಲ. ಇಲ್ಲ ಇಲ್ಲ, ನಾವು ಅವರಲ್ಲಿ ನಾವು ಒಬ್ರು. ಬಟ್ ಈಗ ನೀವು ಹೇಳಿದ್ರಲ್ಲ ಫೀಲ್ಡ್ ಟು ಮೇಲ್ ಅಂತ, ಅದು ಬೆಂಗಳೂರಲ್ಲಿ ಇರೋದು. ಮೈಸೂರು ಅವ್ರನ್ನ ಲೆಸ್ಬಿನ್ಸ್ ಅಂತ ಹೇಳ್ತೀವಿ. ಅವ್ರದ್ದೇ ಒಂದು ಗುಂಪಿದೆ, ಅವರೇ ಒಂದು ಗುಂಪನ್ನ ಮಾಡಿಕೊಂಡು ಅವ್ರದ್ದೇ ಒಂದು ಟ್ರಸ್ಟ್ ಮಾಡ್ಕೊಂಡು ಅವ್ರು ಬೆಂಗಳೂರಲ್ಲಿದ್ದಾರೆ. ಬಟ್ ಮೈಸೂರಲ್ಲಿ ಸಾಂಸ್ಕೃತಿಕ ರಾಜಧಾನಿ ಆಗಿರೋದ್ರಿಂದ ಯಾರೂ ಅಷ್ಟಾಗಿ ಐಡೆಂಟಿಫೈ ಆಗಿಲ್ಲ. ಆದರೂ ಅವ್ರ ಮನೆಗಳಲ್ಲಿ ಆಕ್ಟಿವಿಟೀಸ್ ಮಾಡ್ತಾರೆ. ಬಟ್ ಇಲ್ಲಿ ಆ ಥರಗಳು ಯಾವುದೂ ನಡೆದಿಲ್ಲ, ನಮ್ಮ ಗಮನಕ್ಕೆ ಬಂದಿಲ್ಲ ಇದುವರೆಗೂ. ಈಗ ನಿಮ್ಮನ್ನ ಕಂಡು, ನಿಮ್ಮ ಸಮುದಾಯದವ್ರನ್ನ ಕಂಡು ಏನು ನಾರ್ಮಲ್ ಜನಗಳಿಗೆ ಕೀಳರಿಮೆ ಇದೆ, ಅದೇ ರೀತಿ ನಿಮ್ಮ ಸಮುದಾಯದವರಿಗೆ ನಾನು ಹಿಂಗಿದ್ದೀನ, ನಾನು ಹಿಂಗಾಗ್ಬಿಟ್ಟು ಅನ್ನುವಂತಹ ಕೀಳರಿಮೆ ಇದೆಯಾ? ಇದ್ರೆ ಅದು ಹೋಗಬೇಕು. ಇದೆ. ಬಟ್ ಈಗ ಉದಾಹರಣೆಗೆ ನನ್ನೇನೆ ತಗೊಳ್ಳಿ. ಈಗ ನಾನು ಈ ಥರ ಇದ್ದೀನಿ, ಎಲ್ಲರೂ ನನ್ನೇ ಫಾಲೋ ಅಪ್ ಮಾಡೋಂತ ನಾನು ಯಾರಿಗೂ ಹೇಳೋಕ್ಕಾಗಲ್ಲ. ಈಗ ಅವರಾಗ ಅವ್ರ ಮನಸ್ಸಲ್ಲಿ ಬರಬೇಕು. ಈಗ ನನ್ನಿಂದ 4 ಜನಕ್ಕೆ ಒಳ್ಳೇದೇ ಬೇಕು, ಈಗ ನನ್ನಿಂದ ಒಂದು 10 ಜನಕ್ಕೆ ಒಳ್ಳೇದೇ ಬೇಕು ಅನ್ನೋ ಅವ್ರ ಮನಸ್ಸಿನಲ್ಲಿ ಬರಬೇಕು. ಯಾರಿಗಾಗಲಿ ನಾವು ತಿದ್ದಿ ಹೇಳೋಷ್ಟು ಹೇಳ್ಬೋದು, ಬಟ್ ಬೇರೆ ರೀತಿಯೆಲ್ಲ ನಾವು ಹೇಳಲಿಕ್ಕಾಗಲ್ಲ. ಕೀಳರಿಮೆನೂ ಇದೆ, ಒಳ್ಳೆತನೂ ಇದೆ, ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಜೀವನ. ಎಸ್ ವೀಕ್ಷಕರೇ, ಎಲ್ಲ ನನ್ನ ಶ್ರೀ ವಿಜಯ ಟಿ ವಿ ವಾಹಿನಿಯ ವೀಕ್ಷಕರು ಮತ್ತು ಕರ್ನಾಟಕ ರಾಜ್ಯದ ಜನತೆ, ಪ್ರಣತಿ ಪ್ರಕಾಶ್ ಅವರು ಹೇಳಿರುವಂತಹ ಮಾತನ್ನು ನೀವು ಕೇಳಿಸ್ಕೊಂಡಿರ್ಬೋದು, ಕಣ್ಣಾರೆ ನೋಡಿರ್ತೀರಿ. ಆಲ್ಮೋಸ್ಟ್ 95% ಎಲ್ಲ ವಿಷಯಗಳಿಗೂ ನಿಮಗೆ ಕ್ಲಾರಿಫೈ ಸಿಕ್ಕಿರುತ್ತೆ ಅಂತ ಅನ್ಕೋತೀನಿ ನಾನು. ಎಲ್ಲ ವಿಷಯಗಳಿಗೂ ಪ್ರಣತಿ ಪ್ರಕಾಶ್ ಅವರು ಕ್ಲಾರಿಫೈ ಕೊಟ್ಟಿದ್ದಾರೆ. ಇವರು ಕೂಡ ನಮ್ಮಲ್ಲೊಬ್ಬರು, ಸಮಾಜದಲ್ಲಿರುವಂತಹ ಮಾನವರಲ್ಲಿ ಇವರು ಕೂಡ ನಮ್ಮಲ್ಲೊಬ್ಬರು. ನಾವು ಯಾವುದೇ ರೀತಿಯಾಗಿ ಇವರನ್ನು ಕೀಳರಿಮೆಯಿಂದ ನೋಡಬಾರ್ದು. ಜೊತೆಗೆ ಇವರ ವಿಚಾರವಾಗಿ ನಾವು ಭಯವನ್ನು ಕೂಡ ಪಡಬಾರ್ದು. ಇವರು ಕೂಡ ನಮ್ಮ ಹಾಗೆ ಅನ್ನೋದನ್ನು ರಿಯಾಲಿಟಿಯಾಗಿ, ಯಾವುದೇ ಸಿನಿಮಾ ಅಲ್ಲ, ಯಾವುದೇ ಸೀರಿಯಲ್ ಅಲ್ಲ, ಯಾವುದೇ ಸ್ಟೋರಿ ಅಲ್ಲ, ನಿಮ್ಮ ಮುಂದೆನೇ ಇವರು ಎಲ್ಲವನ್ನು ಹೇಳಿದ್ದಾರೆ. ಯಾರೋ ಒಬ್ಬರು ಮಾಡುವಂಥ ತಪ್ಪಿನಿಂದ ಎಲ್ಲ ತೃತೀಯ ಲಿಂಗಿಗಳ ಮೇಲೆ ನಾವು ಕೂಡ ತಪ್ಪನ್ನು ತಿಳಿಯುವಂಥದ್ದು, ಅದು ಕೂಡ ದೊಡ್ಡ ತಪ್ಪು ಎಲ್ಲವನ್ನು ಹೇಳುತ್ತಾ, ಜೊತೆಗೆ ಸರ್ಕಾರ ಇವರನ್ನು ಪರಿಗಣಿಸಿ ಇವರಿರುವಂತಹ ಕಷ್ಟವನ್ನು, ಇವರಿಗೆ ಆಗ್ತಿರುವಂತಹ ಕಷ್ಟ, ಈಗೇನವರು ಸೆಕ್ಸ್ ಮತ್ತು ಏನು ಭಿಕ್ಷಾಟನೆ ಬಿಟ್ಟರೆ ಬೇರೆ ಯಾವುದೇ ರೀತಿಯ ವ್ಯವಹಾರ ಇಲ್ಲ. IT BT ಕಂಪ್ನಿಯವ್ರ ಥರ ವರ್ಕ್ ಫ್ರಮ್ ಹೋಮ್ ಇಲ್ಲ. ಆದ್ದರಿಂದ ಸರ್ಕಾರ ಇವರನ್ನು ಗುರುತಿಸಿ ಇವರಿಗೂ ಕೂಡ ಸಪ್ರೇಟಾಗಿ ಪ್ಯಾಕೇಜನ್ನು ಘೋಷಣೆ ಮಾಡಬೇಕು. ದಯವಿಟ್ಟು ಮೈಸೂರು ಜಿಲ್ಲಾಡಳಿತ ಮುಖ್ಯವಾಗಿ, ಜೊತೆಗೆ ಎಲ್ಲ ರಾಜ್ಯದಲ್ಲಿರುವಂತಹ ತೃತೀಯ ಲಿಂಗಿಗಳನ್ನು ಗುರುತಿಸಬೇಕು ಅಂತ ಕೇಳ್ಕೊಳ್ತಾ, ಇವತ್ತಿನ ವಿಶೇಷ ಕಾರ್ಯಕ್ರಮ ಶ್ರೀ ವಿಜಯ್ 24 ಜೊತೆ ತೃತೀಯ ಲಿಂಗಿಗಳ ಕತೆ, ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ಮತ್ತೊಂದು ಕಾರ್ಯಕ್ರಮದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ತಪ್ಪದೆ ನೋಡ್ತಾ ಇರಿ ಶ್ರೀ ವಿಜಯ್ TV 24. ಇದು ನಂಬಿಕೆಯ ಪ್ರತಿಬಿಂಬ. ನಾನು ದಿವೇತ್.